ಇದರ ಒಂದು ರಿಲೇಟೆಡ್ ಯಾವ ಥರ ಎಲ್ಲ ಕ್ವಶನ್ಗಳು ಬರ್ತಾ ಇರುತ್ತೆ TET ಎಕ್ಸಾಮ್ನಲ್ಲಿ. ಸೊ ಅದ್ರ ಬಗ್ಗೆನೇ ಇವತ್ತು ನಾವೊಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಒಂದೊಂದಾಗಿ ಚಾಪ್ಟರ್ ರಿಲೇಟೆಡ್ ಕ್ವಶನ್ಸ್ಗಳು ಯಾವ ಬರ್ತವೆ ಓಕೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ಹೀಗಿದೆ ನೋಡಿ. ಓಕೆ, ಸ್ಕ್ರೀನು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಓಕೆ, ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಹಾಲಿನ ಪುಡಿಯಲ್ಲಿ ಇರುವ ಕಲಬೆರಕೆ ಪದಾರ್ಥ ಯಾವುದು? ಸ್ನೇಹಿತರೆ, ಹಾಲಿನ ಪುಡಿಯಲ್ಲಿ ಕೂಡ ಕಲಬೆರಕೆ ಪದಾರ್ಥ ಇರುತ್ತೆ, ತಮಗೆ ಗೊತ್ತಿರಲಿ. ಯಾಕಂದರೆ ಸಿಟಿನಲ್ಲಿ ಇರ್ತಕ್ಕಂಥ ಜನರು ಏನು ಮಾಡ್ತಾರೆ, ಹಾಲಿನ ಪೌಡರ್ ಸಿಗುತ್ತೆ, ಅದನ್ನು ಡೈರೆಕ್ಟಾಗಿ ತಂದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಮಿಲ್ಕ್ ತಯಾರು ಮಾಡಿ ಅದನ್ನು ನೀವು ಟೀಗೋ ಕಾಫಿಗೋ ಇಲ್ಲಾಂದರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಚಿಕ್ಕ ಮಗಳಿಗೆ ಕೊಡೋಕ್ಕೆ ಯೂಸ್ ಮಾಡ್ತೀರಾ, ಹೌದಲ್ವಾ? ಸೊ ಆ ಹಾಲಿನ ಪುಡಿಯಲ್ಲಿ ಇರತಕ್ಕಂತಹ ಕಲಬೆರಕೆ ಕೂಡ ಇರುತ್ತೆ. ಆಪ್ಷನ್ಗಳನ್ನು ನೋಡಿ ಏನೇನು ಕೊಟ್ಟಿದ್ದಾರೆ ತಮಗೆ ಕಾಣಿಸುತ್ತೆ. ಆಪ್ಷನ್ ನಂಬರ್ ಎ ಏನಿದೆ, ಪಿಷ್ಟದ ಪುಡಿ ಇದೆ. ಆಪ್ಷನ್ ಬಿ ಹಳದಿ ಮರಳು ಇದೆಯಾ, ಅಥವಾ ಹುಣಸೆ ಬೀಜನ ಪುಡಿ ಇರುತ್ತಾ, ಅಥವಾ ಸಕ್ಕರೆಯ ಪಾಕ ಇರುತ್ತಾ ಅಂತ ಕೇಳಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಈ 4 ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪಿಷ್ಟದ ಪುಡಿ ಅಂತ ಹೇಳ್ತೀವಿ. ಪಿಷ್ಟದ ಪುಡಿಯನ್ನು ಹಾಲಿನ ಪುಡಿಯಲ್ಲಿ ಮಿಕ್ಸಪ್ ಮಾಡಿರ್ತಾರೆ. ಇದ್ರ ಜೊತೆಗೆ ಇದೊಂದೇ ಇಲ್ಲ, ಇದ್ರ ಜೊತೆ ಇನ್ನೊಂದು ಇರುತ್ತೆ. ಯಾವುದಪ್ಪ ಅಂದರೆ ಸಕ್ಕರೆಯ ಪುಡಿ. ಸೊ ಇದು ಕೂಡ ತಮಗೆ ಗೊತ್ತಾಗಲ್ಲ, ಹೌದಾ? ಸೊ ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಒಂದು ಸಕ್ಕರೆ ಪುಡಿಯನ್ನು ಕೂಡ ಅಲ್ಲಿ ಮಿಕ್ಸಪ್ ಮಾಡಿ, ಸಕ್ಕರೆ ಪೌಡ್ರ್ ಶುಗರ್ ಪೌಡ್ರ್ ಮಿಕ್ಸ್ ಮಾಡ್ತಾರೆ ಹಾಲಿನ ಪುಡಿಯಲ್ಲಿ, ತಮಗೆ ಗೊತ್ತಾಗಲ್ಲ ಅದು. ಸೊ ಮಿಕ್ಸ್ ಮಾಡಿದವ್ರಿಗೆ ಅದು ಗೊತ್ತಾಗುತ್ತೆ. ಸೊ ಹೀಗಾಗಿ ಹಾಲಿನ ಪುಡಿಯಲ್ಲಿ ಇರ್ತಕ್ಕಂತಹ ಒಂದು ಕಲಬೆರಕೆ ಪದಾರ್ಥ ಯಾವುದಪ್ಪ ಅಂದರೆ ಒಂದು ಸಕ್ಕರೆ ಪುಡಿ, ಇನ್ನೊಂದು ಪಿಷ್ಟದ ಪುಡಿ. ಹಾಗಾದರೆ ಹಳದಿ ಮರಳು ಯಾವ ಒಂದು ಪದಾರ್ಥದಲ್ಲಿ ಇರುತ್ತೆ ಅದು ಕೂಡ ಹೇಳ್ತೀನಿ. ಆಮೇಲೆ ಹುಣಸೆ ಬೀಜದ ಪುಡಿ ಯಾವ ಒಂದು ಪದಾರ್ಥದಲ್ಲಿ ಕಂಡು ಬರುತ್ತೆ ಅದನ್ನು ಕೂಡ ಹೇಳ್ತೀವಿ. ಇನ್ನು ಸಕ್ಕರೆ ಪಾಕ ಇದು ಕೂಡ ಒಂದು ಏನಂತ ಕಲಬೆರಕೆ ಕೂಡ ಇರುತ್ತೆ. ಸೊ ಇದು ಎಲ್ಲೆಲ್ಲಿ ಇರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಿಷ್ಟದ ಪುಡಿ ಮತ್ತು ಸಕ್ಕರೆ ಪುಡಿಯಲ್ಲಿರುತ್ತೆ, ಈ ಒಂದು ಹಾಲಿನ ಪುಡಿಯಲ್ಲಿ ಇರುತ್ತೆ. ಇದೇ ಥರ ಹಳದಿ ಮರಳು ಎಲ್ಲಿರುತ್ತಪ್ಪ ಅಂದರೆ ಅರಿಶಿಣ ಪುಡಿಯಲ್ಲಿ ಇರುತ್ತೆ. ಇದು ಅರಿಶಿಣ ಪುಡಿ ಇರುತ್ತಲ್ವಾ, ಟರ್ಮರಿಕ್ ಪೌಡರ್. ಸೊ ಆ ಟರ್ಮರಿಕ್ ಪೌಡರಲ್ಲಿ ಮಿಕ್ಸಪ್ ಮಾಡಿರೋದು ಯಾವುದು, ಹಳದಿ ಮರಳು ಅಂತ ಹೇಳ್ತೀವಿ. ಇದೇ ಥರ ಹುಣಸೆ ಬೀಜನ ಪುಡಿ ಕೂಡ ಮಿಕ್ಸಪ್ ಮಾಡಿರ್ತಾರೆ. ಎಲ್ಲಿ ಮಿಕ್ಸಪ್ ಮಾಡಿರ್ತಾರೆ, ಇದು ಕಾಫಿ ಪುಡಿಯಲ್ಲಿ ಇದನ್ನು ಮಿಕ್ಸಪ್ ಮಾಡ್ತಾರೆ. ಕಾಫಿ ಪುಡಿ ಇರುತ್ತಲ್ಲ, ಸೊ ತಾವು ಡೈಲಿ ಕಾಫಿ ಕುಡಿತೀರಾ, ಹೌದಾ? ಆ ಕಾಫಿ ಪೌಡರ್ನಲ್ಲಿ ಹುಣಸೆ ಬೀಜದ ಒಂದು ಪುಡಿಯನ್ನಲ್ಲಿ ಮಿಕ್ಸಪ್ ಮಾಡಿರ್ತಾರೆ. ಸೊ ಮಿಕ್ಸಪ್ ಮಾಡಿದ್ರೆ ಅದ್ರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಬಟ್ ಕ್ವಾಲಿಟಿ ಎಲ್ಲ ಪೂರ್ತಿಯಾಗಿ ಕಮ್ಮಿ ಆಗುತ್ತೆ, ಹೌದಾ? ಸೊ ಹುಣಸೆ ಬೀಜದ ಪುಡಿಯಲ್ಲಿ ಇರುತ್ತಪ್ಪ ಅಂದರೆ ಕಾಫಿಯ ಪುಡಿಯಲ್ಲಿ ಇರುತ್ತೆ, ಮತ್ತು ಚಹಾದ ಪುಡಿಯಲ್ಲಿ ಕೂಡ ಅದನ್ನು ಮಿಕ್ಸಪ್ ಮಾಡ್ತಾರೆ, ಹೌದಾ? ಅದು ಕೂಡ ಟೇಸ್ಟ್ ಇರುತ್ತೆ. ಸೊ ತಮ್ಗೆ ಗೊತ್ತಾಗಲ್ಲ. ಕೆಲವೊಬ್ಬರು ಯಾರು ಅದನ್ನು ಡೈಲಿ ಯೂಸ್ ಮಾಡ್ತಾರೋ ಅಥವಾ ಹುಣಸೆ ಬೀಜದ ಪುಡಿದೊಂದು ಯಾರು ಟೇಸ್ಟ್ ನೋಡಿರ್ತಾರೋ ಅವರಿಗೆ ಅದರ ಒಂದು ಅನುಭವ ಇರುತ್ತೆ. ಯಾರು ಅದರ ಒಂದು ರುಚಿಯನ್ನು ನೋಡಿರಲ್ಲ ಅವರಿಗೆ ಅದ್ರ ಬಗ್ಗೆ ಅದು ಗೊತ್ತಾಗಲ್ಲ. ಇನ್ನು ಸಕ್ಕರೆ ಪಾಕ ಎಲ್ಲಿರುತ್ತಪ್ಪ ಅಂದರೆ ಜೇನುತುಪ್ಪಿನಲ್ಲಿ ಇರುತ್ತೆ. ಜೇನುತುಪ್ಪು ಡೂಪ್ಲಿಕೇಟ್ ಜೇನುತುಪ್ಪು ಇರುತ್ತಲ್ವ, ಒರಿಜಿನಲ್ ಜೇನುತುಪ್ಪೇ ಬೇರೆ ಇರುತ್ತೆ, ಹೌದಾ? ಆಮೇಲೆ ಸಕ್ಕರೆ ಪಾಕ್ನಿಂದ ತಯಾರು ಮಾಡಿರ್ತಕ್ಕಂಥ ಈ ಜೇನುತುಪ್ಪೆ ಬೇರೆ ಇರುತ್ತೆ. ಸೊ ಡೈಲಿ ಒರಿಜಿನಲ್ ಜೇನುತುಪ್ಪನ ಯಾರು ತಿಂದಿರ್ತೀರೋ ಮತ್ತು ಡೂಪ್ಲಿಕೇಟ್ ಜೇನುತುಪ್ಪನ ಯಾರು ತಿಂದಿರ್ತೀರೋ ಸೊ ಅವ್ರಿಗೆ ಕೂಡ ಅಲ್ಲಿ ಗೊತ್ತಾಗುತ್ತೆ, ಅದರ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಅದು ಗೊತ್ತಾಗುತ್ತೆ, ಡೂಪ್ಲಿಕೇಟು ಅಥವಾ ಒರಿಜಿನಲ್ ಅಂತ. ಸೊ ಈ ಥರ ಒಂದು ಪದಾರ್ಥಗಳಲ್ಲಿ ಕಲಬೆರಕೆಯನ್ನು ಅವರು ಆ್ಯಡ್ ಮಾಡಿರ್ತಾರೆ. ಹಾಲಿನ ಪುಡಿಯಲ್ಲಿ ಯಾವುದಿರುತ್ತೆ, ಪಿಷ್ಟದ ಪುಡಿ. ಅರಿಶಿಣ ಪುಡಿಯಲ್ಲಿ ಯಾವುದಿರುತ್ತೆ, ಹಳದಿ ಮರಳು ಇರುತ್ತೆ. ಕಾಫಿ ಪುಡಿಯಲ್ಲಿ ಏನಿರುತ್ತೆ, ಹುಣಸೆ ಬೀಜದ ಪುಡಿ ಇರುತ್ತೆ. ಜೇನುತುಪ್ಪಿನಲ್ಲಿ ಏನಿರುತ್ತೆ, ಸಕ್ಕರೆ ಪಾಕ ಅಂತಕ್ಕಂಥ ಒಂದು ಕಲಬೆರಕಿನಲ್ಲಿ ಮಾಡ್ತಾ ಇರ್ತಾರೆ. ಕ್ವಶನ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್. ಓಕೆ, ಎರಡನೇ ಪ್ರಶ್ನೆ ನೋಡಿ ನಮ್ಗೆ ಏನು ಹೇಳುತ್ತೆ, ಅಡುಗೆ ಎಣ್ಣೆಯ ಕಲಬೆರಕೆ ಪತ್ತೆ ಹಚ್ಚಲು ಬಳಸುವ ರಸಾಯನ. ನೋಡಿ, ಅಡುಗೆ ಎಣ್ಣೆ ಅಂದರೆ ನಾವೇನು ಡೈಲಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ವ ಲೇಡೀಸು, ಸೊ ಆ ಅಡುಗೆ ಎಣ್ಣೆಯಲ್ಲಿ ಕಲಬೆರಕೆ ಪ್ರೆಸೆಂಟ್ ಇರುತ್ತೆ, ಅದನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ರಸಾಯನ ಯಾವುದು ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಹೌದಾ? ಸೊ ಆಪ್ಷನ್ ನೋಡಿ, ನೈಟ್ರಿಕ್ ಆಮ್ಲ ಇದೆ, ಹೈಡ್ರೋಕ್ಲೋರಿಕ್ ಆಮ್ಲ ಇದೆ. ಅಂದರೆ ನೈಟ್ರಿಕ್ ಆಮ್ಲ ಅಂದರೆ ಏನು, HNO3 ಅಂತ ಹೇಳ್ತೀವಿ ಅದಕ್ಕೆ. HNO3 ಅಂದರೆ ನೈಟ್ರಿಕ್ ಆಸಿಡ್ ಅಥವಾ ನೈಟ್ರಿಕ್ ಆಮ್ಲ ಅಂತ ಕರಿತೀವಿ. ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ HCl ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ. ಅಯಸ್ಕಾಂತ ಅಂದ್ರೇನು, ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಹೌದಾ? ಆಮೇಲೆ ಆಪ್ಷನ್ ಡಿ ಏನಿದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೈಟ್ರಿಕ್ ಆಮ್ಲ ಅಂತ ಹೇಳ್ತೀವಿ. ಈ ನೈಟ್ರಿಕ್ ಆಮ್ಲವನ್ನು ಏನು ಮಾಡ್ತಾರೆ, ಅಡುಗೆ ಎಣ್ಣೆಯಲ್ಲಿ ಕಲಬೆರಕೆ ಪ್ರೆಸೆಂಟ್ ಇದೆಯಾ ಅಥವಾ ಅಬ್ಸೆಂಟ್ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚೋ ಸಲುವಾಗಿ ಇದನ್ನು
ಯೂಸ್ ಮಾಡ್ತಾರೆ. ಅದು ಹೇಗೆ ಯೂಸ್ ಮಾಡ್ತಾರೆ ಅಂದರೆ, ಎಣ್ಣೆ ತೊಗೋತಾರೆ, ಹೌದಾ, ಎಣ್ಣೆ ತೊಗೋಬೇಕು. ಆ ಎಣ್ಣೆ ಜೊತೆ ಏನು ಮಾಡ್ತಾರೆ, ಪ್ಲಸ್ HNO3 ಆ್ಯಡ್ ಮಾಡಬೇಕು. ಜಸ್ಟ್ ಅದರಲ್ಲಿ ಆ್ಯಡ್ ಮಾಡಿದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ, ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ಲೇಯರ್ ತಯಾರಾಗುತ್ತೆ. ಅಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ಲೇಯರ್ ತಯಾರಾಗುತ್ತೆ. ಅಲ್ಲಿ ಕಂದು ಬಣ್ಣದ ಒಂದು ರಿಂಗ್ ಲೇಯರಲ್ಲಿ ಕ್ರಿಯೇಟ್ ಆಗುತ್ತೆ. ಸಪೋಸ್ ನೀವು ಏನಾದರೂ ಟೆಸ್ಟ್ ಟ್ಯೂಬ್ನಲ್ಲಿ ತೊಗೊಂಡ್ರೆ ಈ ಒಂದು ಕ್ವಾಂಟಿಟಿನ, ಅಂದರೆ ಆಯಿಲ್ ಮತ್ತು HNO3 ಎರಡನ್ನ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ತೊಗೋಬೇಕು. ತೊಗೊಂಡಾಗ ಅಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ರಿಂಗ್ ಲೇಯರ್ ತಯಾರಾಗುತ್ತೆ. ಈ ರಿಂಗ್ ಏನಾದರೂ ತಯಾರಾದರೆ ಅಲ್ಲಿ ಕನ್ಫರ್ಮ್ ಆಗುತ್ತೆ ಅಡುಗೆ ಎಣ್ಣೆಯಲ್ಲಿ ಸ್ವಲ್ಪ ಕಲಬೆರಕೆ ಏನಾದರೂ ಅಲ್ಲಿ ಮಿಕ್ಸಪ್ ಮಾಡಿರ್ತಾರೆ, ಹೌದಾ. ಸೊ ಇದೇ ಥರ ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ, ಒಂದು ಅರಿಶಿನ ಪುಡಿಯ ಒಂದು ಕಲಬೆರಕೆಯನ್ನು ಪತ್ತೆ ಹಚ್ಚೋ ಸಲ ಇದನ್ನು ಯೂಸ್ ಮಾಡ್ತಾರೆ. ಅದನ್ನು HCl ಕೊಟ್ಟಿರೋ ನೋಡಿ, HCl ಸೆಕೆಂಡ್ ಆಪ್ಷನ್ ಇದಲ್ವಾ, ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಅರಿಶಿನ ಪುಡಿಯ ಒಂದು ಕಲಬೆರಕೆಯನ್ನು ಕಂಡು ಹಿಡಿಯೋ ಸಲುವಾಗಿ. ಅರಿಶಿನ ಪುಡಿಯ ಕಲಬೆರಕೆಯನ್ನು ಕಂಡು ಹಿಡಿಯುವ ಸಲುವಾಗಿ ಏನು ಯೂಸ್ ಮಾಡ್ತಾರೆ, HCl ಯೂಸ್ ಮಾಡ್ತಾರೆ. ಕೊಟ್ಟಿರ್ತಕ್ಕಂಥ ಅರಿಶಿನ ಪುಡಿ ಶಾಂಪಲ್ ಡಸ್ಟ್ಬಿನ್ ತೊಳೋದು, ಆಮೇಲೆ HCl ಹಾಕೋದು. ಸೊ ಹಾಕಿದ್ರೆ ಏನಾಗುತ್ತೆ, ಅಲ್ಲಿ ಒಂದು ದ್ರಾವಣದ ಬಣ್ಣ ಒಂದು ನೇರಳೆ ಕಲರ್ನಲ್ಲಿ ಕನ್ವರ್ಟ್ ಆಗುತ್ತೆ. ಎರಡು ಕಂಪೌಂಡ್ಸ್ಗಳನ್ನು ತೊಳೋ ಟೆಸ್ಟ್ನಲ್ಲಿ. ಸೊ ಅದ್ರ ಕಲರ್ ಹೆಂಗಾಗುತ್ತಪ್ಪ ಅಂದರೆ, ನೇರಳೆ ಆದಂಥ ಒಂದು ಕಲರ್ನಲ್ಲಿ, ನೇರಳೆ ಬಣ್ಣದ ಒಂದು ಅಲ್ಲಿ ಕಲರಲ್ಲಿ ತಯಾರಾಗ್ತಾ ಇರ್ತೀವಿ ಅದರಲ್ಲಿ ಟೆಸ್ಟ್ ಟ್ಯೂಬ್ನಲ್ಲಿ. ಸೊ ಏನಾದರೂ ನೇರಳೆ ಬಣ್ಣದ ಒಂದು ಲೇಯರ್ ತಯಾರಾದರೆ ಕನ್ಫರ್ಮ್ ಮಾಡಬೇಕು ಕೊಟ್ಟಿರ್ತಕ್ಕಂಥ ಅರಿಶಿನ ಪುಡಿಯಲ್ಲಿ ಸ್ವಲ್ಪ ಕಲಬೆರಕೆ ಮಿಕ್ಸಪ್ ಆಗಿದೆ. ಅರಿಶಿನ ಪುಡಿನಲ್ಲಿ ಏನಿರುತ್ತೆ, ಹಳದಿ ಮರಳಲ್ಲಿ ಪ್ರೆಸೆಂಟ್ ಇರುತ್ತೆ. ಜಸ್ಟ್ ಹೇಳಿದೆಲ್ಲ ನಿಮ್ಮ ಫಸ್ಟ್ ಕ್ವಶನಲ್ಲಿ, ಹಳದಿ ಮರಳಿಯಲ್ಲಿರುತ್ತೆ ಅರಿಶಿನ ಪುಡಿ. ಅಂದರೆ ಅರಿಶಿನ ಪುಡಿಯಲ್ಲಿ ಇರ್ತಕ್ಕಂತಹ ಒಂದು ಕಲಬೆರಕೆ ಪದಾರ್ಥ ಯಾವುದು ಹಳದಿ ಮರಳು. ಓಕೆ. ಏನು ಈ ಅಯಸ್ಕಾಂತನ ತೊಗೊಂಡ್ರೆ, ಅಯಸ್ಕಾಂತ ಅಂದರೆ ಮ್ಯಾಗ್ನೆಟ್ ಇದೆಯಲ್ಲ. ಸೊ ಮ್ಯಾಗ್ನೆಟ್ ಎಲ್ಲಿ ಯೂಸ್ ಮಾಡ್ತಾರೆ, ಜಸ್ಟ್ ಥಿಂಕ್ ಮಾಡಿ. ಮ್ಯಾಗ್ನೆಟ್ ಎಲ್ಲಿ ಯೂಸ್ ಮಾಡ್ತಾರೆ, ಜಸ್ಟ್ ಥಿಂಕ್ ಮಾಡಿ ಫ್ರೆಂಡ್ಸ್. ಅರ್ಥ ಆಗಲ್ವಾ. ಚಹಾ ಪೌಡರ್, ಟೀ ಪೌಡರ್, ಚಹಾ ಪುಡಿಯಲ್ಲಿ ಏನಾದರೂ ಕಲಬೆರಕೆ ಇದ್ದರೆ ಅವಾಗ ಏನು ಮಾಡ್ತಾರೆ, ಮ್ಯಾಗ್ನೆಟ್ ತಗೋಬೇಕು. ಒಂದು ಪೇಪರ್ ಮೇಲೆ ಕೊಟ್ಟಿರ್ತಕ್ಕಂಥ ಚಹಾ ಪೌಡರ್ ತೊಗೊಳ್ಳೋದು, ಅದ್ರ ಮೇಲೆ ಮ್ಯಾಗ್ನೆಟ್ ಜಸ್ಟ್ ಹಿಂಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು ಏನಾಗುತ್ತೆ, ಅದರಲ್ಲಿ ಏನಾದರೂ ಚಹಾ ಪೌಡರ್ನಲ್ಲಿ ಏನಾದರೂ ಜಸ್ಟ್ ನಿಮ್ಗೆ ಹೇಳಿದೆ, ಚಹಾ ಪೌಡರ್ನಲ್ಲಿ ಜಾಸ್ತಿ ಇರೋದು ಯಾವ ಕಲಬೆರಕೆ ಮಾಡಿರ್ತಾರೆ, ಕಬ್ಬಿಣದ ಒಂದು ಚೂರುಗಳನ್ನು ಅಲ್ಲಿ ಮಿಕ್ಸ್ ಮಾಡಿರ್ತಾರೆ, ಹೌದಲ್ವಾ. ಕಬ್ಬಿಣದ ಚೂರುಗಳನ್ನು ಅಲ್ಲಿ ಮಿಕ್ಸಪ್ ಮಾಡಿರ್ತಾರೆ. ಸೊ ಕಬ್ಬಿಣದ ಚೂರು ಏನು ಮಾಡುತ್ತೆ, ಮ್ಯಾಗ್ನೆಟ್ಗೆ ಅಟ್ರಾಕ್ಷನ್ ಆಗಿ ಅವು ತಮ್ಮ ಜೊತೆಗೆ ಹತ್ಕೊಂಡು ಕುಂತಿರ್ತವೆ. ಸೊ ಹೀಗಾಗಿ ಚಹಾ ಪೌಡರ್ ಏನಾದರೂ, ಟೀ ಪೌಡರ್ ಏನಾದರೂ ನಮಗೆ ಅಬ್ಸರ್ವೇಷನ್ ಮಾಡಬೇಕಾದ್ರೆ ಜಸ್ಟ್ ಮ್ಯಾಗ್ನೆಟ್ ತೊಳೆದ ಮೇಲೆ ಅಬ್ಸರ್ವೇಷನ್ ನಾವು ಮಾಡಬೇಕು. ಓಕೆ. ಸೊ ಮತ್ತೆ ಕ್ವಶನ್ ರಿಪೀಟ್ ಆಗಿ ಹೇಳ್ತೀನಿ ಕೇಳಿ. ಕ್ವಶನ್ ಏನಿದೆ ಇಲ್ಲಿ, ಅಡುಗೆ ಎಣ್ಣೆಯ ಕಲಬೆರಕೆ ಪತ್ತೆ ಹಚ್ಚಲು ಬಳಸುವ ರಸಾಯನ ಯಾವುದಪ್ಪ ಅಂದರೆ, ಯಾವುದು, ನೈಟ್ರಿಕ್ ಆಮ್ಲ. ನೈಟ್ರಿಕ್ ಆಮ್ಲ ಅಂದರೆ HNO3+ ಈ ಒಂದು ಆಯಿಲ್ ತೊಳೆದಲ್ಲಿ ಏನಾಗುತ್ತಪ್ಪ ಅಂದರೆ, ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ರಿಂಗ್ ಲೇಯರ್ ತಯಾರಾಗುತ್ತೆ. ಆ ರಿಂಗ್ ಲೇಯರ್ ಮುಖಾಂತರ ಏನಾಗುತ್ತೆ, ನಮಗೆ ಕನ್ಫರ್ಮ್ ಆಗುತ್ತೆ ಕೊಟ್ಟಿರ್ತಕ್ಕಂಥ ಎಣ್ಣೆಯಲ್ಲಿ ಏನಿದೆ ಒಂದು ಕಲಬೆರಕೆ ಪದಾರ್ಥದಲ್ಲಿ ಎಡಿಷನ್ ಮಾಡಿದ್ರೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ಥರ HCl ಯೂಸ್ ಮಾಡ್ತಾರೆ, ಅರಿಶಿನ ಪುಡಿಯ ಒಂದು ಕಲಬೆರಕೆಯನ್ನು ಕಂಡುಹಿಡಿಸಲು ಯೂಸ್ ಮಾಡ್ತಾರೆ. ಮ್ಯಾಗ್ನೆಟ್ನ ಎಲ್ಲಿ ಯೂಸ್ ಮಾಡ್ತಾರೆ, ಮೂರನೇ ಆಪ್ಷನು, ಚಹಾ ಪುಡಿಯ ಒಂದು ಕಲಬೆರಕೆಯನ್ನು ಕಂಡುಹಿಡಿಯೋ ಸಲುವಾಗಿ ಮ್ಯಾಗ್ನೆಟ್ನ ಯೂಸ್ ಮಾಡ್ತಾರೆ. ಓಕೆ, ಕ್ವಶನ್ ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೂರನೇ ಕ್ವಶನು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ನೋಡಿ ನಮ್ಗೆ ಏನು ಹೇಳುತ್ತೆ. ಥರ್ಡ್ ಕ್ವಶನ್ ಇದು ಕೂಡ ಒಂದು ಕಲಬೆರಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ. ಕಲಬೆರಕೆಯನ್ನು, ಪ್ರಶ್ನೆ ನೋಡಿ, ಕಲಬೆರಕೆಯನ್ನು ತಡೆಗಟ್ಟಲು ಕಾನೂನು ಜಾರಿಗೆ ತಂದ ವರ್ಷ. ನೋಡಿ, ಕಲಬೆರಕೆಯನ್ನು ಸಿಕ್ಕಾಪಟ್ಟೆ ಕಲಬೆರಕೆ ಮಾಡ್ತಾರೆ, ಮಿಕ್ಸಪ್ ಮಾಡ್ತಾರೆ, ಅಡಲ್ಟ್ರೇಷನ್ ಆ್ಯಡ್ ಮಾಡ್ತಾರೆ. ಸೊ ಅದರಿಂದ ನಮ್ಮ ಮನುಷ್ಯ ಜೀವಿಗೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಹಾನಿ ಆಗ್ತಾ ಇರ್ತೇವೆ. ಸೊ ಇದರ ಒಂದು ಕಲಬೆರಕೆನ ಏನು ಮಾಡ್ತಾರೆ, ಒಂದು ಸ್ಟಾಪ್ ಮಾಡೋ ಸಲುವಾಗಿ ಕೆಲವೊಂದು ಕಾನೂನುಗಳನ್ನು ಜಾರಿಗೆ ಮಾಡ್ತಾರೆ. ಆ ಕಾನೂನುಗಳನ್ನು ಜಾರಿಗೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂತ ಅಲ್ಲಿ ಕೇಳಿದ್ದಾರೆ. ಆಯ್ಕೆ ನೋಡಿ, 1954, 1964, 1974, 1984. ಈ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 1954 ಅಂತ ಹೇಳ್ತೀವಿ. 1954ರಲ್ಲಿ ಕಲಬೆರಕೆಯನ್ನು ತಡೆಗಟ್ಟಲು ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಸೊ ಈ ಒಂದು ಕಾನೂನಲ್ಲಿ ಅವರು ಸಿಕ್ಕಾಪಟ್ಟೆ ಒಂದು ನಿಯಮಗಳಲ್ಲಿ ಕೊಟ್ಟಿರ್ತಾರೆ. ಸೊ ನಿಯಮ ಏನಂತ,
ಅದನ್ನು ಸಿಂಪಲಾಗಿ ಹೇಳ್ತೀನಿ, ಆಹಾರ ಕಲಬೆರಕೆಯನ್ನು ತಡೆಗಟ್ಟುವುದು, ಅಂದರೆ ಆಹಾರದ ಒಂದು ಗುಣಮಟ್ಟವನ್ನು ನಿರ್ಧಾರ ಮಾಡುವುದು ಮತ್ತು ಒಂದು ಮಾರುಕಟ್ಟೆ ಒಂದು ಕಟ್ಟುನಿಟ್ಟಿನ ಆರೋಗ್ಯ ಸೂತ್ರನೆಲ್ಲ ಪಾಲನೆ ಮಾಡಬೇಕಾಗುತ್ತೆ. ಆಮೇಲೆ ಯಾವುದೇ ಒಂದು ಪದಾರ್ಥಗಳನ್ನು ತಾವೇನೋ ಒಂದು ಪ್ರೊಡಕ್ಷನ್ ಮಾಡಿದ್ರೆ ಅದರ ಮೇಲೆ ಒಂದು ತಯಾರಿಸಿದ ದಿನಾಂಕ ಇರಬೇಕು, ಅದು ಎಕ್ಸ್ಪೈರಿ ಎಂದಾಗುತ್ತೆ ಅದು ಇರಬೇಕು, ಅದರ ಒಂದು ಬ್ಯಾಚ್ ಸಂಖ್ಯೆ ಕೂಡ ಇರಬೇಕು. ಆಮೇಲೆ ಆಹಾರಗಳಲ್ಲಿ ಬಳಸಲಾದ ಪದಾರ್ಥಗಳ ಪಟ್ಟಿ ಕೂಡ ಅಲ್ಲಿ ಇರಬೇಕು. ಆಮೇಲೆ ಅದನ್ನು ಉಪಯೋಗಿಸಿದ ವಿಧಾನ ಯಾವ ಥರ ಇರಬೇಕು, ಅದರ ತೂಕ ಎಷ್ಟು ಇರಬೇಕು. ಸೊ ಇಂಥದ್ದೆಲ್ಲ ನಿಯಮಗಳನ್ನು ಏನು ಮಾಡ್ತಾರೆ, 1954ರಲ್ಲಿ ಒಂದು ನಿಯಮಗಳನ್ನು ಅವರು ಮಾಡಿರ್ತಾರೆ. ಸೊ ಈ ನಿಯಮ ಪ್ರತಿಯೊಂದು ಯಾವುದೇ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಫುಡ್ ಪ್ರಾಡಕ್ಟ್ ತಯಾರಾದರೆ ಆ ಫುಡ್ ಪ್ರಾಡಕ್ಟ್ದ ಒಂದು ಪ್ಯಾಕೆಟ್ಗಳ ಮೇಲೆ ಪ್ರತಿಯೊಂದನ್ನೆಲ್ಲ ರೈಟ್ ಮಾಡಿರ್ತಾರೆ. ಸೊ ತಾವು ಕೂಡ ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಲೇಬೇಕು ಸ್ನೇಹಿತರೆ, ಹೌದಾ. ಸೊ ಇದಿಷ್ಟು ಕಲಬೆರಕೆಯನ್ನು ತಡೆಗಟ್ಟಲು ಒಂದು ಕಾನೂನನ್ನು ಜಾರಿಗೆ ತಂದಿರತಕ್ಕಂಥ ವರ್ಷ ಅಂತ ಹೇಳ್ತೀವಿ. 1954ರಲ್ಲಿ ಆ ಒಂದು ಕಾನೂನು ಜಾರಿಗೆ ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ, 4ನೇ ಕ್ವಶನು, ಆಹಾರದ ಗುಣಮಟ್ಟವನ್ನು ಒಂದು ನಿಯಂತ್ರಿಸುವ ಸಂಸ್ಥೆ ಯಾವುದು? ಏನು ಟೋಟಲಾಗಿ ಇರುತ್ತಲ್ವ, ಇಂಡಿಯಾದಲ್ಲಿ ಇರಲಿ ಅಥವಾ ಯಾವುದೇ ಇಡೀ ಜಗತ್ತಿನಲ್ಲಿ ಇರಲಿ, ಸೊ ನಮ್ಮ ಇಂಡಿಯನ್ಗೆ ಜಸ್ಟ್ ಕನ್ಸಿಡರ್ ಮಾಡಿ, ಭಾರತ ದೇಶಕ್ಕೆ ಕನ್ಸಿಡರ್ ಮಾಡಿ, ಈ ಒಂದು ಆಹಾರದ ಒಂದು ಗುಣಮಟ್ಟವನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ನಿಯಂತ್ರಿಸುವ ಸಂಸ್ಥೆ ಯಾವುದು? ನೋಡಿ ಆಪ್ಷನ್ಗಳನ್ನು ನೋಡಿ, ಏನು ಕೊಟ್ಟಿದ್ರೆ, ISI ಇದೆ ಫಸ್ಟ್ ಒನ್. ISI ಅಂದ್ರೆ ಏನು? ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಏನು ISI ಅಂದರೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂದ್ರೆ ISI. ಸ್ಕ್ರೀನು ಡಿಮ್ ಕಾಣಿಸ್ತಿದೆಯಾ? ಓಕೆ, ಈ ಕ್ಲಿಯರಿಟಿ ಇದೆಯಾ? ಓಕೆ, ಸೆಕೆಂಡ್ ಆಪ್ಷನ್ ನೋಡಿ, ಏನು ಕೊಟ್ಟಿದ್ರೆ ಇಲ್ಲಿ, AGMARK. AGMARK ಅಂದ್ರೆ ಏನು? ಡೈರೆಕ್ಟರೇಟ್ ಆಫ್ ದ ಮಾರ್ಕೆಟಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಅಂತ ಬರುತ್ತೆ ಸೆಕೆಂಡು. ಆ್ಯಂಡ್ ಥರ್ಡ್ ಏನು ಬರುತ್ತೆ ನೋಡಿ, FPO. FPO ಅಂದ್ರೆ ಏನು? ಫುಡ್ ಪ್ರೊಸೆಸಿಂಗ್ ಆರ್ಗನೈಸೇಷನ್ ಅಂತ ಇದೆ. 4ನೇದು ಮೇಲಿನ ಎಲ್ಲ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತಾನೆ ಹೇಳ್ತೀವಿ ನಾವು. ಯಾವುದು ಸರಿಯಾದ ಆನ್ಸರ್? ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಇದು ಕೂಡ ಒಂದು ಆಹಾರ ಗುಣಮಟ್ಟ ನಿಯಂತ್ರಿಸತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಸೆಕೆಂಡು AGMARK. ಸೊ ಇದು ಕೂಡ ಏನಾಗಿದೆ? ಒಂದು ಆಹಾರ ಗುಣಮಟ್ಟವನ್ನು ನಿಯಂತ್ರಿಸುವ ಸಂಸ್ಥೆಯಾಗಿದೆ. FPO ಕೂಡ ಆಗಿದೆ. ಆಮೇಲೆ 4ನೇ ಆಪ್ಷನು ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಇದ್ರ ಬಿಟ್ಟರೆ ಇನ್ನೊಂದೆರಡು ಬರುತ್ತೆ. ಇನ್ನೊಂದೆರಡು ತಮಗೆ ಗೊತ್ತಿರದೇ ಇರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. BIS ಅಂತ ಬರುತ್ತೆ ಸೆಕೆಂಡ್. ಇನ್ನೊಂದಿದೆ BIS, BIS ಅಂದ್ರೇನು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಸೊ ಇದು ಕೂಡ ಏನು ಮಾಡುತ್ತೆ, ತನ್ನಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಅಂದರೆ ಯಾವ್ದು ಬರುತ್ತೆ ಇಲ್ಲಿ? ಆಭರಣಗಳ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶುದ್ಧತೆ ಬರುತ್ತೆ ಇಲ್ಲಿ. ಚಿನ್ನ ಮತ್ತು ಬೆಳ್ಳಿ ಆಭರಣ ಇರುತ್ತಲ್ವಾ, ಸೊ ಅದರಲ್ಲಿ 22 ಕ್ಯಾರೆಟು 24 ಕ್ಯಾರೆಟು ತೊಗೊಂಡ್ರೆ ಗೋಲ್ಡ್ಗೆ ಬರುತ್ತೆ. ಅದು ಶುದ್ಧ ಅಥವಾ ಅಶುದ್ಧತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಹೇಳ್ತೀವಿ. ಅದಕ್ಕೆ BIS ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಿದ್ದು ಚಿನ್ನ ಮತ್ತು ಬೆಳ್ಳಿ ಒಂದು ಆಭರಣದ ಶುದ್ಧತೆಯನ್ನು ನಿಯಂತ್ರಣೆ ಮಾಡ್ತಕ್ಕಂಥ ಸಂಸ್ಥೆ ಅಂತ ಹೇಳ್ತೀವಿ. ಇನ್ನೊಂದು ಬರುತ್ತೆ ಯಾವುದಪ್ಪ ಅಂದರೆ ಇಕೋಮಾರ್ಕ್ ಅಂತ ಬರುತ್ತೆ. ಇನ್ನೊಂದು ಇಕೋಮಾರ್ಕ್, ECOMARK, ಇಕೋಮಾರ್ಕ್. ಸೊ ಇದು ಕೂಡ ಏನು ಮಾಡುತ್ತೆ, ಜೀವ ಸಂಸ್ಥೆಗೆ ಒಂದು ಕಡಿಮೆ ಪರಿಣಾಮ ಬೀರ್ತಕ್ಕಂಥ ವಸ್ತುಗಳ ಒಂದು ಪರಿಶೀಲನೆ ಮಾಡುವ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ಇಕೋಮಾರ್ಕ್, ಇಕೋ ಒಂದು ಕೂಡಲೇ ಗೊತ್ತಾಗುತ್ತೆ ನಮಗೆಲ್ಲ, ಅಂದರೆ ಜೀವ ಸಂಸ್ಥೆಗೆ ಒಂದು ಕಡಿಮೆ ಪರಿಣಾಮ ಬೀರ್ತಕ್ಕಂಥ ವಸ್ತುಗಳ ಒಂದು ಉತ್ಪಾದನೆ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ಇದ್ರ ಬಿಟ್ಟರೆ ಲಾಸ್ಟ್ ಒಂದು ಬರುತ್ತೆ ಸಿಲ್ಕ್ ಹೆಸರಲ್ಲೇ ಬರುತ್ತೆ. ಸಿಲ್ಕ್ ಮಾರ್ಕ್ ಅಂತ ಬರುತ್ತೆ. ಸಿಲ್ಕ್ ಅಂದ್ರೇನು? ರೇಷ್ಮೆ. ಅಂದರೆ ರೇಷ್ಮೆಯ ಒಂದು ಗುಣಮಟ್ಟವನ್ನು ಅಳೆಯುವ ಸಲುವಾಗಿ ಒಂದು ನಿಯಂತ್ರಣದಲ್ಲಿ ಇಡಬೇಕಾಗುತ್ತೆ. ಸೊ ಅದರ ಒಂದು ನಿಯಂತ್ರಣ ಎಲ್ಲಿ ಬರ್ತಪ್ಪ ಅಂದರೆ ಸಿಲ್ಕ್ ಮಾರ್ಕ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಕೂಡ ಒಂದು ಸಂಸ್ಥೆಗಳಾಗಿವೆ. ಅದರ ಒಂದು ಸಂಸ್ಥೆ ಆಹಾರದ ಗುಣಮಟ್ಟ ಅಥವಾ ಒಂದು ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಮಾರ್ಕೆಟಿಂಗ್ ಮಾಡಿದ್ರೆ, ಸೇಲ್ ಮಾಡ್ತಾ ಇದ್ರೆ, ಸೊ ಪ್ರತಿಯೊಂದಕ್ಕಲ್ಲಿ ನಿಯಂತ್ರಣವನ್ನು ಇಡಬೇಕಾಗುತ್ತೆ. ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ISI, AGMARK, FPO, BIS, ಇಕೋಮಾರ್ಕ್ ಮತ್ತು ಸಿಲ್ಕ್ ಮಾರ್ಕ್. ಸೊ ಈ ಥರವಷ್ಟು ಒಂದು 4ರಿಂದ 5 ಸಂಸ್ಥೆಗಳು ಬರುತ್ತೆ. ಸೊ ಇವೆಲ್ಲವುಗಳನ್ನು ನಿಯಂತ್ರಣವನ್ನು ಮಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳುತ್ತೆ ನೋಡಿ, 5ನೇ ಕ್ವಶನು. ಓಕೆ, 5ನೇ ಕ್ವಶನ್ ಹೇಳುತ್ತೆ ನಮಗೆ,
ಆಹಾರ ಸಂರಕ್ಷಣೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಯಂತ್ರಣ ಮಾಡುವ ರಸಾಯನ. ಈ ನಮ್ಮ ಆಹಾರ ಸಂರಕ್ಷಣೆ ಅಂದರೆ ನಾವು ಫುಡ್ ಪ್ರಿಸರ್ವೇಷನ್ ಮಾಡ್ತೀವಿ, ಹೌದಾ? ಫುಡ್ ಪ್ರಿಸರ್ವೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪಿಕಲ್ಸ್ ತೋರಿ, ಉಪ್ಪಿನಕಾಯಿನ ತೊಗೊಂಡ್ರೆ ನೀವು ಫುಡ್ ಪ್ರಿಸರ್ವೇಷನ್. ಈ ಜಸ್ಟ್ ನೀವು ಉಪ್ಪಿನಕಾಯಿನ ತೊಗೊಂಡ್ರೆ, ನೀವು ಉಪ್ಪಿನಕಾಯಿನ ಏನು ಮಾಡ್ತಾರೆ, ಅವರು ಒಂದು ತಮ್ಮ ಮನೇಲಿ ಮಾಡ್ಬೋದು ಅಥವಾ ಫ್ಯಾಕ್ಟ್ರಿಲಿ ಮಾಡ್ತಾರೆ. ಅದನ್ನೇನು ಮಾಡ್ತಾರೆ, ಅವರು ಜಾಸ್ತಿ ದಿವಸ ಇಡಬೇಕಂದ್ರೆ ಕೆಲವೊಂದು ಅದರಲ್ಲಿ ಕೆಮಿಕಲ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಸೊ ಅದೇ ಥರ ಇಲ್ಲಿ ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಹಾರ ಸಂರಕ್ಷಣೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಯಂತ್ರಣ ಮಾಡುವ ರಸಾಯನ. ಯಾವ ಒಂದು ರಸಾಯನಗಳನ್ನು ಯೂಸ್ ಮಾಡಿದ್ರೆ ಒಂದು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ನಿಯಂತ್ರಣ ಮಾಡ್ಬೋದು. ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಯಂತ್ರಣ ಅಂದ್ರೇನು? ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಉಪ್ಪಿನಕಾಯಿ ಹೇಳಿದೆ ನಿಮಗೆ. ಉಪ್ಪಿನಕಾಯಿನ ಡಬ್ಬಿಯಲ್ಲಿ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಪ್ಯಾಕ್ ಮಾಡ್ತಾರೆ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಉಪ್ಪಿನಕಾಯಿ ಕೆಟ್ಟು ಬಿಟ್ಟಿರುತ್ತೆ, ಅದರ ಒಂದು ಸ್ಮೆಲ್ ಬರುತ್ತೆ ಅಥವಾ ಟೇಸ್ಟೇ ಕೊಡಲ್ಲ. ಇದರ ಅರ್ಥ ಏನಲ್ಲಿ ಕೆಟ್ಟಿರುತ್ತೆ. ಆ ಕೆಡಕ್ಕೆ ಸೂಕ್ಷ್ಮಾಣು ಜೀವಿಗಳು ಕಾರಣ ಆಗ್ತವೆ. ಆ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆಗಳ ನಿಯಂತ್ರಣ ಮಾಡೋ ಸಲುವಾಗಿ, ಅಂದರೆ ಅಲ್ಲಿ ಯಾವುದೇ ರೀತಿ ಉಪ್ಪಿನಕಾಯಿ ಕೆಡಬಾರ್ದು, ಅದ್ರ ಟೇಸ್ಟ್ ಹಾಗೆ ಇರಬೇಕು, ಹೌದಾ? ಭಾಳಷ್ಟು ದಿವಸ ಇಟ್ಟರೂ ಕೂಡ ಅದರ ಟೇಸ್ಟ್ ಹಾಗೆ ಇರುತ್ತೆ. ಸೊ ತಾವೆಲ್ಲ ತಿಂದಿರ್ತಾರೆ ಉಪ್ಪಿನಕಾಯಿನ, ಮಾರ್ಕೆಟಿಗೆ ಸಿಗ್ತಕ್ಕಂಥ ಉಪ್ಪಿನಕಾಯಿ ಡಬ್ಬಿನ ತೊಗೊಂಡು ಅದರಲ್ಲಿರ್ತಕ್ಕಂಥ ಉಪ್ಪಿನಕಾಯಿನ ತಿಂದಿರ್ತಾರೆ. ಸೊ ಅಂತಹ ಒಂದು ಆಹಾರ ಸಂರಕ್ಷಣೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಯಂತ್ರಣ ಮಾಡುವ ರಸಾಯನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಸೋಡಿಯಂ ಬೆಂಜೋಯೇಟ್ ಇದೆ, ಸಿಟ್ರಿಕ್ ಆಮ್ಲ ಇದೆ, ಸೋಡಿಯಂ ಮೆಟಾಸಲ್ಫೇಟ್ ಇದೆ, ಮೇಲಿನ ಎಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲನೇ ಅಂತ ಹೇಳ್ತೀವಿ. ಯಾಕಂದರೆ ಸೋಡಿಯಂ ಬೆಂಜೋಯೇಟ್ ಕೂಡ ಯೂಸ್ ಮಾಡ್ತೀವಿ, ಸಿಟ್ರಿಕ್ ಆ್ಯಸಿಡ್ ಕೂಡ ಯೂಸ್ ಮಾಡ್ತೀವಿ, ಸೋಡಿಯಂ ಮೆಟಾಸಲ್ಫೇಟ್ ಕೂಡ ಯೂಸ್ ಮಾಡ್ತೀವಿ. ಸೊ ಹೀಗಾಗಿ ಇವೆಲ್ಲ ಪ್ರತಿಯೊಂದು ಕೆಮಿಕಲ್ಗಳನ್ನು ಪ್ರತಿಯೊಂದು ಫುಡ್ ಪ್ರಾಡಕ್ಟ್ ಯಾವುದೇ ಇರಲಿ, ಸೊ ಆಯಾ ತಕ್ಕಂತೆ ಆಯಾ ಫುಡ್ ಯಾವ ಥರ ಇರುತ್ತೆ ಆಯಾ ತಕ್ಕಂತೆ ಅಲ್ಲಲ್ಲಿ ಆಯಾ ಕೆಮಿಕಲ್ಸ್ಗಳನ್ನು ಅವರು ಯೂಸ್ ಮಾಡ್ತಾರೆ. ಸೊ ನೀವೇನಾದ್ರು ಉಪ್ಪಿನಕಾಯಿ ಡಬ್ಬಿನ ತೊಗೊಂಡ್ರೆ ಆ ಡಬ್ಬಿಯ ಹಿಂದಿನ ಸೈಡ್ ಪಾಕೆಟ್ ಇರುತ್ತೆ, ಅಲ್ಲಿ ಒಂದು ಪೇಪರ್ ಅಂಟಿಸಿರ್ತಾರಲ್ಲ, ಕಂಪ್ನಿ ಯಾವುದು, ಎಂದು ತಯಾರು ಮಾಡಿದ್ರು, ಎಕ್ಸ್ಪೈರ್ ಡೇಟು, ಮ್ಯಾನುಫ್ಯಾಕ್ಚರ್ ಡೇಟು, ಆಮೇಲೆ ರೆಟಲ್ ಪ್ರೈಸ್ ಎಲ್ಲ ಇರುತ್ತೆ. ಸೊ ಅದರ ಕೆಳಗಡೆನೆಲ್ಲ ಕಂಟೆಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ತಾವು ದಯವಿಟ್ಟು ಚೆಕ್ ಮಾಡ್ತಾ ಇರಿ. ಅಂದರೆ ಎಕ್ಸ್ಪೈರ್ ಡೇಟ್ ಎಷ್ಟಿದೆ, ಯಾವ ತಿಂಗಳಲ್ಲಿ ತಯಾರು ಮಾಡಿದ್ರು, ಎಷ್ಟು ತಿಂಗಳದು ಬಾಳಿಕೆ ಬರುತ್ತೆ, ಎಷ್ಟು ತಿಂಗಳ ಒಳಗೆ ಅದನ್ನು ಯೂಸ್ ಮಾಡ್ಕೊಳಕ್ಕೆ ನಮಗೆ ಬರುತ್ತೆ. ಸೊ ಮ್ಯಾಕ್ಸಿಮಮ್ಮು ಒಂದು 3 ರಿಂದ 4 ತಿಂಗಳಷ್ಟು ನಾವು ಉಪ್ಪಿನಕಾಯಿನ ಒಮ್ಮೆ ತಯಾರು ಮಾಡಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಅಷ್ಟರಲ್ಲೇ ಅದನ್ನು ಪೂರ್ತಿಯಾಗಿ ಮುಗಿಸ್ಬಿಡಬೇಕು, ತಿಂದುಬಿಡಬೇಕು ಡೈಲಿ ಯೂಸ್ ಮಾಡ್ಕೊಂಡು. ಇಲ್ಲಾಂದರೆ ಅದು ಮತ್ತೆ ಅದರಲ್ಲಿ ವೇಸ್ಟ್ ಆಗ್ತಾ ಹೋಗುತ್ತೆ, ಮುಂದೆ ಕೆಡ್ತಾ ಹೋಗುತ್ತೆ, ಹೌದಾ? ತಮಗೆಲ್ಲ ಗೊತ್ತಿದೆ. ಓಕೆ, ಸೊ ಇದಿಷ್ಟು ಒಂದು ಆಹಾರದ ಕಲಬೆರಕೆಯಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ತೀವಿ. ಸೊ ಇದಿಷ್ಟು ಕ್ವಶನ್ಗಳನ್ನು ಪರ್ಫೆಕ್ಟಾಗಿ ತಾವು ಮಾಡಲೇಬೇಕು. ಸೊ ಎಲ್ಲ ಈಜಿ ಇದೆ, ಎಷ್ಟೇನು ಡಿಫಿಕಲ್ಟ್ ಇಲ್ಲ. ಸೊ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ಕ್ವಶನ್ಸ್ಗಳನ್ನು ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ಬರುತ್ತೆ, ಚಾಪ್ಟರ್ ನಂಬರ್ 12, ಪರಿಸರ ವಿಜ್ಞಾನ ಅಥವಾ ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಚಾಪ್ಟರ್ ಇದು, ಪರಿಸರ ವಿಜ್ಞಾನ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟೇ. ಅಂದರೆ ಪರಿಸರದ ಘಟಕಗಳಾಗಿರ್ಬೋದು, ವಾತಾವರಣದ ಅನಿಲಗಳಾಗಿರ್ಬೋದು, ಪರಿಸರದ ವ್ಯವಸ್ಥೆ ಆಗಿರ್ಬೋದು, ಜೀವ ಸಮೂಹಗಳಾಗಿರ್ಬೋದು, ಪರಿಸರ ವ್ಯವಸ್ಥೆ ಆಗಿರ್ಬೋದು, ಜೈವಿಕ ಘಟಕಗಳಿರುತ್ತೆ, ಆಹಾರ ಸರಪಳಿ ಬರುತ್ತೆ, ಜಾಗತಿಕ ತಾಪಮಾನ ಬರುತ್ತೆ, ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರಣ ಕೂಡ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಆಮ್ಲ ಮಳೆ, ಅಸಿಡ್ ಏನಂತ ಕರಿತೀವಲ್ಲ, ಸೊ ಅದು ಕೂಡ ಇದರಲ್ಲೇ ಬರುತ್ತೆ, ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಭಾರತದ ಕೆಲವೊಂದು ರಾಷ್ಟ್ರೀಯ ಉದ್ಯಾನಗಳು, ಆಮೇಲೆ ಕೆಲವೊಂದು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕಾಯ್ದೆಗಳು. ಸೊ ಇದಿಷ್ಟು ಒಂದು ಈ ಚಾಪ್ಟರ್ನಲ್ಲಿ ಕವರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಎಕ್ಸಾಮ್ನಲ್ಲಿ ಬರ್ತಾ ಇರುತ್ತೆ ಅನ್ನೋದನ್ನೇ ನಾವು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಸೊ ಇದಕ್ಕೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಸ್ಟ್ ಕ್ವಶನ್ ನೋಡಿ, ಏನು ಹೇಳ್ತೀನಿ ನಮಗೆ ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ಹೀಗಿದೆ ಸ್ನೇಹಿತರೆ, ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಆದ ವರ್ಷ. ಒಂದು ನಿಮಿಷ. ಓಕೆ, ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಆದ ವರ್ಷ ಅಂದರೆ ಪರಿಸರ ಸಂರಕ್ಷಣೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಪರಿಸರದ ಒಂದು ಸಂರಕ್ಷಣೆ ಏನಾದರೂ ಮಾಡಲಿ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತಮಗೆಲ್ಲ ಗೊತ್ತೇ ಇದೆ, ಹೌದಾ? ಸೊ ಆ ಸಂರಕ್ಷಣೆ ಒಂದು ಕಾಯ್ದೆ ಜಾರಿಗೆ ಆದ ವರ್ಷ ಯಾವುದು ಅಂತ ಕೇಳ್ತಾರೆ. ಯಾವ ವರ್ಷ ಅದು ಜಾರಿಗೆ ಆಯಿತು ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ ಇದೆ ನೋಡಿ, 1986 ಇದೆ, 1972, 1974, 1981. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ
1986 ಅಂತ ಹೇಳ್ತೀವಿ. ಈ 1986ರಲ್ಲಿ ಪರಿಸರ ಸಂರಕ್ಷಣೆ ಕಾಯ್ದೆ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಆದ ವರ್ಷ. ಇನ್ನು ಉಳಿದ ಈ 1972ರಲ್ಲಿ ಕೂಡ ಒಂದೇನೋ ಇದೆ ಹೇಳ್ತೀನಿ, 1974ರಲ್ಲಿ ಕೂಡ ಒಂದಿದೆ, 1981ರಲ್ಲಿ ಕೂಡ ಇದೆ. ಈ 1972ರಲ್ಲಿ ಏನು ಮಾಡ್ತಾರೆ ಅಂದರೆ ವನ್ಯಜೀವಿಯ ಸಂರಕ್ಷಣೆಯ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸಂರಕ್ಷಣೆಯ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥ ವರ್ಷ ಅಂತ ಹೇಳ್ತೀವಿ. ಯಾವುದು? 1972. 1972ನಲ್ಲಿ ವನ್ಯಜೀವಿಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇದೇ ರೀತಿಯಾಗಿ 1974ರಲ್ಲಿ ಏನು ಮಾಡ್ತಾರೆ? ಜಲ ಮಾಲಿನ್ಯ ಸಂರಕ್ಷಣೆ ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ ನದಿ ಆಗಿರಲಿ ಅಥವಾ ಸಣ್ಣ ಸಣ್ಣ ನದಿ ಆಗಿರಲಿ, ದೊಡ್ಡ ನದಿ ಆಗಿರಲಿ, ಅಥವಾ ಕೆರೆ ಆಗಿರಲಿ, ಬಾವಿ ಆಗಿರಲಿ, ಸೊ ಪ್ರತಿಯೊಂದಲ್ಲಿರ್ತಕ್ಕ ನೀರನ್ನು ನಾವು ಸಂರಕ್ಷಣೆ ಮಾಡ್ಕೊಂಡು ಇಟ್ಕೊಳ್ಬೇಕು. ಯಾಕಂದರೆ ಕುಡಿಯೋ ನೀರು ಅಲ್ಲಿಂದನೇ ಅಲ್ವಾ. ಸೊ ಅದ ನೀರು ಏನಾದರೂ ಗಲೀಜಾದ್ರೆ ನಾವು ಕುಡಿಯೋಕ್ಕಾಗುತ್ತಾ? ಕುಡಿಯೋಕ್ಕಂತೂ ಆಗೋ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಜಲ ಮಾಲಿನ್ಯ ಸಂರಕ್ಷಣೆ ಕಾಯ್ದೆಯನ್ನು ಕೂಡ ಅವಾಗಲೇ ಅವರು ಜಾರಿಗೆ ತಂದಿದ್ದು. ಯಾವ ವಿಶ್ವದಲ್ಲಿ? 1974ರಲ್ಲಿ. ಇದೇ ಥರ 1981 ಅಂತ ಇಲ್ಲಿ ಕೊಟ್ಟಿದ್ದಾರೆ. 1981ರಲ್ಲಿ ವಾಯು ಮಾಲಿನ್ಯದ ನಿಯಂತ್ರಣ ಕಾಯ್ದೆಯನ್ನು ಅಲ್ಲಿ ಒಂದು ಜಾರಿಗೆ ಅವರು ತರ್ತಾರೆ. ಎಷ್ಟನೇ ಇಸ್ವಿಯಲ್ಲಿ? 1981ರಲ್ಲಿ. ಸೊ ಇದಿಷ್ಟು ತಾವು ನೆನಪು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಪರಿಸರ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ವನ್ಯಜೀವಿಯ ಒಂದು ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ಜಲ ಮಾಲಿನ್ಯ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ಆಮೇಲೆ ವಾಯು ಮಾಲಿನ್ಯ ನಿಯಂತ್ರಣ ಒಂದು ಕಾಯ್ದೆ ಆಗಿರ್ಬೋದು. ಸೊ ಇವೆಲ್ಲ ತಮಗೆ ಗೊತ್ತಿರಬೇಕು ಸ್ನೇಹಿತರೆ. ಯಾಕಂದರೆ ಪ್ರಶ್ನೆ ಇಲ್ಲಿ ಪರಿಸರ ಸಂರಕ್ಷಣೆ ಅಂತ ಬಂದಿದೆ, ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ವನ್ಯಜೀವಿಯ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಕೇಳಿದ್ರೆ ಏನು ಹೇಳ್ತೀರಾ? 1972 ಅಂತ ಹೇಳಿ. ಅದೇ ಥರ ಜಲ ಮಾಲಿನ್ಯ ಸಂರಕ್ಷಣೆ ವರ್ಷ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? 1974 ಅಂತ ಹೇಳಿ. ಅದೇ ಥರ ವಾಯು ಮಾಲಿನ್ಯದ ನಿಯಂತ್ರಣ ಕಾಯ್ದೆ ಬಂದ ವರ್ಷ ಯಾವುದು ಅಂತ ಕೇಳಿದ್ರೆ 1981 ಅಂತ ಹೇಳಿ. ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇರ್ತೀವಿ. ಸೊ ತಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೆಕೆಂಡ್ ಕ್ವಶನ್ ನೋಡಿ, ಏನು ಹೇಳುತ್ತೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ? ಅಷ್ಟು ಸಿಂಪಲ್ ಕ್ವಶನ್ ಇದೆ ನೋಡಿ. ಸೊ ಹೀಗಾಗಿ ತಮಗೆ ಸ್ನೇಹಿತರೆ ಕೆಲವೊಂದು ಏನು ರಾಷ್ಟ್ರೀಯ ಉದ್ಯಾನವನ ಇರುತ್ತಲ್ಲ, ಸೊ ಅದರ ಬಗ್ಗೆ ಸ್ವಲ್ಪ ಕೂಡ ಆದರೂ ತಮಗೆ ಮಾಹಿತಿ ಬೇಕು. ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಏನು? ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ. ಸೊ ನ್ಯಾಷನಲ್ ಪಾರ್ಕ್ ಪ್ರತಿಯೊಂದು ಸ್ಟೇಟ್ನಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ. ಸೊ ತಮಗೆಲ್ಲ ಗೊತ್ತೇ ಇದೆ. ಸೊ ಕರ್ನಾಟಕದಲ್ಲಿ ಎಷ್ಟು ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಎಷ್ಟು ಬರುತ್ತೆ, ಯಾವ್ದು ಬರುತ್ತೆ, ಉತ್ತರಾಖಂಡದಲ್ಲಿ ಯಾವ್ದು ಬರುತ್ತೆ, ಛತ್ತೀಸ್ಗಢದಲ್ಲಿ ಯಾವ್ದು ಬರುತ್ತೆ. ಸೊ ತಮಗೆಲ್ಲ ಸಿಂಪಲ್ ಆಗಿ ಗೊತ್ತಿರಲೇಬೇಕು. ಆಪ್ಷನ್ ನೋಡಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ? ಸಿಂಪಲ್ ಆನ್ಸರ್ ಇದೆ, ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ. ಹೌದಾ? ಸೊ ಕರ್ನಾಟಕ ರಾಜ್ಯದಲ್ಲಿ ಏನು ಬರುತ್ತೆ? ಇದು ಬಂಡೀಪುರ ಬರುತ್ತೆ. ಇದ್ರ ಬಿಟ್ಟರೆ ಇನ್ನೊಂದು ಬರುತ್ತೆ ಕರ್ನಾಟಕದಲ್ಲಿ, ಯಾವುದು? ನಾಗರಹೊಳೆ. ಸೊ ಇದು ಕೂಡ ಒಂದು ನ್ಯಾಷನಲ್ ಪಾರ್ಕ್ ಅಂತ ಇದೆ. ಸೊ ಇದು ಕೂಡ ಬರೋದೇ ನಮ್ಮ ಕರ್ನಾಟಕದಲ್ಲಿ. ಇದೇ ಥರ ಆಂಧ್ರ ಪ್ರದೇಶ ಏನಾದರೂ ನಾವು ಹೋದರೆ, ಆಂಧ್ರ ಪ್ರದೇಶ ಇರತಕ್ಕಂಥ ನ್ಯಾಷನಲ್ ಪಾರ್ಕ್ ಯಾವುದು? ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಹೆಸರು ಕೇಳಿರಲ್ವಾ? ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಹೌದಾ? ಸೊ ಇದೇ ಥರ ಉತ್ತರಾಖಂಡಕ್ಕೆ ಏನಾದರೂ ನೀವು ಹೋದರೆ, ಉತ್ತರಾಖಂಡದಲ್ಲಿ ಯಾವ್ದು ಬರುತ್ತೆ? ಗಂಗೋತ್ರಿ ಅಂತ ಬರುತ್ತೆ. ಗಂಗೋತ್ರಿ ಇದು ಕೂಡ ಒಂದು ನ್ಯಾಷನಲ್ ಪಾರ್ಕೇ. ಇನ್ನು ಛತ್ತೀಸ್ಗಢ ಏನಾದರೂ ನೀವು ಹೋದರೆ ಏನು ಬರುತ್ತೆ? ಛತ್ತೀಸ್ಗಢನಲ್ಲಿ ಇಂದ್ರಾವತಿ ಅಂತ ಬರುತ್ತೆ. ಹೌದಾ? ಇಂದ್ರಾವತಿ. ಸೊ ಈ ರೀತಿಯಾಗಿ ಕೆಲವೊಂದು ಉದ್ಯಾನವನ ಅಂದರೆ ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಾವು ಇಟ್ಕೊಳ್ಬೇಕು. ಕರ್ನಾಟಕ, ಆಂಧ್ರ, ಉತ್ತರಾಖಂಡ, ಛತ್ತೀಸ್ಗಢ, ಮಹಾರಾಷ್ಟ್ರ, UP, MP, ಬಿಹಾರ್ ಪ್ರತಿಯೊಂದರಲ್ಲಿ ಒಂದೊಂದು ಇರುತ್ತೆ. ಸೊ ಅದನ್ನು ದಯವಿಟ್ಟು ಸಿಂಪಲ್ ಆಗಿ ಓದ್ಕೊಳ್ಳಿ. ಮಿನಿಮಮ್ ನಾವು ಕರ್ನಾಟಕದಲ್ಲಿ ಇರ್ತೀವಿ ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕೆಲವೊಂದು ರಾಷ್ಟ್ರೀಯ ಉದ್ಯಾನ, ಅದರಲ್ಲಿ ನ್ಯಾಷನಲ್ ಪಾರ್ಕ್ ಯಾವುದೇ ಅದು ಆದರೂ ನಮಗೆ ಕಮ್ಮಿ ಗೊತ್ತೇ ಇರಬೇಕು. ಸೊ ಹೀಗಾಗಿ ಈ ಥರ ಒಂದು ಕ್ವಶನ್ ಬರುತ್ತೆ. ಸೊ ಇದನ್ನು ಕೂಡ ತಾವು ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಥರ್ಡ್ ಕ್ವಶನ್ ಏನು ಹೇಳುತ್ತೆ ನಮಗೆ? ಓಕೆ, ಆಮ್ಲ ಮಳೆಯಲ್ಲಿ ಇರುವ ರಸಾಯನ. ಆಮ್ಲ ಮಳೆ ಅಂದರೆ ನಾವು ಏನಂತ ಹೇಳ್ತೀವಿ? ಸಿಂಪಲ್ ಆಗಿ ಇದಕ್ಕೆ ಆಸಿಡ್ ರೈನ್ ಅಂತ ಕರಿತೀವಿ. ಈ ಆಸಿಡ್ ರೈನಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಯಾವ್ದು ಇರುತ್ತೆ? ಆ್ಯಕ್ಚುಲಿ ಕೆಮಿಕಲ್ ಯಾವ್ದು ಇರುತ್ತೆ? ನಮ್ಗೆ ಜಸ್ಟ್ ಕೇಳಿದ್ದೀವಿ ನಾವು, ಆಸಿಡ್ ರೈನ್ ಇರುತ್ತೆ, ಆಸಿಡ್ ರೈನ್ ಬರುತ್ತೆ, ಕೆಲವೊಂದು ವೇಳೆಯಲ್ಲಿ ಬಂದಿದೆ ಕೂಡ.
ಸೊ ಈ ಆಸಿಡ್ ರೈನಲ್ಲಿ ಇರ್ತಕ್ಕಂತಹ ಕೆಮಿಕಲ್ಸ್ಗಳು ಯಾವುದಂತ ಪದೇ ಪದೇ ಬರ್ತಕ್ಕಂತಹ ಪ್ರಶ್ನೆ ಇದು ಸ್ನೇಹಿತರೆ, ಇದನ್ನು ನೆನಪು ಹೋಗಬೇಡಿ. ಓಕೆ, ಆಪ್ಷನ್ ನೋಡಿ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸಲ್ಫರ್ ಡೈಆಕ್ಸೈಡ್, ಅ ಮತ್ತು ಬ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅ ಮತ್ತು ಬ ಅಂತ ಹೇಳ್ತೀವಿ. ಅ ಮತ್ತು ಬ ಅಂದರೆ ಯಾವುದು? ಒಂದನೇದು ಸಲ್ಫ್ಯೂರಿಕ್ ಆಮ್ಲ, ಎರಡನೇದು ನೈಟ್ರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ ಏನು? H2SO4 ಅಂತ ಹೇಳ್ತೀವಿ. ನೈಟ್ರಿಕ್ ಆಮ್ಲ ಅಂದ್ರೆ ಏನು? HNO3 ಅಂತ ಹೇಳ್ತೀವಿ. ಸೊ ಈ ಎರಡು ಆಸಿಡ್ಗಳು ಆಮ್ಲ ಮಳೆಯಲ್ಲಿ ಪ್ರೆಸೆಂಟ್ ಆಗಿ ಇರುತ್ತೆ. ಈ ಆಮ್ಲ ಮಳೆ ಪಿ ಎಚ್ ಏನಾದರೂ ತಾವು ನೋಡಿದ್ರೆ, ಆಮ್ಲ ಮಳೆ ಪಿ ಎಚ್ ಏನಾದ್ರು ನೋಡಿದ್ರೆ ಎಷ್ಟು ಇರ್ತಪ್ಪ? ಪಿ ಎಚ್ ಅಂದ್ರೆ ಇದ್ರದ್ದು 5.6ಕ್ಕಿಂತ ಕಮ್ಮಿ ಇರುತ್ತೆ. ಲಕ್ಷದಲ್ಲಿ ಇಟ್ಕೊಳ್ಳಿ, 5.6ಕ್ಕಿಂತ ಕಡಿಮೆ ಇರ್ತಕ್ಕಂತಹ ಇದು ಮಳೆ ಅಂತ ಹೇಳ್ತೀವಿ, ಹೌದಾ? ಸೊ ಆಮ್ಲ ಮಳೆಯಲ್ಲಿ ಇರ್ತಕ್ಕಂಥ ರಸಾಯನ ಯಾವುದಪ್ಪ ಅಂದರೆ H2SO4 ಮತ್ತು HNO3, ಸಲ್ಫೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ. ಇದನ್ನು ಸಿಂಪಲ್ ಆಗಿ ಲಕ್ಷದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 4th ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ. ಒಂದು ನಿಮಿಷ ಸ್ಕ್ರೀನ್ ಸ್ವಲ್ಪ ಕ್ಲಿಯರ್ ಮಾಡ್ಕೋತೀನಿ. ಕೆಲವೊಂದು ಟೈಮಲ್ಲಿ ಸ್ಕ್ರೀನು ಓಕೆ ಈ ಕ್ಲಿಯರ್ ಕಾಣಿಸ್ತೆ. ಓಕೆ, 4ನೇ ಕ್ವಶನ್ ಏನು ಹೇಳುತ್ತೆ ನೋಡಿ. ಓಝೋನ್ ಪದರಿನ ಸವಕಳಿಯ ಪರಿಣಾಮ. ಓಝೋನ್ ಲೇಯರ್ ಎಲ್ಲಿರುತ್ತೆ? ನಮ್ಮ ಪೃಥ್ವಿಯ ಒಂದು ಔಟರ್ ಮೋಸ್ಟ್ ಲೇಯರ್ ಅಂತ ಹೇಳ್ತೀವಿ ನಾವು, ಔಟರ್ ಲೇಯರ್ ಅಂತ ಹೇಳ್ತೀವಿ. ನಮ್ಮ ಪೃಥ್ವಿ ಇರುತ್ತಲ್ಲ, ಸೊ ಪೃಥ್ವಿ ಮೇಲ್ಗಡೆ ಒಂದು 10ರಿಂದ 50 ಕಿಲೋಮೀಟರ್ ಮೇಲೆ ಏನಿರುತ್ತೆ? ಓಝೋನ್ ಲೇಯರ್ ಇರುತ್ತೆ. ಅದಕ್ಕೆ ನಾವು ಕನ್ನಡದಲ್ಲಿ ಓಝೋನ್ ಪದರ ಅಂತ ಹೇಳ್ತೀವಿ. ಈ ಓಝೋನ್ ಪದರ ಏನಾದರೂ ಸವಕಳಿ ಆಗ್ತಾ ಇದ್ರೆ ಅದರ ಪರಿಣಾಮ ಏನಾಗುತ್ತೆ? ಕೊಟ್ಟಿದ್ದಾರೆ ನೋಡಿ ಆಪ್ಷನು: ಸ್ಲೋ ಬ್ಲೈಂಡ್ನೆಸ್, ಸ್ಕಿನ್ ಕ್ಯಾನ್ಸರ್, ಶಾಶ್ವತವಾಗಿ ಕಾರ್ನಿಯದ ನಾಶ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳು ಸರಿಯಾದ ಆನ್ಸರ್ ಇದೆ. ಯಾಕಂದರೆ ಓಝೋನ್ ಪದರ ಏನಾದರೂ ಸವಕಳಿ ಆಗಿದ್ರೆ ಅಥವಾ ಅದರ ಏನಾದರೂ ನಾವು ಇಂಗ್ಲೀಷ್ನಲ್ಲಿ ಡಿಪ್ಲ್ಯಾಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಡಿಪ್ಲ್ಯಾಕ್ಷನ್ ಅಂದರೆ ಸವಕಳಿ ಅಥವಾ ಓಝೋನ್ ಲೇಯರ್ದ ಒಂದು ಪ್ರಮಾಣ ಕಡಿಮೆ ಆಗುವುದು, ಅದನ್ನೇ ಏನಂತ ಕರಿತೀವಿ ನಾವು? ಸವಕಳಿ. ಸೊ ಈ ಓಝೋನ್ ಲೇಯರ್ ಏನಾದರೂ ಡಿಪ್ಲ್ಯಾಕ್ಷನ್ ಆಗ್ತಾ ಇದ್ದರೆ ನಮ್ಮ ಮನುಷ್ಯರಲ್ಲಿ ಏನಾಗ್ತಪ್ಪ ಅಂದರೆ ಸ್ನೋ ಬ್ಲೈಂಡ್ನೆಸ್ ಅಂತಕ್ಕಂಥ ರೋಗ ಬರ್ತಾ ಇರ್ತದೆ. ಸಾವಕಾಶವಾಗಿ ನಮ್ಮಲ್ಲಿ ಸ್ನೋ ಬ್ಲೈಂಡ್ನೆಸ್ ಬರುತ್ತೆ. ಅದ್ರ ಬಿಟ್ಟರೆ ಸ್ಕಿನ್ ಕ್ಯಾನ್ಸರ್ ಕೂಡ ಬರುತ್ತೆ. ಅದ್ರ ಬಿಟ್ಟರೆ ಶಾಶ್ವತವಾಗಿ ಕಾರ್ನಿಯಾದ ನಾಶ. ಕಾರ್ನಿಯಲ್ಲಿರುತ್ತೆ, ನಮ್ಮ ಕಣ್ಣಲ್ಲಿರುತ್ತೆ. ಕಾರ್ನಿಯಾ ಅಂತ ಒಂದು ಲೇಯರ್ ಇರುತ್ತೆ. ಆ ಲೇಯರು ಪೂರ್ತಿಯಾಗಿ ಅಥವಾ ಶಾಶ್ವತವಾಗಿ ಕಂಪ್ಲೀಟಾಗಿ ಏನಾಗುತ್ತೆ? ಅದು ಡ್ಯಾಮೇಜ್ ಆಗುತ್ತೆ. ಸೊ ಇದೆಲ್ಲ ಪರಿಣಾಮಗಳು ಒಂದು ಓಝೋನ್ ಪದರಿನ ಸವಕಳಿಯ ಪರಿಣಾಮ ಅಂತ ಹೇಳ್ತೀವಿ. ಲಕ್ಷ ಏನೇನಾಗುತ್ತೆ? ಸ್ನೋ ಬ್ಲೈಂಡ್ನೆಸ್, ಸ್ಕಿನ್ ಕ್ಯಾನ್ಸರ್, ಶಾಶ್ವತವಾಗಿ ಕಾರ್ನಿಯಾದ ನಾಶ. ಇದಿಷ್ಟು ಏನಾಗುತ್ತಪ್ಪ ಅಂದರೆ ಒಂದು ಓಝೋನ್ ಪದರಿನ ಒಂದು ಪರಿಣಾಮ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 5th ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳಿಕೆಗೆ ಕಾರಣವಾದ ಅನಿಲ. ಜಾಗತಿಕ ತಾಪಮಾನ ಅಂದರೆ ಏನು? ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ. ಈ ಜಾಗತಿಕ ತಾಪಮಾನ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಇದೇ ಟೆಂಪ್ರೇಚರ್ ಜಾಸ್ತಿ ಆಗೋಕ್ಕೆ ಯಾವ ಒಂದು ಅನಿಲ ಪ್ರಮುಖವಾದಂಥ ಕಾರಣ ಅಂತ ಕೇಳ್ತಾರೆ. ಯಾವ ಅನಿಲ ನೋಡಿ? CO2 ಗ್ಯಾಸ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಸೆಕೆಂಡ್ ಮಿಥೇನ್ ಇದೆ, ಮೂರನೇದು CFC ಇದೆ, ನಾಲ್ಕನೇದು ಇನ್ನಿತರ ಅನಿಲ. CFC ಅಂದರೆ ಕ್ಲೋರೋ ಕಾರ್ಬನ್ ಅಂತ ಹೇಳ್ತೀವಿ. ಕ್ಲೋರೋ ಕಾರ್ಬನ್. CFC ಅಂದರೆ ಕ್ಲೋರೋ ಕಾರ್ಬನ್ ಅಂತ ಹೇಳ್ತೀವಿ. ಈ CO2 ತಗೊಂಡ್ರೆ ಇಲ್ಲಿ ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳಿಕೆಗೆ ಕಾರಣದ ಅನಿಲ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಆನ್ಸರ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಯಾಕಂದರೆ ಇದು ವಾತಾವರಣದ ಎಷ್ಟು ಪರ್ಸೆಂಟ್ ಇದು ಇರುತ್ತಪ್ಪ ಅಂದರೆ 60% ಇದು ವಾತಾವರಣದಲ್ಲಿ ಪ್ರೆಸೆಂಟ್ ಇರುತ್ತೆ. ಯಾಕೆ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ? ಯಾಕಂದರೆ ಪ್ರತಿಯೊಬ್ಬರು ವೆಹಿಕಲ್ಗಳನ್ನು ಯೂಸ್ ಮಾಡ್ತಾರೆ. ವೆಹಿಕಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಡೀಸೆಲ್ನ ಯೂಸ್ ಮಾಡ್ತಾರೆ, ಹೌದಾ? ಪೆಟ್ರೋಲ್ ಇರಲಿ ಅಥವಾ ಡೀಸೆಲ್ ಇರಲಿ, ಸೊ ಪ್ರತಿಯೊಂದು ಇಂಧನಗಳನ್ನ ಉರಿಸೋದ್ರಿಂದ ಏನಾಗುತ್ತೆ? ಅಲ್ಲಿ ಅದರ ಒಂದು ದಹನದಿಂದ ಏನಾಗುತ್ತೆ? CO2 ವಾತಾವರಣದಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ 60% CO2 ವಾತಾವರಣದಲ್ಲಿ ಇರೋದ್ರಿಂದ ಈ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಪ್ರಮುಖವಾದಂಥ ಕಾರಣ ಅಂತ ಹೇಳ್ತೀವಿ. ಇನ್ನು ಇದೇ ಥರ ಮಿಥೇನ್ ತಗೊಂಡ್ರೆ, ಮಿಥೇನ್ ಗ್ಯಾಸ್ ಇದೆ ಅಲ್ವಾ? ಸೊ ಈ ಗ್ಯಾಸ್ ಕೂಡ ಇದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳ್ತೀವಿ. ಹೇಗೆ ಪ್ರಮುಖವಾದಂಥ ಕಾರಣ? ಇದು ವಾತಾವರಣದಲ್ಲಿ ಸಿಗುತ್ತೆ ಎಷ್ಟಪ್ಪ ಅಂದರೆ 20% ಇದು ವಾತಾವರಣದಲ್ಲಿ ಇರುತ್ತೆ. ಇದು ಹೇಗೆ ಬರ್ತಪ್ಪ ಅಂದರೆ ಭತ್ತದ ಗದ್ದೆ ಆಗಿರ್ಬೋದು, ಹೌದಾ? ಭತ್ತ ಯಾವ ಒಂದು ಏರಿಯಾದಲ್ಲಿ
ಜಾಸ್ತಿ ಬೆಳೀತಾರೋ ಆ ಭತ್ತದ ಗದ್ದೆಯಿಂದ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಗ್ಯಾಸ್ ಅಂತ ಹೇಳ್ತೀವಿ, ಹೌದಾ. ಅದು ಬಿಟ್ಟರೆ ಜ್ವಾಲಾಮುಖಿಯಿಂದ ಕೂಡ ಬರುತ್ತೆ, ಹೌದಾ. ಜ್ವಾಲಾಮುಖಿಯಿಂದ ಬರುತ್ತೆ, ಹೌದಾ. ಆ ನಂತರ ಭೂಕಂಪ ಆಗೋ ಸಂಭವದಲ್ಲಿ ಆ ಟೈಮಲ್ಲಿ ಕೂಡ ಇದು ಏನಾಗುತ್ತೆ, ಮಿಥೇನ್ ಗ್ಯಾಸ್ ಹೊರಗಡೆ ಬರ್ತಾ ಇರುತ್ತೆ. ಸೊ ಇದರ ಪರ್ಸೆಂಟೇಜ್ ನೋಡಿದ್ರೆ ಜಸ್ಟ್ ಇದು 20% ಅಷ್ಟೇ. ಸೊ ಇದೇನಷ್ಟು ಇಫೆಕ್ಟ್ ಆಗಲ್ಲ, ಗ್ಲೋಬಲ್ ವಾರ್ಮಿಂಗ್ ಇಫೆಕ್ಟ್ ಆಗುತ್ತೆ, ಬಟ್ ಜಾಸ್ತಿ ಯೂಸ್ ಆಗೋದು ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ದಿಂದ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗುತ್ತೆ. ಇನ್ನು CFC ತೊಗೊಂಡ್ರಿ, CFC ಅಂದರೆ ಕ್ಲೋರೋ ಕಾರ್ಬನ್ ಅಂತ ಹೇಳ್ತೀವಿ. ಇದು ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಕಂಡು ಬರುತ್ತಪ್ಪ ಅಂದರೆ 14% ಇದು ವಾತಾವರಣದಲ್ಲಿ ಕಂಡು ಬರುತ್ತೆ. ಎಷ್ಟು? 14%. ಸೊ ಇದೆಲ್ಲಿರುತ್ತೆ CFC? ನಮಗೆಲ್ಲ ಗೊತ್ತಿದೆ, ಪ್ಲಾಸ್ಟಿಕ್ ಪ್ರೊಡಕ್ಷನ್ ಮಾಡೋ ಸಿಗುತ್ತೆ ನಮಗೆ, ಹೌದಾ. ಪ್ಲಾಸ್ಟಿಕ್ ಯಾವುದೇ ಒಂದು ಮೆಟೀರಿಯಲ್ಗಳನ್ನು ತಾವು ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಅಲ್ಲಿ ಉತ್ಪಾದನೆ ಆಗೋದೇ ಬಯೋ ವೇಸ್ಟ್ ಗ್ಯಾಸ್ ಅಪ್ಪ ಅಂದರೆ ಇದೆ, ಯಾವುದು? CFC ಬರುತ್ತೆ. ಅದ್ರ ಬಿಟ್ಟರೆ ರೆಫ್ರಿಜರೇಟರ್ನಲ್ಲಿ ಬರುತ್ತೆ, ಹೌದಾ. ರೆಫ್ರಿಜರೇಟರ್ ಯೂಸ್ ಮಾಡ್ತೀರಾ, AC ಯೂಸ್ ಮಾಡ್ತೀರಾ, ಹೌದಾ. ಏರೋಸಾಲ್ ಇರುತ್ತೆ, ಏರೋಸಾಲ್ನಲ್ಲಿ ಕೂಡ ಬರುತ್ತೆ. ಸೊ ಪ್ರತಿಯೊಂದರಿಂದ ಏನಾಗುತ್ತೆ, CFCಲಿಂದ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಗ್ಲೋಬಲ್ ವಾರ್ಮಿಂಗ್ಗೆ ಪ್ರಮುಖವಾದ ಕಾರಣ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಇದ್ರ ಬಿಟ್ಟರೆ ಮಿಥೇನ್ ಕೂಡ ಅದಕ್ಕೆ ಕಾರಣ ಇರುತ್ತೆ, ಇದು ಕಾರಣ ಇಲ್ಲ ಅಂತ ಹೇಳ್ತಿಲ್ಲ, ಇದು ಕೂಡ ಕಾರಣ ಇರುತ್ತೆ. CFC ಕೂಡ ಕಾರಣ ಇರುತ್ತೆ, ಮತ್ತು ಇನ್ನಿತರ ಅನಿಲಗಳು ಕೂಡ ಕಾರಣ ಇರುತ್ತೆ. ಇನ್ನಿತರ ಅಂದರೆ ಯಾವುದು? ಇನ್ನಿತರ ಉಳಿದಷ್ಟು 6% ಉಳಿತು, ಟೋಟಲ್ 100% ಕಂಪ್ಯಾರಿಸ್ ಮಾಡಿದ್ರೆ. ಇನ್ನಿತರ ಯಾವ್ದು ಬರುತ್ತೆ? ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಕಾರ್ಬನ್ COX ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, N2O ಬರುತ್ತೆ, N2O ಡೈನೈಟ್ರೋಜನ್ ಆಕ್ಸೈಡ್ ಬರುತ್ತೆ, SF6 ಬರುತ್ತೆ. ಸೊ ಈ ಥರ ಇನ್ನಿತರ ಅನಿಲಗಳು ಕೂಡ ಈ ಒಂದು ಜಾಗತಿಕ ತಾಪಮಾನದ ಹೆಚ್ಚಳಿಕೆಗೆ ಕಾರಣವಾಗಿರತಕ್ಕಂಥ ಅನಿಲಗಳಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 6ನೇ ಕ್ವಶನ್. ಓಕೆ, 6ನೇ ಕ್ವಶನ್ ಏನು ಹೇಳ್ತೀವಿ ನೋಡಿ. ಇತ್ತೀಚೆಗೆ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ. ಈ ಹವಾಮಾನ ಒಪ್ಪಂದದಲ್ಲಿ ಏನಾಯಿತು, ಕೆಲವೊಂದು ನಿರ್ಣಯಗಳನ್ನು ಈ ಒಂದು ಒಪ್ಪಂದದಲ್ಲಿ ತೆಗೆದುಕೊಳ್ಳಾಯ್ತು. ಏನು ತೆಗೆದುಕೊಳ್ಳಾಯ್ತು ಅಂದರೆ 2100 ವರ್ಷ ಯಾವಾಗ ಬರುತ್ತೋ ಆ ವೇಳೆಗೆ ಕಮ್ಮಿ ಅಂದರೆ ತಾಪಮಾನವನ್ನು ಒಂದು 2 ಡಿಗ್ರಿ ಸೆಲ್ಸಿಯಸ್ಗಳವರೆಗೆ ಅದನ್ನ ಏನು ಮಾಡ್ತೀವಿ, ಕಡಿಮೆ ಇಟ್ಕೊಳ್ತಕ್ಕಂಥ ಒಂದು ಏನಂತ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲು, ಈಗ ಸಪೋಸ್ ಏನಾದರೂ 37 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಮುಂದಿನ ಬರ್ತಕ್ಕಂಥ ಒಂದು 2100ನೇ ವರ್ಷದಲ್ಲಿ ಇದರ ಟೆಂಪ್ರೇಚರ್ ಅಷ್ಟು ನಾವು ಕಡಿಮೆ ಮಾಡಿರ್ತೀವಿ ಅಂದರೆ 35 ಡಿಗ್ರಿ ಸೆಲ್ಸಿಯಸ್ಗೆ ಅದನ್ನು ತಂದಿಟ್ಟಿರ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿ ಒಪ್ಪಂದವನ್ನು ಮಾಡಿರ್ತಾರೆ. ಇನ್ನು ಇದ್ರ ಬಿಟ್ಟರೆ ಏನು ಗ್ರೀನ್ ಹೌಸ್ ಗ್ಯಾಸ್ ಇರುತ್ತಲ್ವ, ಅಂದರೆ ಹಸಿರು ಮನೆ ಅನಿಲವನ್ನು ಏನು ಹೊರಗಡೆ ಬಿಡ್ತಾ ಇರುತ್ತೆ. ಸೊ ಅದನ್ನು 2050 ತನಕ ಒಂದು ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡು ಬರ್ತೀವಿ ಅಂತ ಕೆಲವೊಂದು 2 ಒಪ್ಪಂದಗಳನ್ನು ಮಾಡಿರ್ತಾರೆ. ಆ ಒಪ್ಪಂದ ನಡೆದಿರತಕ್ಕಂಥ ವರ್ಷ ಯಾವುದು ಅಂತ ಕೇಳಿದರೆ ಆಪ್ಷನ್ ನೋಡಿ. ಇಲ್ಲಿ ಆಪ್ಷನ್ ಏನು ಹೇಳುತ್ತೆ? 2016, 2015, 1998, 1995. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದು ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಒಪ್ಪಂದ ಅಂದರೆ 2016ರಲ್ಲಿ ಆಗಿರ್ತಕ್ಕಂಥ ಒಪ್ಪಂದ, ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ. ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದದ ವರ್ಷ ಯಾವುದಪ್ಪ ಅಂದರೆ 2016, ಅಂದರೆ 22 ಏಪ್ರಿಲ್ 2016ರಂದು ಒಂದು ಮೀಟಿಂಗ್ ಇಡುತ್ತಾರೆ ವಿಶ್ವಸಂಸ್ಥೆಯ ಹವಾಮಾನ ಸಂಸ್ಥೆಯವರು. ಅವರ ಒಪ್ಪಂದದ ಪ್ರಕಾರ ಈ ಒಂದು ನಿರ್ಣಯಗಳನ್ನು ಅವರು ತಗೋತಾರೆ. ಒಂದನೇದ್ದು, ಈಗಿದ್ದ ಟೆಂಪ್ರೇಚರ್ಗಿಂತ 2 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರನ್ನು ನಾವು ಕಡಿಮೆ ಮಾಡಿರ್ತೀವಿ. ಇನ್ನೊಂದು ಯಾವುದಪ್ಪ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಪೂರ್ತಿಯಾಗಿ ನಾವು ಮೇಂಟೆನೆನ್ಸ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಒಪ್ಪಂದವನ್ನು ಆ ವರ್ಷ ಅವರು ಮಾಡಿರ್ತಾರೆ. ಇನ್ನು 2015 ಕೂಡ ಕೊಟ್ಟಿದ್ದಾರೆ. 2015ರಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಅತಿ ಹೆಚ್ಚು ಒಂದು ತಾಪದ ವರ್ಷ ಅಂತೇಳಿ ಅದನ್ನು ಘೋಷಣೆ ಮಾಡುತ್ತಾರೆ. ಅತಿ ಹೆಚ್ಚಿನ ತಾಪಮಾನದ ವರ್ಷ. ಸೊ ಹೀಗಾಗಿ ಏನು ಮಾಡ್ತಾರೆ ಅವರು 2015ರಲ್ಲಿ ಅತಿ ಹೆಚ್ಚಿನ ತಾಪಮಾನ ವರ್ಷ ಅಂತೇಳಿ ಗೊತ್ತಾಯ್ತು, ಎಲ್ಲ ಕಡೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇತ್ತು. ಸೊ ಹೀಗಾಗಿ ಏನು ಮಾಡ್ತಾರೆ 2016ರಲ್ಲಿ ಒಂದು ವಿಶ್ವಸಂಸ್ಥೆ ಹವಾಮಾನ ವರದಿಗಳು ಬೇಗನೆ ಏನು ಮಾಡ್ತಾರೆ ಒಂದು ಒಪ್ಪಂದವನ್ನು ಮಾಡ್ಕೊಂಡು ಬಿಡ್ತಾರೆ. ಇದೇ ಥರ 1998 ಅಂತ ಒಂದು ಕೊಟ್ಟಿದ್ದಾರೆ. ಇದು ಕೂಡ ಒಂದಿದೆ, ಏನಪ್ಪ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ತಾಪ ಇರ್ತಕ್ಕಂಥ ವರ್ಷ ಅಂತ ಕೂಡ ಹೇಳ್ತಾರೆ. ಇದು ಭಾರತದಲ್ಲಿನ ಅತಿ ಹೆಚ್ಚಿನ
ತಾಪದ ವರ್ಷ, ಆ ವರ್ಷ ಕೂಡ ಏನಾಗಿತ್ತು, ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು. ಎಷ್ಟರಲ್ಲಿ? 1998ರಲ್ಲಿ. ಹೌದಾ? ಸೊ ಅದಕ್ಕೆ ಏನಂತ ಕರಿತೀವಿ, ಇದು ಭಾರತದಲ್ಲಿನ ಅತಿ ಹೆಚ್ಚಿನ ತಾಪದ ವರ್ಷ ಅಂತ ಹೇಳ್ತೀವಿ. ಇದೇ ಥರ 1995 ಕೂಡ ಎಲ್ಲ ಕೊಟ್ಟಿದ್ದಾರೆ, 1995. ಸೊ 1995 ಏನು ಮಾಡ್ತಾರೆ ಅಂದರೆ, ಈ ಮಾನವನ ಚಟುವಟಿಕೆಯಿಂದ ಹವಾಮಾನವನ್ನು ಬದಲಾವಣೆ ಆಗ್ತಾ ಇದೆ ಅಂತ ಯುನೈಟೆಡ್ ನೇಷನ್ಸ್ ಅವರೊಂದು ದಾಖಲೆಯನ್ನು ಬಹಿರಂಗ ಪಡಿಸಿರ್ತಕ್ಕಂಥ ಒಂದು ವರ್ಷ ಅಂತ ಹೇಳ್ತೀವಿ. ಯುನೈಟೆಡ್ ಸ್ಟೇಟ್ ಅಥವಾ ಯುನೈಟೆಡ್ ನೇಷನ್ ಅಂತ ಕೂಡ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಅವ್ರು ಏನು ಮಾಡ್ತಾರೆ, ಮಾನವನ ಒಂದು ವಿವಿಧ ರೀತಿಯ ಚಟುವಟಿಕೆಗಳಿಂದ, ಅಂದರೆ ವಿವಿಧ ರೀತಿಯ ಚಟುವಟಿಕೆ ಅಂದ್ರೆ ಏನು, ಸಿಟಿ ಡೆವಲಪ್ಮೆಂಟ್ ಮಾಡೋದು, ಫ್ಯಾಕ್ಟ್ರಿನ ಡೆವಲಪ್ಮೆಂಟ್ ಮಾಡೋದು, ಹೊಸ ಹೊಸ ಯೋಜನೆಗಳನ್ನ ಕೈಗೊಳ್ಳೋದು. ಸೊ ಇದರಿಂದ ಏನಾಗುತ್ತೆ, ಪೂರ್ತಿಯಾಗಿ ಒಂದು ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಅದರ ಒಂದು ಇಫೆಕ್ಟು ಇಡೀ ಎನ್ವೈರ್ಮೆಂಟ್ ಮೇಲೆ ಆಗ್ತಾ ಇದೆ ಅಂತಕ್ಕಂಥ ಬಹಿರಂಗಪಡಿಸಿದ ವರ್ಷ ಯಾವುದಪ್ಪ ಅಂದರೆ 1995 ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನಾಗುತ್ತೆ, ವಿಶ್ವಸಂಸ್ಥೆಯ ಹವಾಮಾನ ವರದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳ್ತೀವಿ. ಓಕೆ, ಸೊ ಕ್ವಶನ್ ಅರ್ಥ ಆಯ್ತಾ? ಇತ್ತೀಚೆಗೆ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಒಪ್ಪಂದ ವರ್ಷ ಯಾವುದು ಅಂತ ಕೇಳಿದ್ರೆ 2016 ಅಂತ ಹೇಳಿಬಿಡಿ. ಓಕೆ ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ, 7ನೇ ಕ್ವಶನ್. ಓಕೆ, 7ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ನೈಟ್ರೋಜನ್ ಚಕ್ರ ಇರುತ್ತಲ್ವಾ, ಈ ನೈಟ್ರೋಜನ್ ಚಕ್ರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ. ನೋಡಿ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರಲಿ, ಕಾರ್ಬನ್ ಚೈನ್ ಇರುತ್ತೆ, ನೈಟ್ರೋಜನ್ ಚೈನ್ ಇರುತ್ತೆ. ಹೌದಾ? ಆಮೇಲೆ ಫುಡ್ ಚೈನ್ ಬರುತ್ತೆ, ತಮಗೆಲ್ಲ ಗೊತ್ತೇ ಇದೆ, ಫುಡ್ ಚೈನ್ ಬರುತ್ತೆ. ಆಮೇಲೆ ಫಾಸ್ಫರಸ್ ಚೈನ್ ಬರುತ್ತೆ, ಫಾಸ್ಫರಸ್ ಚೈನ್. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಚೈನ್ ಅಥವಾ ಚಕ್ರ ಅಂತ ಕರಿತೀವಿ. ಸೊ ಪ್ರತಿ ಒಂದರಲ್ಲಿ ಒಂದು ಕಾರಣಗಳಾಗ್ತಾ ಇರ್ತವೆ. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ, ನೈಟ್ರೋಜನ್ ಚಕ್ರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ಯಾಕಂದರೆ ನೈಟ್ರೋಜನ್ ಚಕ್ರಕ್ಕೆ ಕಾರಣವಾಗಿರೋ ಒಂದು ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಆಪ್ಷನ್ ನೋಡಿ, ರೈಜೋಬಿಯಂ ಬ್ಯಾಕ್ಟೀರಿಯಾ, ನೈಟ್ರೋಸೊಮನ್ಸನ್ ಬ್ಯಾಕ್ಟೀರಿಯಾ, ಸುಡೋಮೋನಸ್ ಬ್ಯಾಕ್ಟೀರಿಯಾ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಈ ಮೇಲಿರ್ತಕ್ಕಂಥ ಎಲ್ಲ ಅಂದರೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ಬೋದು, ನೈಟ್ರೋಸೊಮನ್ಸನ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಸುಡೋಮೋನಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಪ್ರತಿಯೊಂದು ಏನಾಗುತ್ತಪ್ಪ ಅಂದರೆ ನೈಟ್ರೋಜನ್ ಚಕ್ರಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ರೈಜೋಬಿಯಂ ಬ್ಯಾಕ್ಟೀರಿಯಾ ಇದೇನು ಮಾಡ್ತಪ್ಪ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ತಮ್ಗೆ ಗೊತ್ತೇ ಇದೆ ಅಲ್ವಾ. ಇದೇನು ಮಾಡ್ತಪ್ಪ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ನೈಟ್ರೋಜನ್ ಫಿಕ್ಸೇಷನ್. ಹೌದಾ? ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಏನು, ಆ್ಯಕ್ಚುಲಿ ಏನು ಮಾಡ್ತಿದ್ರು, ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಏನು ಮಾಡುತ್ತೆ ಅಂದರು, ನೈಟ್ರೇಟ್ ಅಂದರೆ ನೈಟ್ರೋಜನ್ ಟು ನೈಟ್ರೇಟ್ನಲ್ಲಿ ಒಂದು ಕನ್ವರ್ಟ್ ಮಾಡುತ್ತೆ. ನೈಟ್ರೋಜನ್ ಇರುತ್ತೆ, ಎನ್ವೈರ್ಮೆಂಟ್ ನೈಟ್ರೋಜನ್ ಇರುತ್ತೆ, ಬಟ್ ಆ ನೈಟ್ರೋಜನ್ನ ನಾವು ಡೈರೆಕ್ಟಾಗಿ ಯಾವುದೇ ಒಂದು ಜೀವಿ ತಗೊಳಕ್ಕಾಗಲ್ಲ. ಹೌದಾ? ಸೊ ಅದನ್ನು ನಾವು ನೈಟ್ರೇಟ್ ಫಾರ್ಮೆಟ್ನಲ್ಲಿ ಜೀವಿಗಳು ತಗೋತಾ ಇರ್ತೀವಿ, ಪ್ಲಾಂಟ್ ಆಗಿರ್ಬೋದು ಅಥವಾ ಆ್ಯನಿಮಲ್ಸ್ ಆಗಿರ್ಬೋದು. ಹೌದಾ? ಸೊ ಹೀಗಾಗಿ ಏನು ಮಾಡುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಯಾವ್ದು ಮಾಡುತ್ತೆ, ರೈಜೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ನೈಟ್ರೋಜನ್ ಫಿಕ್ಸೇಷನ್ನ ಮಾಡುತ್ತೆ. ಅಂದರೆ ನೈಟ್ರೋಜನ್ ಟು ನೈಟ್ರೇಟ್ ಫಾರ್ಮೆಟ್ನಲ್ಲಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಇದೇ ಥರ ನೈಟ್ರೋಸೊಮನ್ಸನ್ ಬ್ಯಾಕ್ಟೀರಿಯಾ ಬರುತ್ತೆ. ನೈಟ್ರೋಸೊಮನ್ಸನ್ ಬ್ಯಾಕ್ಟೀರಿಯಾ ಇದು ಏನು ಮಾಡುತ್ತಪ್ಪ ಅಂದರೆ ನೈಟ್ರಿಫಿಕೇಶನ್ ಮಾಡುತ್ತೆ. ನೈಟ್ರಿಫಿಕೇಶನ್ ಅಂದರೆ ಏನು, ಆ್ಯಕ್ಚುಲಿ NH3 ಅಂದ್ರೆ ಏನು, ಅಮೋನಿಯಾ ಮತ್ತು ಅದರ್ಸ್ ಗ್ಯಾಸಸ್ಗಳನ್ನು ಏನು ಮಾಡುತ್ತೆ, ಅದರಲ್ಲೇ ಕನ್ವರ್ಟ್ ಮಾಡುತ್ತಪ್ಪ ಅಂದರೆ ಇದು ಕೂಡ ನೈಟ್ರೇಟ್ನಲ್ಲಿ ಕನ್ವರ್ಟ್ ಮಾಡುತ್ತೆ. ಇದು ಕೂಡ ಒಂದು ನೈಟ್ರೇಟ್ನಲ್ಲಿ ಕನ್ವರ್ಟ್ ಮಾಡುತ್ತೆ. ಯಾವುದು? ನೈಟ್ರೋಸೊಮನ್ಸನ್ ಬ್ಯಾಕ್ಟೀರಿಯಾ ನೈಟ್ರಿಫಿಕೇಶನ್ ಇದು ಮಾಡ್ತಾ ಇರುತ್ತೆ. ಅಂದರೆ ಅಮೋನಿಯಾ ಮತ್ತು ಇನ್ನುಳಿದ ಗ್ಯಾಸ್ಗಳು ಇರುತ್ತಲ್ವ, ಸೊ ಅದನ್ನೇನು ಮಾಡುತ್ತೆ, ಪೂರ್ತಿಯಾಗಿ ನೈಟ್ರೇಟ್ನಲ್ಲಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಹೌದಾ? ಇನ್ನು ಇದೇ ಥರ ಲಾಸ್ಟ್ ಒಂದಿದೆ, ಸುಡೋಮೋನಸ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಇದು ಏನು ಮಾಡುತ್ತಪ್ಪ ಅಂದರೆ ಡಿನೈಟ್ರಿಫಿಕೇಶನ್ ಮಾಡುತ್ತೆ. ಡಿನೈಟ್ರಿಫಿಕೇಶನ್ ಅಂದ್ರೆ ಏನು, ಸಾಯಿಲ್ನಲ್ಲಿ ಇರ್ತಕ್ಕಂತಹ ಏನಿದು ನೈಟ್ರೇಟ್ ಇರುತ್ತಲ್ವಾ, ಸಾಯಿಲ್ನಲ್ಲಿ ಆ ನೈಟ್ರೇಟ್ಗಳನ್ನು ಏನು ಮಾಡ್ತಪ್ಪ ಅಂದರೆ ಇದು ನೈಟ್ರೋಜನ್ ಗ್ಯಾಸ್ನಲ್ಲಿ ಕನ್ವರ್ಟ್ ಮಾಡುತ್ತೆ. ಏನು ಮಾಡುತ್ತೆ, ಸಾಯಿಲ್ ನೈಟ್ರೇಟ್ಗಳನ್ನು ಏನು ಮಾಡುತ್ತೆ, ಇದು ನೈಟ್ರೋಜನ್ ಗ್ಯಾಸ್ಗಳಲ್ಲಿ ಕನ್ವರ್ಟ್ ಮಾಡುತ್ತೆ. ಅದಕ್ಕೇನಂತಾರೆ ಸುಡೋಮೋನಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ಹೀಗಾಗಿ ಪ್ರಶ್ನೆ ಏನಿದೆ ಇಲ್ಲಿ, ನೈಟ್ರೋಜನ್ ಚಕ್ರಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಇವೆಲ್ಲ ಬರುತ್ತೆ. ರೈಜೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ಬೋದು, ಆಮೇಲೆ ನೈಟ್ರೋಸೊಮನ್ಸನ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸುಡೋಮೋನಸ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಇವೆಲ್ಲ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಚಕ್ರಕ್ಕೆ ಒಂದು ಕಾರಣವಾಗಿರತಕ್ಕಂತಹ ಏನು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಕ್ವಶನು?
ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ಕೂಡ ಒಂದು ಬ್ಯಾಕ್ಟೀರಿಯಾ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆ ನೋಡಿ ಹೀಗಿದೆ. ಒಂದು ಮಿನಿಟ್, ಸ್ಕ್ರೀನು ಒಂದು ಸೆಕೆಂಡ್. ಓಕೆ, ಕ್ವಶನ್ ಹೀಗಿದೆ. ಬ್ಯಾಕ್ಟೀರಿಯಾ ಇದು ವಿಘಟಕ, ತೃತೀಯ ಭಕ್ಷಕ, ದ್ವಿತೀಯ ಭಕ್ಷಕ, ಪ್ರಥಮ ಭಕ್ಷಕ. ಸೊ ಕ್ವಶನ್ ಏನು ಕೇಳಿದ್ರೆ, ಬ್ಯಾಕ್ಟೀರಿಯಾ ಇದು ಏನು ವಿಘಟಕ ಇದೆಯೋ, ಅಥವಾ ಏನು ತೃತೀಯ ಭಕ್ಷಕ ಇದೆಯೋ, ಅಥವಾ ದ್ವಿತೀಯ ಭಕ್ಷಕ ಇದೆಯೋ, ಅಥವಾ ಪ್ರಥಮವಾಗಿರ್ತಕ್ಕಂಥ ಭಕ್ಷಕ ಏನಾದರೂ ಇದೆ ಅಂತ ಒಂದು ಕ್ವಶನ್ ಇಲ್ಲಿ ಕೇಳ್ತಾರೆ. ತಮಗೆಲ್ಲ ಗೊತ್ತೇ ಸ್ನೇಹಿತರೆ, ಬ್ಯಾಕ್ಟೀರಿಯಾ ಎಲ್ಲಿರ್ತಪ್ಪ, ಎಲ್ಲಿರ್ತಿದು ಸತ್ತ ಜೀವಿಗಳಿಂದ ಆಹಾರವನ್ನ ಪಡೆಯತಕ್ಕಂಥ ಜೀವಿ ಅಂತ ಹೇಳ್ತೀವಿ, ಹೌದಾ. ವಿಘಟಕ ಅಂದ್ರೆ ಏನು, ಇಂಗ್ಲಿಷ್ ಏನಂತ ಕರಿತೀವಿ, ಅದಕ್ಕೆ ಡಿಕಂಪೋಸರ್ ಅಂತ ಹೇಳ್ತೀವಿ. ಡಿಕಂಪೋಸರ್ ಅಂತ ಹೇಳ್ತೀವಿ. ಡಿಕಂಪೋಸರ್ ಅಂದ್ರೆ ಏನು, ಸತ್ತ ಜೀವಿಗಳಿಂದ ಆಹಾರವನ್ನ ಪಡೆಯತಕ್ಕಂಥ ಜೀವಿ, ಹೌದಲ್ವಾ. ಸತ್ತ ಜೀವಿಯಿಂದ ಆಹಾರ ಪಡೆಯುವ ಜೀವಿ ಯಾವುದು ಇದೆ, ಪಡೆಯುವ ಜೀವಿ ಯಾವುದು, ಡಿಕಂಪೋಸರ್ ಅಂದ್ರೆ ವಿಘಟಕ ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಯಾವುದೇ ಒಂದು ಪ್ರಾಣಿ ಇರಲಿ ಅಥವಾ ಯಾವುದೇ ವನಸ್ಪತಿ ಅದೇನಾದ್ರು ಸತ್ತರೆ ಅದರಿಂದ ಆಹಾರವನ್ನ ಪಡೆಯತಕ್ಕಂಥ ಜೀವಿಗಳು ಯಾವುದಪ್ಪ ಅಂದ್ರೆ ವಿಘಟಕ. ಆ ವಿಘಟಕ ಯಾವುದಪ್ಪ ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇದೇ ತರ ತೃತೀಯ ಭಕ್ಷಕ ಅಥವಾ ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಭಕ್ಷಕ ಅಂದ್ರೆ ಏನು, ಕನ್ಸ್ಯೂಮರ್ಸ್. ಎಕ್ಸಾಂಪಲ್ ಯಾವ್ದು ಬರ್ತಾ ಇಲ್ಲಿ, ಹುಲಿ ಬರ್ತಾ, ಹೌದಾ, ಚಿರತೆ ಬರ್ತಾ, ಹುಲಿ, ಚಿರತೆ, ಸಿಂಹ, ಇವೆಲ್ಲ ಏನಂತ ಹೇಳ್ತೀವಿ ನಾವು, ತೃತೀಯ ಭಕ್ಷಕ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಥಮ ಭಕ್ಷಕಗಳು ಯಾರು, ಸಸ್ಯಾಹಾರಿ, ಹೌದಾ, ಸಸ್ಯಾಹಾರಿ ಪ್ರಾಣಿಗಳಂತ ಹೇಳ್ತೀವಿ. ಸಸ್ಯಾಹಾರಿ ಪ್ರಾಣಿಗಳು ಅಂದ್ರೆ ಸಸ್ಯಗಳನ್ನ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳನ್ನ ಪ್ರಥಮ ಭಕ್ಷಕಗಳಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಜಿಂಕೆ ಇರುತ್ತೆ. ಸೊ ಜಿಂಕೆ ಏನ್ ಮಾಡುತ್ತೆ, ಸಸ್ಯಾಹಾರವನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿ. ಮೊಲ ತಗೊಂಡ್ರೆ ಅದು ಕೂಡ ಏನ್ ಮಾಡುತ್ತೆ, ಸಸ್ಯವನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿ. ಹಸು ತಗೊಂಡ್ರೆ ಅದು ಕೂಡ ಹೀಗೆ ಯಾವುದು, ಸಸ್ಯಾಹಾರಿ ಪ್ರಾಣಿ ಅಂತ ಹೇಳ್ತೀವಿ. ಆನೆ, ಮಿಡತೆ ಇವೆಲ್ಲ ಏನಂತ ಹೇಳ್ತೀವಿ ನಾವು, ಏನು ಪ್ರಥಮ ಭಕ್ಷಕ ಅಥವಾ ಸಸ್ಯಾಹಾರಿ ಪ್ರಾಣಿಗಳು, ಹೌದಾ. ಸೊ ಈ ಸಸ್ಯಾಹಾರಿ ಪ್ರಾಣಿ ಅಂದ್ರೆ ಜಿಂಕೆ, ಮೊಲ, ಹಸಿರುವುದು, ಆನೆ, ಮಿಡತೆ, ಎಳಲು ಇತ್ಯಾದಿಗಳು ಬರುತ್ತೆ, ಹೌದಾ. ಸೊ ಈ ಮಿಡತೆಯನ್ನ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳಲ್ಲಿ ಬರುತ್ತೆ, ದ್ವಿತೀಯ ಭಕ್ಷಕರಲ್ಲಿ ಬರುತ್ತೆ, ದ್ವಿತೀಯ ಭಕ್ಷಕ. ಅದಕ್ಕೆ ನಾವು ಏನಂತ ಕರಿತೀವಿ, ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂದ್ರೆ ಯಾವ್ದು, ಬೆಸ್ಟ್ ಎಕ್ಸಾಂಪಲ್ಸು ಯಾವುದು, ಕಪ್ಪೆ ಬರುತ್ತೆ. ಕಪ್ಪೆ ಏನ್ ಮಾಡುತ್ತೆ, ಮಿಡತೆಯನ್ನು ತಿನ್ನುತ್ತೆ, ಹೌದಾ. ತೋಳ ಜಿಂಕೆಯನ್ನು ತಿನ್ನುತ್ತೆ, ಮೊಲವನ್ನು ತಿನ್ನುತ್ತೆ. ಅಂದ್ರೆ ಇವೆಲ್ಲ ಏನು ಬಂತು, ದ್ವಿತೀಯ ಭಕ್ಷಕ ಅಂತ ಹೇಳ್ತೀವಿ. ತೋಳ ಆಗಿರ್ಬೋದು, ಹಾವು ಬರುತ್ತೆ, ಕೆಲವೊಂದು ಪಕ್ಷಿಗಳು ಕೂಡ ಬರುತ್ತೆ. ಸೊ ಪಕ್ಷಿಗಳು ಕೂಡ ಏನ್ ಮಾಡುತ್ತೆ, ಮಿಡತೆಯನ್ನು ತಿಂತಾ ಇರ್ತಲ್ಲ. ಸೊ ಇವೆಲ್ಲ ಏನ್ ಮಾಡುತ್ತೆ, ಇದು ದ್ವಿತೀಯ ಭಕ್ಷಕನಲ್ಲಿ ಬರ್ತಕ್ಕಂಥ ಒಂದು ಘಟಕ ಅಂತ ಹೇಳ್ತೀವಿ. ಸೊ ಪ್ರಶ್ನೆ ಏನಪ್ಪಾ ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾ ಇದು ವಿಘಟಕ ಅಂತ ಹೇಳ್ತೀವಿ, ಕನ್ಸ್ಯೂಮರ್ ಅಲ್ಲ. ಕನ್ಸ್ಯೂಮರ್ ಅಂದ್ರೆ ಏನು, ಭಕ್ಷಕ. ವಿಘಟಕ ಅಂದ್ರೆ ಡಿಕಂಪೋಸರ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 9ನೇ ಕ್ವಶನ್ ಹೀಗಿದೆ ನೋಡಿ. ಮುಳ್ಳಿನ ಜಾತಿಗೆ ಸೇರಿದ ಗಿಡ ಮರಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತವೆ. ಮುಳ್ಳಿನ ಜಾತಿಗೆ ಸೇರಿರ್ತಕ್ಕಂಥ ಗಿಡಗಳು, ಮುಳ್ಳಿನ ಜಾತಿ ಅಂದ್ರೆ ಇಲ್ಲಿ ಒಂದು ಗಿಡ ಮರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಕೆಲವೊಂದು ಗಿಡ ಮರಗಳು ಏನ್ ಮಾಡುತ್ತೆ, ಜಲಜೀವಿಗಳು ಬರುತ್ತೆ, ಕೆಲವೊಂದು ಗಿಡಗಳು ಟಂಡ್ರಾ ಜೀವಿಗಳಾಗಿ ಬರುತ್ತೆ, ಇನ್ನು ಕೆಲವೊಂದು ಜೀವಿಗಳು ಏನಾಗುತ್ತೆ, ಹುಲ್ಲುಗಾವಲಲ್ಲಿ ಬರುತ್ತೆ. ಸೊ ಹೀಗಾಗಿ ಕ್ವಶನ್ ಏನಪ್ಪಾ ಅಂದ್ರೆ ಇಲ್ಲಿ ಮುಳ್ಳಿನ ಜಾತಿಗೆ ಸೇರಿದ ಗಿಡ ಮರಗಳು ಹೆಚ್ಚಾಗಿ ಕಂಡು ಬರುತ್ತೆ ಎಲ್ಲಿ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಮರುಭೂಮಿಯ ಜೀವಿಗಳು, ಹೌದಾ, ಜಲಜೀವಿಗಳು, ಆಮೇಲೆ ಟಂಡ್ರಾ ಜೀವಿಗಳು, ಆಮೇಲೆ ಹುಲ್ಲುಗಾವಲು ಜೀವಿಗಳು ಅಂತ ಬರುತ್ತೆ. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಮರುಭೂಮಿಯ ಜೀವಿಗಳಂತ ಹೇಳ್ತೀವಿ. ಯಾಕಂದ್ರೆ ಮುಳ್ಳಿನ ಜಾತಿ ಸೇರಿರ್ತಕ್ಕಂಥ ಗಿಡಗಳು ಜಾಸ್ತಿ ಕಂಡು ಬರೋದೇ ಈ ಒಂದು ಮರುಭೂಮಿಯಲ್ಲಿ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶನ ತಗೊಂಡ್ರೆ ಯಾವ ಮರುಭೂಮಿ ಬರುತ್ತೆ, ಥಾರ್ ಮರುಭೂಮಿ ಬರುತ್ತೆ. ಆ ಮರುಭೂಮಿಯಲ್ಲಿ ಏನು ಕಂಡು ಬರುತ್ತಲ್ವಾ, ಸೊ ಅವಕ್ಕೆ ನಾವೇನಂತ ಕರಿತೀವಿ, ಮುಳ್ಳಿನ ಜಾತಿಗೆ ಸೇರಿರ್ತಕ್ಕಂತಹ ಗಿಡ ಮರಗಳು, ಹೌದಾ. ಸೊ ಮರುಭೂಮಿ ಅಂದ್ರೆ ಏನು,
ಡೆಸರ್ಟ್ ಬಯೋಮಾಸ್ ಅಂತ ಹೇಳ್ತೀವಿ. ಡೆಸರ್ಟ್ ಬಯೋಮಾಸ್ನಲ್ಲಿ ಕಂಡು ಬರ್ತಕ್ಕಂಥ ಗಿಡಗಳು ಯಾವುದಪ್ಪ ಅಂದರೆ ಜಾಸ್ತಿ ಈ ಮುಳ್ಳಿನ ಜಾತಿಗೆ ಸೇರತಕ್ಕಂಥ ಗಿಡಗಳು ಕಂಡು ಬರ್ತವೆ. ಇನ್ನು ಜಲಜೀವಿ ಅಂದ್ರೆ ಏನು? ಅಕ್ವೇಟಿಕ್ ಅಂತ ಹೇಳ್ತೀವಿ. ಜಲಜೀವಿ ಅಂದ್ರೇನು? ಅಕ್ವೇಟಿಕ್ ಜಲಜೀವಿ ಸಮೂಹ ಅಂತ ಹೇಳ್ತೀವಿ. ಇದೇ ಥರ ಟಂಡ್ರಾ ಅಂದರೆ ಎಲ್ಲಿ ಕಂಡು ಬರುತ್ತೆ? ಇದು ಟಂಡ್ರಾ ಎಲ್ಲಿ ಕಂಡು ಬರುತ್ತೆ? ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳಂತ ಹೇಳ್ತೀವಿ. ಹೌದಾ? ಹಿಮಾಲಯದಲ್ಲಿ ಯಾವ ಕಂಡು ಬರುತ್ತೆ? ಕಡಿಮೆ ಅವಧಿಯ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಸಸ್ಯಗಳು ಕಂಡು ಬರ್ತವೆ. ಕಡಿಮೆ ಅವಧಿ ಅಂದರೆ ಅದರ ಆಯುಷ್ಯನೇ ಕಡಿಮೆ ಇರುತ್ತೆ. ಹೌದಲ್ವಾ? ಸೊ ಕಡಿಮೆ ಅವಧಿಯ ಸಣ್ಣ ಸಸ್ಯಗಳು ಅಲ್ಲಿ ಕಂಡು ಬರ್ತವೆ. ಎಲ್ಲಿ? ಹಿಮಾಲಯದ ಒಂದು ಶ್ರೇಣಿಯಲ್ಲಿ ಅಥವಾ ಹಿಮಾಲಯದ ಒಂದು ಪರ್ವತದಲ್ಲಿ. ಅದನ್ನೇ ಏನಂತ ಕರಿತೀವಿ? ಟಂಡ್ರಾ ಜೀವಿಗಳಂತ ಕರಿತೀವಿ. ಇನ್ನು ಹುಲ್ಲುಗಾವಲು ಜೀವಿಗಳು. ಹುಲ್ಲುಗಾವಲು ಅಂದರೆ ಇದಕ್ಕೆ ಸಿಂಪಲ್ ಏನಂತ ಕರಿತೀವಿ ನಾವು? ಗ್ರಾಸ್ ಲ್ಯಾಂಡ್. ಸೊ ಇದೆಲ್ಲ ಇಡೀ ಜಗತ್ತಿನಲ್ಲಿ ಇದು ಕಂಡು ಬರ್ತಾ ಇರುತ್ತೆ. ಗ್ರಾಸ್ ಲ್ಯಾಂಡು ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಲ್ಲೆಲ್ಲ ಹುಲ್ಲುಗಾವಲು ಪ್ರದೇಶಗಳು ಕಂಡು ಬರುತ್ತೆ. ಸೊ ಆ ಒಂದು ಹುಲ್ಲುಗಾವಲು ಒಂದು ಏರಿಯಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳನ್ನ ಹುಲ್ಲುಗಾವಲು ಜೀವಿಗಳಂತ ಕರಿತೀವಿ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಮುಳ್ಳಿನ ಜಾತಿಗೆ ಸೇರಿದ ಗಿಡಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳಂತ ಹೇಳ್ತೀವಿ. ಓಕೆ, ಇನ್ನು ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲಾಸ್ಟ್ ಒಂದು ಕ್ವಶನ್ ಇದೆ. ಸೊ ಆ ಒಂದು ಕ್ವಶನ್ನ ನೋಡಿಬಿಡಿ, ಆಮೇಲೆ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ ಇವತ್ತಿನ. ಸೊ ಲಾಸ್ಟ್ ಕ್ವಶನ್ ಹೀಗಿದೆ: ಪರಿಸರದಲ್ಲಿ ಜೀವಿಗಳ ಉಳಿವಿಗಾಗಿ ಸೂಕ್ತವಾದ ಉಷ್ಣತೆ. ನೋಡಿ, ಪರಿಸರದಲ್ಲಿ ಯಾವುದೇ ಒಂದು ಜೀವಿ ಇರಲಿ, ಅದು ವನಸ್ಪತಿ ಇರಲಿ, ಪ್ರಾಣಿ ಇರಲಿ, ಸೊ ಪ್ರತಿಯೊಂದರ ಒಂದು ಉಳಿವಿಗಾಗಿ ಸೂಕ್ತವಾಗಿ ಬೇಕಾಗಿರ್ತಕ್ಕಂಥ ಟೆಂಪರೇಚರ್ ಎಷ್ಟು ಬೇಕು? ಯಾಕಂದರೆ ಈ ಮಾನವನ ಚಟುವಟಿಕೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸಗಳಾಗಿರ್ಬೋದು, ಇದರಿಂದ ಏನಾಗುತ್ತೆ? ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ವಿವಿಧ ರೀತಿಯ ನೈಸರ್ಗಿಕ ಆಪತ್ತುಗಳು ಬರ್ತಾ ಇದೆ. ಸೊ ಅದೆಲ್ಲದರ ಒಂದು ಸೈಡ್ಗೆ ಇಟ್ಟರೆ ಜಸ್ಟ್ ನಾವು ನೋಡೋದು ಏನಪ್ಪ ಅಂದರೆ ಪರಿಸರದಲ್ಲಿ ಒಂದು ಜೀವಿಗಳ ಅಂದರೆ ನಾವು ನೀವು ಉಳಿವಿಗಾಗಿ ಸೂಕ್ತವಾದ ಉಷ್ಣತೆ ಎಷ್ಟು ಬೇಕಂತ ಅಲ್ಲಿ ಕೇಳಿದ್ರೆ ಎಷ್ಟು ಬೇಕಾಗುತ್ತೆ? ಆಪ್ಷನ್ ನೋಡಿ, 10 ಡಿಗ್ರಿ ಸೆಲ್ಸಿಯಸ್ ಟು 40 ಡಿಗ್ರಿ ಸೆಲ್ಸಿಯಸ್ ಇದೆ, 50 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್, -10 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ತಮಗೆಲ್ಲ ಗೊತ್ತೇ ಇದೆ ಆನ್ಸರ್. ನಾನೇನು ಹೇಳಿದೆ ಆನ್ಸರ್ನ ನೀವೇ ಹೇಳಿಬಿಡಿ ಸ್ನೇಹಿತರೆ, ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಒಂದು ಪರಿಸರ ವಿಜ್ಞಾನ ಮತ್ತು ಆಹಾರದ ಕಲಬೆರಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇರುತ್ತೆ. ತಾವು ಸ್ವಲ್ಪ ಗಮನದಲ್ಲಿಟ್ಟು ಸ್ಟಡಿಯನ್ನು ಮಾಡ್ತಾ ಹೋಗಿ. ಸೊ ಮತ್ತೆ ರಿಪೀಟ್ ಆಗಿ ಪ್ರತಿಯೊಂದು ಕ್ವಶನ್ ರಿಪೀಟ್ ಮಾಡ್ತೀನಿ. ಈ 10ನೇ ಪ್ರಶ್ನೆ ಜಸ್ಟ್ ಹೇಳಿದೆ, ಪರಿಸರದಲ್ಲಿ ಜೀವಿಗಳ ಉಳಿವಿಗಾಗಿ ಸೂಕ್ತವಾದ ಟೆಂಪ್ರೇಚರ್ ಎಷ್ಟಪ್ಪ ಅಂದರೆ ಇದೆ. ಎಷ್ಟು? 10 ಡಿಗ್ರಿ ಸೆಲ್ಸಿಯಸ್ ಟು 40 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದರೆ ಮಾತ್ರ ನೀವೆಲ್ಲ ಉಳಿತೀವಿ, ಇಲ್ಲಾಂದರೆ ಉಳಿಯೋದಿಲ್ಲ ಸ್ನೇಹಿತರೆ, ಲಕ್ಷದಲ್ಲಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಒಂದು ತಳಿ ಅಭಿವೃದ್ಧಿ ಯಾವ ಥರ ಬರುತ್ತೆ, ತಳಿ ಶಾಸ್ತ್ರ ಯಾವ್ಯಾವ ಪಾಯಿಂಟ್ಸ್ಗಳು ಬರುತ್ತೆ ಸ್ಟಡಿಗೆ ಅನ್ನೋದನ್ನ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಆನುವಂಶಿಕತೆ ಮತ್ತು ಒಂದು ಭಿನ್ನತೆ ಕುರಿತು ಏನು ನಾವು ಅಧ್ಯಯನ ಮಾಡ್ತೀವೋ ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ತಳಿಶಾಸ್ತ್ರ ಅಥವಾ ಜೆನೆಟಿಕ್ಸ್ ಅಂತ ಕರಿತೀವಿ. ಯಾವುದು? ಹೆರಿಡಿಟಿ ಮತ್ತು ಇನ್ನೊಂದು ಯಾವುದು? ವ್ಯಾರಿಯೇಷನ್ಸ್. ಹೌದಾ? ಹೆರಿಡಿಟಿ ಅಂದ್ರೇನು? ಆನುವಂಶೀಯತೆ. ವ್ಯಾರಿಯೇಷನ್ಸ್ ಅಂದ್ರೇನು? ಭಿನ್ನತೆ. ಅಂದರೆ ಈ ಎರಡು ಆನುವಂಶತೆ ಇರ್ಬೋದು ಅಥವಾ ಭಿನ್ನತೆ ಕುರಿತು ನಾವು ಏನು ಅಧ್ಯಯನ ಮಾಡ್ತೀವಲ್ಲ ಸೊ ಅದಕ್ಕೆ ಸಿಂಪಲಾಗಿ ನಾವೇನಂತ ಕರಿತೀವಿ? ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಏನು? ಜೆನೆಟಿಕ್ಸ್. ಸೊ ಈ ಆ್ಯಕ್ಚುಲಿ ಆನುವಂಶಿಕತೆ ಅಂದ್ರೇನು? ತಂದೆ ತಾಯಿಯರ ಗುಣ ಆಗಿರ್ಬೋದು, ಅಂದರೆ ಅದು ವಂಶ ಪಾರಂಪರ್ಯವಾಗಿ ಒಂದು ಮಕ್ಕಳಿಗೆ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಹೌದಾ? ಸೊ ಅದನ್ನೇ ಸಿಂಪಲಾಗಿ ನಾವು ಜೆನೆಟಿಕ್ಸ್ ಅಥವಾ ಹೆರಿಡಿಟಿ ಅಂತ ಹೇಳ್ತೀವಿ. ಹೌದಾ? ಇನ್ನು ಈ ವ್ಯಾರಿಯೇಷನ್ಸ್ ಅಂದರೆ ಏನು? ವ್ಯಾರಿಯೇಷನ್ಸ್ ಅಂದರೆ ಏನು? ಆ್ಯಕ್ಚುಲಿ ತಂದೆ ತಾಯಿ ಹಾಗೂ ಮಕ್ಕಳ ನಡುವೆ ಇರತಕ್ಕಂಥ ಒಂದು ಲಕ್ಷಣಗಳಿಂದ ಒಂದು ವ್ಯತ್ಯಾಸ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಸಿಂಪಲಾಗಿ ವ್ಯಾರಿಯೇಷನ್ ಅಂತ ಹೇಳ್ತೀವಿ. ಅವರ ಒಂದು ಲಕ್ಷಣಗಳಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ ಏನಿರುತ್ತಲ್ಲ ಸೊ ಸಿಂಪಲಾಗಿ ಸೊ ಅದಕ್ಕೆ ನಾವಂತ ಹೇಳ್ತೀವಿ ವ್ಯಾರಿಯೇಷನ್ ಅಂತ ಹೇಳ್ತೀವಿ. ಸೊ ಈ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಆಲ್ರೆಡಿ ತಮ್ಮೆಲ್ಲ ಗೊತ್ತಿದೆ. ಸೊ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಗ್ರೆಗೋರೆ ಮೆಂಡೆಲ್ ಅಂತಕ್ಕಂಥ ವಿಜ್ಞಾನಿಯವರು, ಗ್ರೆಗೋರೆ ಮೆಂಡೆಲ್ ಅಂತಕ್ಕಂಥ ಈ ವಿಜ್ಞಾನಿಯವರು ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಸೊ ಇದಿಷ್ಟು ಒಂದು ಸಿಂಪಲ್ ಆದ ಒಂದು ಇಂಟ್ರೊಡಕ್ಷನ್ ಅಂತ ಹೇಳಿದ್ವಿ. ಸೊ ಇನ್ನು ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳು ಯಾವ ಥರ ಬರುತ್ತೆ ಎಕ್ಸಾಮಲ್ಲಿ ಅದರ ಬಗ್ಗೆ ನಾವು ಒಂದು ಡಿಸ್ಕಷನ್ನ ಮಾಡೋಣ.
ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಹೀಗಿದೆ. ಫಸ್ಟ್ ಕ್ವಶನ್ ನೋಡಿದೆ, ಆಧುನಿಕ ಜೈವಿಕ ತಂತ್ರಜ್ಞಾನದಲ್ಲಿ ತಳಿ ಶಾಸ್ತ್ರೀಯವಾಗಿ ಮಾರ್ಪಾಡು ಮಾಡಿದ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ವಿಧಾನವನ್ನು ಅನುಸರಿಸಲಾಗುತ್ತೆ? ನೋಡಿ, ಆಧುನಿಕವನ್ನ ಏನು ಮಾಡ್ತಾರೆ, ಒಂದು ಜೈವಿಕ ತಂತ್ರಜ್ಞಾನದಲ್ಲಿ ಏನು ಮಾಡ್ತಾರೆ, ಒಂದು ತಳಿಯನ್ನು ಶಾಸ್ತ್ರೀಯವಾಗಿ ಜೀವಿಗಳನ್ನು ಮಾರ್ಪಾಡು ಮಾಡ್ತಾರೆ. ಹೌದಾ? ಸೊ ಆ ಜೀವಿಗಳನ್ನು ಅಭಿವೃದ್ಧಿಪಡಿಸಲು, ಹೌದಾ, ಈ ಕೆಳಗಿನ ಒಂದು ಯಾವ ವಿಧಾನವನ್ನು ಅನುಸರಿಸಲಾಗುತ್ತೆ? ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಆಯ್ಕೆ ನೋಡಿ ಏನಿದೆ. ಓಕೆ, ಫಸ್ಟ್ ಆಯ್ಕೆ ಏನಿರುತ್ತೆ, ಇತರ ಜೀವಿಗಳಿಂದ ತೆಗೆದ ವಂಶವಾಹಿನಿಗಳನ್ನು ಅಳವಡಿಕೆ ಮಾಡುವುದು ಫಸ್ಟು. ಸೆಕೆಂಡ್ ಆಪ್ಷನು, ವಂಶವಾಹಿಗಳ ಕೆಲವು ಭಾಗಗಳನ್ನು ತೆಗೆದುಹಾಕುವುದು. ಮೂರನೇದು, ವಂಶವಾಹಿನಿಗಳ ಉತ್ಪರಿವರ್ತನೆಯನ್ನು ನಡೆಸೋದು. ನಾಲ್ಕನೇದು, ಕೆಲವು ವಂಶವಾಹಿಗಳನ್ನು ಮೂಕವಾಗಿಸುವುದು. ಸೊ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಜಸ್ಟ್ ತಾವು ಮತ್ತೊಂದು ಸಲ ಕ್ವಶನ್ನ ಓದಿ. ಆಧುನಿಕ ಜೈವಿಕ ತಂತ್ರಜ್ಞಾನದಲ್ಲಿ ತಳಿಶಾಸ್ತ್ರೀಯವಾಗಿ ಮಾರ್ಪಾಡು ಮಾಡಿದ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಕೆಳಗಿನ ಯಾವ ವಿಧಾನವನ್ನು ಅನುಸರಿಸಲಾಗುತ್ತೆ? ಜಸ್ಟ್ ಥಿಂಕ್ ಮಾಡಿ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಸರಿ ಇವೆಯಾ ಅಥವಾ ರಾಂಗ್ ಇದೆಯಾ ಸೊ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿ ಕೆಳಗೆ ಕೊಟ್ಟ ಸಂಕೇತಗಳನ್ನು ಬಳಸಿ ಸರಿ ಉತ್ತರ ಬರೆಯಿರಿ ಅಂತ ಕೇಳಿದ್ರೆ ಕ್ವಶನ್. ಹೌದಾ? ಅಂದರೆ ಆಪ್ಷನ್ ನೋಡಿ ಏನೇನಿದೆ, 2, 3, 4 ಆಗುತ್ತಾ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ, ಅಥವಾ ಬಿ ಆಗುತ್ತಾ 1, 2, 4 ಆಗುತ್ತಾ, ಅಥವಾ ಇನ್ನೊಂದು ಕೊಟ್ಟಿದ್ರು ನೋಡಿ 1, 3, 4 ಆಗುತ್ತಾ, ಅಥವಾ ಇನ್ನೊಂದು 1, 2, 3 ಆಗುತ್ತಾ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಯಾವ್ದು ಆಪ್ಷನ್ ಸರಿಯಾಗಿರುತ್ತೆ? ಜಸ್ಟ್ ಥಿಂಕ್ ಮಾಡಿ. ಇತರ ಜೀವಿಗಳಿಂದ ತೆಗೆದ ವಂಶವಾಹಿನಿಗಳನ್ನ ಅಳವಡಿಸ್ತಾರೆ. ಸೊ ಇದು ಕೂಡ ಒಂದು ಸರಿಯಾದ ಆನ್ಸರ್ ಇದೆ. ಹೌದಾ? ಎರಡನೇದು, ವಂಶವಾಹಿಗಳ ಕೆಲವು ಭಾಗಗಳನ್ನು ತೆಗೆದುಹಾಕುವುದು. ಸೊ ಇದು ಕೂಡ ಒಂದು ಸರಿಯಾದ ಆನ್ಸರ್ ಇದೆ. ಹೌದಾ? ಇನ್ನು ಮೂರನೇದು, ವಂಶವಾಹಿನಿಗಳ ಉತ್ಪರಿವರ್ತನೆಯನ್ನು ನಡೆಸೋದು. ಇದು ಟೋಟಲ್ ಆಗಿ ರಾಂಗ್ ಇರತಕ್ಕಂಥ ಆನ್ಸರು. ನಾಲ್ಕನೇದು, ಕೆಲವು ವಂಶವಾಹಿಗಳನ್ನು ಮೂಕವಾಗಿಸುವುದು. ಇದು ಸರಿಯಾದ ಆನ್ಸರ್. ಸೊ ಕೊಟ್ಟಿರ್ತಕ್ಕಂಥ 4 ಪೈಕಿ 1, 2 ಮತ್ತು 4 ಈ 3 ಅಂದರೆ 1, 2, 4 ಈ 3 ಆಪ್ಷನ್ಗಳು ಸರಿಯಾಗಿದೆ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನು ಬರ್ತಪ್ಪ ಅಂದರೆ ಆಯ್ಕೆ ಬ 1, 2 ಮತ್ತು 4 ಅಂತ ಹೇಳ್ತೀವಿ. 1, 2 ಮತ್ತು 4. ತಮಗೇನಾದರೂ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೆ ಫಾರ್ವರ್ಡ್ಗೆ ಹೋಗಿ ಮತ್ತೆ ಪ್ಲೇ ಮಾಡಿ, ಮತ್ತೆ ತಾವು ವಿಡಿಯೋನ ಕಂಪ್ಲೀಟಾಗಿ ಕೇಳಿದಾದ್ಮೇಲೆ ನಿಮಗೆ ಯಾವ್ದು ಆನ್ಸರ್ ಕರೆಕ್ಟ್ ಅನಿಸುತ್ತೋ ಆ ಆನ್ಸರ್ನ ಸ್ವಲ್ಪ ತಾವು ಅನಲೈಸಿಸ್ ಮಾಡಿ. ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೊ ತಾವು ಸ್ವಲ್ಪ ಅನಲೈಸ್ ಮಾಡಿ. ಯಾಕಂದರೆ ತಮಗೂ ಅಭ್ಯಾಸ ಸ್ಟಡಿಯನ್ನು ಮಾಡಿರ್ತಾರಲ್ವ, ಸೊ ಸ್ಟಡಿ ಮಾಡಿದರೆ ತಮಗೂ ಕೂಡ ಪ್ರಶ್ನೆಯ ಒಂದು ಆನ್ಸರು ಗೊತ್ತಾಗುತ್ತೆ ಅಲ್ವಾ ಸ್ನೇಹಿತರೆ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎರಡನೇ ಕ್ವಶನ್. ಓಕೆ, ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆ ಹೀಗಿದೆ, ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ನಾವು 2 ಸ್ಟಡಿಯನ್ನು ಮಾಡ್ತೀವಿ. ಹೆರಿಡಿಟಿಯನ್ನು ಕೂಡ ಸ್ಟಡಿ ಮಾಡ್ತೀವಿ, ಆಮೇಲೆ ಬ್ರೀಡಿಂಗ್ನ ಕೂಡ ಸ್ಟಡಿ ಮಾಡ್ತೀವಿ. ಈ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನೋಡಿ ಏನೇನು ಕೊಟ್ಟಿದ್ದಾರೆ. ಜಿನಿಯಾಲಜಿ ಇದೆ, ಜೆನೆಟಿಕ್ಸ್ ಇದೆ, ನೆಫ್ರಾಲಜಿ ಇದೆ, ಹೆರಿಡಿಟಾಲಜಿ ಇದೆ. ಹೌದಾ? ಸೊ ಅದಕ್ಕೆ ಸರಿಯಾದ ಆನ್ಸರ್ ಏನಂತ ಹೇಳ್ತೀವಿ ನಾವು, ಹೇಳಿ ಯಾವುದು ಸರಿಯಾದ ಆನ್ಸರು? ಹೆರಿಡಿಟಿ ಮತ್ತು ಬ್ರೀಡಿಂಗ್ ಯಾವುದು ಸರಿಯಾದ ಆನ್ಸರ್? ಓಕೆ, ತಮಗೆಲ್ಲ ಗೊತ್ತೇ ಇದೆ. ಜಿನಿಯಾಲಜಿ ಅಂದರೆ ನಾವು ಸ್ಟಡಿಯನ್ನು ಏನು ಮಾಡ್ತೀವಿ ಅದಾದ್ರು ತಮ್ಗೆ ಗೊತ್ತಿದೆಯಾ? ಜಿನಿಯಾಲಜಿ ಅಂದರೆ ಏನು? ಒಂದು ವಂಶಾವಳಿಯ ಒಂದು ಅಧ್ಯಯನವನ್ನು ನಾವು ಮಾಡ್ತೀವಿ. ವಂಶಾವಳಿಯ ಅಧ್ಯಯನ ಎಲ್ಲಿ ಮಾಡ್ತೀವಿ? ಜಿನಿಯಾಲಜಿನಲ್ಲಿ ನಾವು ಮಾಡ್ತೀವಿ. ಹೌದಾ? ಸೊ ಹೀಗಾಗಿ ಇಲ್ಲಿ ಕೊಟ್ಟಿದ್ರೇನು ಹೆರಿಡಿಟಿ, ಸೊ ಜಿನಿಯಾಲಜಿ ಅಂತೂ ಆಗಲ್ಲ. ಇನ್ನು ಎರಡನೇದು ಜೆನೆಟಿಕ್ಸ್ ಅಂದ್ರೇ ಏನಂತ ನಾವು ಸ್ಟಡಿ ಮಾಡ್ತೀವಿ? ತಳಿ ವಿಜ್ಞಾನ ಅಂದರೆ ಇದೆ. ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ನ ಒಂದು ಅಧ್ಯಯನ ನಾವೇನು ಮಾಡ್ತೀವಲ್ಲ, ಸೊ ಇದನ್ನೇ ನಾವೇನಂತ ಕರಿತೀವಿ? ಜೆನೆಟಿಕ್ಸ್ ಅಂತ ಕರಿತೀವಿ. ಇನ್ನು ನೆಫ್ರಾಲಜಿ ಅದಕ್ಕೆ ಸಂಬಂಧಪಟ್ಟಿದ್ದು ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಇದು ನೆಫ್ರಾಲಜಿ. ಹೌದಾ? ನೆಫ್ರಾನಲ್ಲಿ ಇರುತ್ತೆ, ಕಿಡ್ನಿಯಲ್ಲಿ ಇರುತ್ತಲ್ವಾ? ಸೊ ಹೀಗಾಗಿ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅದು. ಇನ್ನು ನಾಲ್ಕನೇದು ಹೆರಿಡಿಟಾಲಜಿ ಅಂದ್ರೆ ಏನು? ಆನುವಂಶಿಕತೆ. ಹೌದಲ್ವಾ? ಆನುವಂಶಿಕತೆ
ಒಂದು ಆನುವಂಶಿಕತೆಯನ್ನು ನಾವೇನು ಅಧ್ಯಯನ ಮಾಡ್ತೀವಲ್ವ, ಸೊ ಅದಕ್ಕೆ ನಾವು ಹೆರಿಡಿಟಾಲಜಿ ಅಂತ ಕರೀತಾರೆ. ಸೊ ಕೊಟ್ಟಿರ್ತಕ್ಕಂಥ ಈ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಸರಿಯಾದ ಆನ್ಸರ್ ಯಾವುದು? ಜೆನೆಟಿಕ್ಸು. ಮತ್ತೆ ಹೇಳ್ತೀನಿ, ರಿಪೀಟ್ ಆಗಿ ಕ್ವೆಶನ್ನು. ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಜೆನೆಟಿಕ್ಸ್ ಅಂತ ಕರೀತಾರೆ. ವಂಶಾವಳಿಯ ಅಧ್ಯಯನವನ್ನು ಜಿನಾಲಜಿ ಅಂತ ಕರೀತಾರೆ. ಹೌದಾ? ಇನ್ನು ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟಡಿಯನ್ನು ಮಾಡೋದಕ್ಕೆ ನೆಫ್ರಾಲಜಿ ಅಂತ ಹೇಳ್ತಾರೆ. ಆನುವಂಶಿಕತೆ ಒಂದು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ಹೆರಿಡಿಟಾಲಜಿ ಅಂತ ಹೇಳ್ತಾರೆ. ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಓಕೆ, ಮೂರನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು? ನೋಡಿ, ಜೀವ ವಿಕಾಸ ಪ್ರಕ್ರಿಯೆ ನಡೆಯುತ್ತಾ? ಹೌದಲ್ವ? ಸೊ ಆ ಜೀವ ವಿಕಾಸ ಪ್ರಕ್ರಿಯೆ ನಡೀತಕ್ಕಂಥ ಒಂದು ಪ್ರಕ್ರಿಯೆಗೆ ಅತ್ಯಂತ ಸಮ್ಮತವಾದಂಥ ವಿವರಣೆಯನ್ನು ನೀಡಿದ ವಿಜ್ಞಾನ ಯಾರು ಅಂತ ಇಲ್ಲಿ ಕೇಳಿದರೆ ಕ್ವಶನ್. ಹೌದಾ? ಆಪ್ಷನ್ ನೋಡಿ, ಜೇಮ್ಸ್ ವ್ಯಾಟ್ಸನ್ ಇದೆ, ಫ್ರಾನ್ಸಿಸ್ ಕ್ರಿಕ್ ಇದೆ, ಮತ್ತು ಚಾರ್ಲ್ ಡಾರ್ವಿನ್ ಮೇಲ್ಕಂಡ ಯಾರಲ್ಲ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಇದು 4ನೇ ಅಂತರೂ ಆಗಲ್ಲ, ಇದು ರಾಂಗ್ ಇದೆ. ಸೊ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ಗಳಲ್ಲಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಈ ಇಬ್ಬರು ವಿಜ್ಞಾನಿಗಳು ಏನು ಹೇಳ್ತಾರಪ್ಪ ಅಂದರೆ, ಇಬ್ಬರು ವಿಜ್ಞಾನಿ ಏನು ಹೇಳ್ತಾರೆ ಅಂದರೆ DNA ಬಗ್ಗೆ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. DNA ಬಗ್ಗೆ ಅಂದರೆ ಏನು ಹೇಳ್ತಾರೆ ಅವರು? DNA ಅಣು ಏನಂತ ಹೇಳ್ತಾರೆ ಅವರು? DNA ಅಣು ಇದು 3D ದ್ವಿಸುರುಳಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ದ್ವಿಸುರುಳಿಯಲ್ಲಿ ಇರುತ್ತೆ. ದ್ವಿಸುರುಳಿ ಅಂದರೆ ಏನು? ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. DNA ಇಟ್ ಈಸ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ದ 3D ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಹೇಳಿಕೊಟ್ಟವರು ಯಾರು? ಈ ನಮ್ಮ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಅಂತಕ್ಕಂಥ ವಿಜ್ಞಾನಿಗಳು. ಹಾಗಾದ್ರೆ ಉದರ ಯಾರಿಲ್ಲಿ? ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ. ಸೊ ಇವರೇ ಏನು ಮಾಡ್ತಾರೆ? ಇವರೇ ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದಕ್ಕೆ ಅತ್ಯಂತ ಸಮ್ಮತವಾದ ವಿವರಣೆಯನ್ನು ನೀಡಿದ ವಿಜ್ಞಾನಿ ಅಂತಲೇ ಹೇಳ್ತೀವಿ. ಹೌದಾ? ಕ್ವಶನ್ ಅರ್ಥ ಆಯ್ತಾ? ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದಕ್ಕೆ ಅತ್ಯಂತ ಸಮ್ಮತವಾದ ವಿವರಣೆ ನೀಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ. ಸಪೋಸ್ ಇಲ್ಲಿ ಏನಾದರೂ ಇವರ ಒಂದು ಹೆಸರಲ್ಲಿ ಕೊಟ್ಟಿಲ್ಲ ಅಂದರೆ ಇಲ್ಲಿ ಮೇಲ್ಕಂಡ ಯಾರು ಅಲ್ಲ ಅಂತ ಆಪ್ಷನ್ ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿದ್ರಲ್ಲ, ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪ ಅಂದರೆ, ಈ ಪ್ರಶ್ನೆ ಆನ್ಸರ್ ಏನಂದರೆ ಚಾರ್ಲ್ ಡಾರ್ವಿನ್ನು. ಹೌದಾ? ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಏನು ಮಾಡ್ತಾರೆ? DNA ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ದ 3D ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ಕೊಟ್ಟವ್ರು ಇವರು ಜೇಮ್ಸ್ ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥ ವಿಜ್ಞಾನಿಗಳು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 4ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ. ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ. ಹೌದಾ? ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ ಯಾವುದಂತ ಕೇಳ್ತೀವಿ. ಒಂದು ಜೀವಿ ಇದೆ, ಹೌದಲ್ವಾ? ಆ ಜೀವಿಯ ಒಂದು ಜೀವಕ್ಕೆ ಒಂದು ವಿಶಿಷ್ಟವಾದ ಗುಣಲಕ್ಷಣಗಳು ಬಂದಿರುತ್ತೆ. ಹೌದಾ? ಅದಕ್ಕೆ ಕಾರಣವಾಗಿರ್ತಕ್ಕಂಥ ಆನುವಂಶಿಕವಾದ ಸಂಗತಿ ಯಾವುದು? ಆಪ್ಷನ್ ನೋಡಿ, ಕ್ರೋಮೋಸೋಮ್ ಇದೆ, ಅಲೀಲ್ ಇದೆ, ಜೀನ್ಸ್ ಇದೆ, ಮತ್ತು ಕ್ರೋಮ್ಯಾಟಿಡು. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೀನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಜೀನ್ಸ್ಗಳು ಇರ್ತವೆ ಅಂತಲೇ ಒಂದು ಜೀವಲಿರ್ತಕ್ಕಂಥ ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳು ಆನುವಂಶಿಕವಾಗಿ ಬರುತ್ತವೆ. ಹಾಗಾದರೆ ಕ್ರೋಮೋಸೋಮ್ ಏನು ಮಾಡುತ್ತೆ? ಅದು ಕೂಡ ಹೇಳ್ತೀವಿ. ಅಲೀಲ್ ಏನು ಮಾಡುತ್ತೆ? ಕ್ರೋಮ್ಯಾಟಿಡ್ ಏನು ಮಾಡುತ್ತೆ? ಅದು ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸ್ಪ್ಲನೇಷನ್ ಇದೆ. DNA ಕ್ರೋಮೋಸೋಮ್ಸ್ ಅಂದರೆ ಏನು? DNA ಪ್ಯಾಕೇಜ್ ಅಂತ ಹೇಳ್ತೀವಲ್ವಾ? DNA ಪ್ಯಾಕೇಜ್ ಅಂತ ಹೇಳ್ತೀವಿ. ಇದು ಬಿಟ್ಟು ಇನ್ನೂ ಏನಂತ ಹೇಳ್ತೀವಿ? ಅದಕ್ಕೆ ಜೀವಿಯ ಒಂದು ಭಾಗ ಅಂತ ಹೇಳ್ತೀವಿ. ಹೌದಾ? ಜೀವಿಯ ಒಂದು ಭಾಗ ಅಂತ ಹೇಳ್ತೀವಿ ಕ್ರೋಮೋಸೋಮ್ಸ್. ಹೌದಲ್ವಾ? ಸೊ ಅದೇ ಥರ ಅಲೀಲ್ ಬರುತ್ತೆ. ಅಲೀಲ್ ಅಂದರೆ ಏನು? ಏನು ಮಾಡ್ತೀವಿ ನಾವು? ಏನು ಮಾಡುತ್ತೆ ಅಲೀಲು? ಭಿನ್ನವಾಗಿರುವ ಒಂದು ಗುಣಲಕ್ಷಣ ನಿಯಂತ್ರಿಸುವ ಜೀನ್ಸ್ ಅಂತ ಹೇಳ್ತೀವಿ. ಯಾವುದು?
ಅಲೀಲ್ಸ್ಗಳನ್ನು. ಯಾಕಂದರೆ ಇದು ಹೆಂಗೆ ಮಾಡ್ತಪ್ಪ ಅಂದರೆ ಭಿನ್ನವಾಗಿರ್ತಕ್ಕಂಥ ಏನು ಕೆಲವೊಂದು ಗುಣಲಕ್ಷಣ ಇರುತ್ತಲ್ವ, ಸೊ ಅವುಗಳನ್ನು ನಿಯಂತ್ರಣ ಮಾಡುತ್ತವೆ. ಮಾಡುತ್ತವೆ ಅಂದರೆ ಅಲೀಲೆಗಳು ಅದರ ಒಂದು ನಿಯಂತ್ರಣೆಯನ್ನು ಮಾಡ್ತಾ ಇರುತ್ತವೆ. ಜೀನ್ಸ್ಗಳು ಏನು ಮಾಡ್ತವೆ? ಇದೆ ಇಲ್ಲಿ ಕೊಟ್ಟಿಲ್ಲ, ಕ್ವಶನ್ ಇದೆಯಲ್ಲ, ಜೀವಿಯ ಜೀವ ವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ ಏನಪ್ಪ ಅಂದರೆ ಜೀನ್ಸು. ಇನ್ನು ಕ್ರೋಮ್ಯಾಟಿಡ್ಸ್ ಅಂದರೆ ಏನು? ಈ ಕ್ರೋಮೋಸಮ್ಸ್ ಅಂದರೆ ಏನಂತ ಹೇಳ್ತೀವಿ ನಾವು? ಹಾಫ್ ಪಾರ್ಟ್ ಆಫ್ ದ ಕ್ರೋಮೋಸಮ್ಸ್ ಅಂತ ಹೇಳ್ತೀವಿ. ಯಾವುದು? ಕ್ರೋಮ್ಯಾಟಿಡ್ಸ್. ಅಥವಾ ಇನ್ನೊಂದು ಅಂತೀವಿ ಇದಕ್ಕೆ, ಏನು? 1/2 ಆಫ್ ದ ಡುಪ್ಲಿಕೇಟ್ ಕ್ರೋಮೋಸಮ್ ಅಂತ ಹೇಳ್ತೀವಿ, ಅದಕ್ಕೆ ಕ್ರೋಮ್ಯಾಟಿಡ್ಸ್ ಅಂತ ಹೇಳ್ತೀವಿ ಸಿಂಪಲ್. ಓಕೆ, ಸೊ ಮತ್ತೆ ರಿಪೀಟ್ ಹೇಳ್ತೀನಿ ಕ್ವಶನು. ಜೀವಿಯ ಒಂದು ಜೀವ ವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ, ಇದರಿಂದ ಬರ್ತಿದ್ದು ಜೀನ್ಸ್ಗಳ ಮುಖಾಂತರ ಬಂದಿರುತ್ತೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 5ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. ಜೀನ್ಸ್ನ ಮುಖ್ಯ ಕಾರ್ಯ ಏನು ಅಂತ ಕೇಳಿದರೆ, ಜೀನ್ಸ್ ಇರುತ್ತಲ್ವ ನಮ್ಮ ಬಾಡಿನಲ್ಲಿ, ಸೊ ಆ ಜೀನ್ಸ್ದ ಒಂದು ಮುಖ್ಯ ಕಾರ್ಯ ಏನು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಇಂಗಾಲದ ಸಂಗ್ರಹಣೆಗೆ ಸಹಾಯ ಮಾಡುವುದು, ಸಹಾಯ ಏನಾದರೂ ಮಾಡುತ್ತಾ. 2ನೇ ಆಪ್ಷನ್ನು ಪ್ರೋಟೀನ್ಗಳನ್ನು ಸಂಯೋಗ ಏನಾದರೂ ಮಾಡುತ್ತಾ, ಹೌದಾ. 3ನೇ ಆಪ್ಷನ್ನು ಸೆಲ್ಗಳ ಜೀವ ಬೀಜದ ಗುಣಲಕ್ಷಣಗಳನ್ನು ನಿರ್ಧಾರವನ್ನು ಏನಾದರೂ ಮಾಡುತ್ತಾ, ಅಥವಾ 4ನೇದು ರಕ್ತ ಚಲನೆ ಏನಾದರೂ ಮಾಡುತ್ತಾ ಅಂತ ಕೇಳುತ್ತಾರೆ, ಹೌದಾ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾಕಂದರೆ ಜೀನ್ಸ್ನ ಮುಖ್ಯ ಕಾರ್ಯ ಇದೆ, ಸೆಲ್ಗಳ ಒಂದು ಜೀವ ಬೀಜದ ಗುಣಲಕ್ಷಣಗಳನ್ನು ಒಂದು ನಿರ್ಧರಿಸುವ ಕೆಲಸ ಏನು ಮಾಡ್ತಪ್ಪ ಅಂದರೆ ಈ ಜೀನ್ಸ್ಗಳು ಮಾಡ್ತಾ ಇರುತ್ತೆ. ಹಾಗಾದರೆ ಇಂಗಾಲದ ಸಂಗ್ರಹಣೆ ಸಹಾಯ ಯಾವ ಮಾಡ್ತಿರುತ್ತೆ? ಇಂಗಾಲ ಅಂದ್ರೇನು? ಕಾರ್ಬನ್ ಸಂಗ್ರಹಣೆ ಹೇಗಾಗುತ್ತೆ ನಮ್ಮ ಶರೀರದಲ್ಲಿ? ಹೇಗಾಗುತ್ತೆ? ಕಾರ್ಬೋಹೈಡ್ರೇಟ್ಸ್ಗಳ ಮುಖಾಂತರ ಆಗುತ್ತೆ, ಹೌದಲ್ವ. ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂತಹ ಪದಾರ್ಥಗಳನ್ನು ನಾವು ಡೈಲಿ ತಿಂತಾ ಇರ್ತೀವಿ, ಅದ್ರ ಮುಖಾಂತರ ಏನಾಗುತ್ತೆ? ಕಾರ್ಬನ್ ನಮ್ಮಲ್ಲಿ ಪ್ರೆಸೆಂಟ್ ಇರುತ್ತೆ, ಹೌದಾ. ಇದೇ ಥರ ಪ್ರೋಟೀನ್ಗಳನ್ನು ಸಂಯೋಗ ಯಾರು ಮಾಡ್ತಾರೆ? ಅಮೈನೋ ಆಸಿಡ್ಸ್, ಹೌದಾ. ಅಮೈನೋ ಆಸಿಡ್ಸ್ಗಳಿಂದ ಏನಾಗುತ್ತೆ? ಒಂದು ಪ್ರೋಟೀನ್ಗಳ ಒಂದು ಸಂಯೋಗ ಆಗ್ತಾ ಇರುತ್ತೆ. ಇನ್ನು 4ನೇ ಆಪ್ಷನ್ ರಕ್ತ ಚಲನೆ ಹೇಗೆ ಆಗ್ತಾ ಇರುತ್ತೆ? ಹಾರ್ಟ್ ಮುಖಾಂತರ ಆಗ್ತಾ ಇರುತ್ತೆ, ಹೃದಯದ ಬಡಿತದಿಂದ. ಹೃದಯ ಕಂಟಿನ್ಯೂಸ್ ಬಡ್ಕೋತಿರುತ್ತಲ್ವ, ಅಲ್ಲಿ ಏನಾಗುತ್ತೆ? ಬ್ಲಡ್ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಅಂದರೆ ಪಂಪಿಂಗ್ ಆಗ್ತಾ ಇರುತ್ತೆ. ಸೊ ಪಂಪಿಂಗ್ ಆಗೋದ್ರಿಂದ ಏನಾಗುತ್ತೆ? ಅಲ್ಲಿ ರಕ್ತದ ಒಂದು ಚಲನೆ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ 5ನೇ ಪ್ರಶ್ನೆ, ಜೀನದ ಮುಖ್ಯ ಕಾರ್ಯ ಏನಪ್ಪ ಅಂದರೆ ಸೆಲ್ಗಳ ಒಂದು ಜೀವ ಬೀಜದ ಗುಣಲಕ್ಷಣಗಳನ್ನು ನಿರ್ಧಾರ ಮಾಡುವ ಕೆಲಸ ಈ ಒಂದು ಜೀನ್ಸು ನಮ್ಮ ಬಾಡಿನಲ್ಲಿ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ, 6ನೇ ಕ್ವಶನು. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ, 6th one. ಓಕೆ, 6th ಕ್ವಶನ್ ಹೇಳುತ್ತೆ ನಮಗೆ, ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಏನು ಅನ್ನುತ್ತಾರೆ? ಒಂದೇ ಕೋಶ ಅಂದರೆ ಏನು ಬೇಕಲ್ಲಿ? ಸಿಂಗಲ್ ಶೆಲ್ ಅಂತ ಹೇಳ್ತೀವಿ ಅಲ್ವಾ. ಸಿಂಗಲ್ ಶೆಲ್, ಈ ಸಿಂಗಲ್ ಶೆಲ್ದಿಂದ ಒಂದು ಉತ್ಪತ್ತಿಯಾದ ಕೋಶ ಅಂದರೆ ನ್ಯೂ ಶೆಲ್ ಅಂತ ಹೇಳ್ತೀವಿ. ಇದಕ್ಕೆ ನ್ಯೂ ಶೆಲ್ ಉತ್ಪತ್ತಿ, ಒಂದು ಸಿಂಗಲ್ ಶೆಲ್ ಇದೆ, ಆ ಶೆಲ್ಲಿಂದ ಒಂದು ಹೊಸದಾದ ಒಂದು ಶೆಲ್ಸು ಕ್ರಿಯೇಟ್ ಆಯಿತು, ಅದಕ್ಕೆ ಏನಂತ ಹೇಳ್ತೀವಿ? ಆ ಸಮೂಹವನ್ನು ಏನು ಎಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಆಪ್ಷನ್ ನೋಡಿ, ಹ್ಯಾಪ್ಲಾಯ್ಡ್ ಇದೆ, ಡಿಪ್ಲಾಯ್ಡ್, ಸಮರೂಪದ ಕೋಶ, ಇನ್ನೊಂದು ಕ್ಲೋನ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ನೋಡಿ, ಕ್ವಶನ್ ನೋಡಿ ಏನು ಹೇಳುತ್ತೆ? ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಏನಂತ ಕರೀತಾರೆ? ಸರಿಯಾದ ಆನ್ಸರ್ ಕ್ಲೋನ್ ಅಂತ ಹೇಳ್ತೀವಿ. ಕ್ಲೋನ್ ಅಂದ್ರೆ ಇದೆ ಫ್ರೆಂಡ್ಸ್, ನಮ್ಮಂಥದ್ದೇ ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿ, ಅಥವಾ ನಾವು ಟ್ವಿನ್ಸ್ ಅಂತ ಕರಿತೀವಲ್ಲ. ಸೊ ಟ್ವಿನ್ಸ್ ಅಂದರೆ ಸೇಮ್ ಇರುತ್ತೆ. ಸೊ ಅದಕ್ಕೆ ನಾವು ಟ್ವಿನ್ಸ್ ಅನ್ನಲ್ಲ, ಬಟ್ ಅದಕ್ಕೆ ಇನ್ನು ನಮ್ಮ ಸೈಂಟಿಫಿಕ್ ಭಾಷೆಯಲ್ಲಿ ಕ್ಲೋನ್ ಅಂತ ಹೇಳ್ತಾರೆ. ಹಾಗಾದರೆ ಹಪ್ಲಾಯ್ಡ್ ಅಂದ್ರೇನು, ಡಿಪ್ಲಾಯ್ಡ್ ಅಂದ್ರೇನು, ಸಮರೂಪದ ಕೋಶ ಅಂದ್ರೇನು? ಸೊ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇದೆ. ಹಪ್ಲಾಯ್ಡ್ ಫಸ್ಟ್ ಬರುತ್ತೆ. ಹಪ್ಲಾಯ್ಡ್ ಅಂದ್ರೇನು? ಕ್ರೋಮೋಸಮ್ದ ಒಂದು ಗುಂಪು ಅಂತ ನಾವು ಇದನ್ನು ಹೇಳ್ತೀವಿ. ಕ್ರೋಮೋಸಮ್ಸ್ ಇರ್ತವಲ್ಲ DNA. ಸೊ ಕ್ರೋಮೋಸೋಮದ ಒಂದು ಗುಂಪು ಅಂತ ಹೇಳ್ತೀವಿ, ಹೌದಾ. ಇನ್ನು ಇದೇ ಥರ ಡಿಪ್ಲಾಯ್ಡ್ ಅಂದ್ರೆ ಏನು? ಸೆಲ್ ಕಂಟೈನಿಂಗ್ 2 copies ಆಫ್ ಈಚ್ cell containing 2 copies
ಕಾಪೀಸ್ ಆಫ್ ಈಚ್ ಕ್ರೋಮೋಸಮ್ಸ್ ನೋಡಿ, ಸೆಲ್ ಕಂಟೈನಿಂಗ್ 2 ಕಾಪೀಸ್ ಆಫ್ ದ ಈಚ್ ಕ್ರೋಮೋಸಮ್ಸ್. ಸಪೋಸ್ ನಿಮ್ಮ ಹತ್ರ ಏನಾದರೂ ಬೇರೆ ಬೇರೆ 2 ಪೇಜ್ ಇದೆ ಅಂತ ತಿಳ್ಕೊಳ್ಳಿ, ಆ ಪೇಜ್ದ ಪ್ರತಿಯೊಂದರ 2 ಜೆರಾಕ್ಸ್ ಕಾಪಿ ತಮ್ಮ ಹತ್ರ ಇಟ್ಕೊಳ್ಳೋದು ಅಂದ್ರೇ ಡಿಪ್ಲಾಯ್ಡ್ ಅಂತ ಹೇಳ್ತೀವಿ. ಡೈಪ್ಲಾಯ್ಡ್ ಅಂದರೆ 2 ಆಗಬೇಕು, ಅದ್ರದ್ದು ಒಂದರದ್ದು 2 ಆಗಬೇಕು. ಸೊ ನಿಮ್ಮ ಹತ್ರ ಒಂದು ಮಾರ್ಕ್ಶೀಟ್ ಇದೆ ಅಂತ ತಿಳ್ಕೊಳ್ಳಿ, ಆ ಮಾರ್ಕ್ಶೀಟ್ದು 2 ಕಾಪಿಗಳನ್ನು ತಮ್ಮ ಹತ್ರ ಇದೆ ಅನ್ನೋದಕ್ಕೆ ನಾವು ಡಿಪ್ಲಾಯ್ಡ್ ಅಂತ ಕರಿತೀವಿ. ಹೌದಾ? ಇನ್ನು ಹೆಪ್ಲಾಯ್ಡ್ ಅಂದ್ರೇನು? ಕ್ರೋಮೋಸಮ್ದ ಒಂದು ಗ್ರೂಪ್ ಹೆಪ್ಲಾಯ್ಡ್, ಅಲ್ಲಿ ಅನ್ಲಿಮಿಟೆಡ್ ಕಾಪೀಸ್ಗಳು ಪ್ರೆಸೆಂಟ್ ಇರುತ್ತೆ. ಸಮರೂಪದ ಕೋಶಗಳು ಏನಾಗುತ್ತೆ, ಅಲ್ಲಿ ಈಕ್ವಲ್ ಆಗಿ ಪ್ರೆಸೆಂಟ್ ಇರ್ತವೆ, ಅದಕ್ಕೆ ಸಮರೂಪದ ಕೋಶ ಅಂತ ಕರಿತೀವಿ. ಕೋಶಗಳು ಸಮರೂಪ ಇದ್ದರೆ ಮುಗಿತು, ಅದಕ್ಕೆ ಸಮರೂಪದ ಕೋಶ ಅಂತ ಹೇಳ್ತೀವಿ. ಸೊ ಹೀಗಾಗಿ ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಏನಂತ ಕರೀತಾರೆ? ಕ್ಲೋನ್ ಅಂತ ಹೇಳ್ತೀವಿ. ಇದರ ಒಂದು ಸರಿಯಾದ ಆನ್ಸರ್. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೊ ಇಲ್ಲಿ ಈಸಿಯಾದಂಥ ಒಂದು ಕ್ವಶನ್ ಇದೆ. ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡಾಗಿರ್ತಕ್ಕಂಥ ಸಸ್ಯಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆ ಇದೆ ನೋಡಿ, ಮುಂದಿನ ಯಾವ ಗಿಡಗಳು ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡಾದ ಸಸ್ಯಗಳು ಅಂತ ಕೇಳ್ತಾರೆ. ಇಲ್ಲಿ ಕೆಲವೊಂದು ಸಸ್ಯಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬೀಟ್ ಹತ್ತಿ ಇದೆ, ಬೀಟ್ ಬದನೆ, ಫ್ಲವರ್ ಶವರ್ ಟೊಮೆಟೊ, ರೌಂಡ್ ಅಪ್ ರೆಡಿ ಸೋಯಾಬೀನ್. ಈ 4 ಏನು ಪ್ಲ್ಯಾಂಟ್ ಇದೆಯಲ್ಲ, ಸೊ ಪ್ಲ್ಯಾಂಟ್ಗಳು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಗಿಡಗಳು ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡಾದ ಸಸ್ಯಗಳು, ಮಾರ್ಪಾಡಾಗಿರ್ತಕ್ಕಂಥ ಸಸ್ಯಗಳ ಹೆಸರುಗಳಲ್ಲಿ ಕೊಟ್ಟಿರ್ತಾರೆ. ಸೊ ಅವುಗಳ ಪೈಕಿ ಯಾವುದು ಮಾರ್ಪಾಡಾದ ಸಸ್ಯ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಬೀಟ್ ಹತ್ತಿ ಇದೆ, ಹೌದಾ? ಬೀಟ್ ಹತ್ತಿ ಇದೆ, ಬೀಟ್ ಬದನೆ ಇದೆ, ಫ್ಲವರ್ ಸೇವರ್ ಟೊಮೆಟೊ ಇದೆ, ರೌಂಡ್ ಅಪ್ ರೆಡಿ ಸೋಯಾಬೀನು. ಕೆಳಗೆ ಕೊಟ್ಟ ಸಂಕೇತಗಳನ್ನು ಬಳಸಿ ಸರಿ ಉತ್ತರ ಬರೆಯಿರಿ. ಈ 4 ಆಪ್ಷನ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಸಂಕೇತಗಳನ್ನು ಆಪ್ಷನ್ ಏನು ಕೊಟ್ಟಿದ್ದಾರೆ? 1 ಮಾತ್ರ ಏನಾದರೂ ಸರಿ ಇದೆಯಾ? ಎರಡನೇದು ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ನೋಡಿ, 1 ಮತ್ತು 2 ಇದರಲ್ಲಿ ಸರಿ ಇದೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ? 2 ಮತ್ತು 3 ಅಷ್ಟೇ ಸರಿ ಇದೆ ಅಂತ ಕೊಟ್ಟಿದ್ದಾರೆ. 4ನೇದು ಡಿ ಆಪ್ಷನ್ 1, 2, 3, 4 ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇವೆಲ್ಲವೂ ಕೂಡ ಸರಿಯಾದ ಆನ್ಸರ್. ಸೊ ಹೀಗಾಗಿ ಈ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಬರುತ್ತೆ, 1, 2, 3, 4. ಯಾಕಂದರೆ ಬೀಟ್ ಹತ್ತಿ ಕೂಡ ಒಂದು ತಳಿ ವಿಜ್ಞಾನದ ಪ್ರಕಾರ ಮಾರ್ಪಾಡ ಆಗಿರ್ತಕ್ಕಂಥ ಒಂದು ಸಸ್ಯ ಅಂತ ಹೇಳ್ತೀವಿ. ಇನ್ನು ಬೀಟ್ ಬದನೆ ಕೂಡ ಇದು ಕೂಡ ಏನಿದೆ, ಏನಿದು ಮಾರ್ಪಾಡಾಗಿರ್ತಕ್ಕಂಥ ಸಸ್ಯನೇ ಇದೆ. ಫ್ಲವರ್ ಸೇವರ್ ಟೊಮೆಟೊ ಇದು ಕೂಡ ಒಂದು ಮಾರ್ಪಾಡಾಗಿರ್ತಕ್ಕಂಥ ಸಸ್ಯ ಇದೆ. ಇನ್ನು ರೌಂಡ್ ಅಪ್ ರೆಡಿ ಸೋಯಾಬೀನ್ ಇದು ಕೂಡ ಒಂದು ಮಾರ್ಪಾಡಾಗಿರ್ತಕ್ಕಂಥ ಸಸ್ಯ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ತಮಗೇನಾದರೂ ಅರ್ಥ ಇಲ್ಲ ಅಂದರೆ ಮತ್ತೆ ರಿಪೀಟಾಗಿ ಕ್ಲಾಸ್ನ ವಿಡಿಯೋನ ಮತ್ತೆ ಬ್ಯಾಕ್ ತೊಗೊಂಡು ಮತ್ತೆ ಪ್ಲೇ ಮಾಡಿ ಮತ್ತೆ ತಾವು ನೋಡಬಹುದು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 8ನೇ ಪ್ರಶ್ನೆ ನೋಡಿ ಏನು ಹೇಳ್ತೀನಿ ನಮಗೆ. 2 ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಹೀಗೆನ್ನುತ್ತಾರೆ. ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅವರು. 2 ವಿಭಿನ್ನ ಸಸ್ಯಗಳ ತುಂಡು ಅಂದರೆ ಇಲ್ಲಿ ಜಸ್ಟ್ ಕನ್ಸಿಡರ್ ಮಾಡಿ, ಇದು ಒಂದು ಸಸ್ಯದ ಒಂದು ತುಂಡಿದೆ, ಹೌದಾ? ಇನ್ನೊಂದು ಸಸ್ಯದ ತುಂಡನ್ನು ಕೂಡ ಅವರಲ್ಲಿ ತೊಗೊಂಡಿದ್ದಾರೆ, ಹೌದಾ? ನಾನು ಬೇರೆ ಕಲರ್ ತೊಗೋತೀನಿ ನೋಡಿ, ಇಲ್ಲಿ ಜಸ್ಟ್ ಇದು ಯೆಲ್ಲೋ ಕಲರ್ ತೊಗೋತೀನಿ. ಓಕೆ, ಈ ಯೆಲ್ಲೋ ಕಲರ್ ಒಂದು ತುಂಡಿದೆ, ಆಮೇಲೆ ವೈಟ್ ಕಲರ್ ಒಂದು ತುಂಡಿದೆ, ಜಸ್ಟ್ ಕನ್ಸಿಡರ್ ಮಾಡಿ. ಓಕೆ, ಇದು ಸೊ ಈ 2 ತುಂಡುಗಳನ್ನು ಏನು ಮಾಡ್ತಾರೆ ಅವರು? 2 ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಹೀಗೆನ್ನುತ್ತಾರೆ, ಏನಂತ ಕರೀತಾರೆ? ತಮಗೆಲ್ಲ ಗೊತ್ತೇ ಸ್ನೇಹಿತರೆ, ತಾವೇನಾದರೂ ಸ್ಟಡಿ ಮಾಡಿದರೆ ಇದಕ್ಕೆ ಸರಿಯಾದ ಆನ್ಸರ್ ಸಿಗುತ್ತೆ. ಏನು ಹೇಳಿ ಡೈರೆಕ್ಟಾಗಿ ಏನು ಬರುತ್ತೆ ಆನ್ಸರ್? ಇದ್ರದ್ದು ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಹೌದಲ್ವಾ? ಗ್ರಾಫ್ಟಿಂಗ್ ಅಂದ್ರೆ ಇದೆ, ಏನು 2 ಸಸ್ಯದ ತುಂಡುಗಳನ್ನು ಅಥವಾ 2 ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವನ್ನಾಗಿ ಬೆಳೆಸುವುದನ್ನು ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಹೌದಾ? ಹಾಗಾದರೆ ಕಟ್ಟಿಂಗ್ ಅಂದರೆ ಏನು? ಒಂದು ಕಾಂಡ ಇರುತ್ತೆ, ಆ ಕಾಂಡವನ್ನು ಕಟ್ ಮಾಡಿದ್ರೆ ಮುಗೀತು, ಅದಕ್ಕೆ ನಾವು ಕಟಿಂಗ್ ಅಂತ ಅಂತೀವಿ ಸಿಂಪಲಾಗಿ. ಇನ್ನು ಲೇರಿಂಗ್ ಅಂತ ಬರುತ್ತೆ. ಲೇರಿಂಗ್ ಅಂದರೆ ಏನು? ಲೇರಿಂಗ್ ಅಂದರೆ ಏನು ಮಾಡ್ತೀವಿ ನಾವು ಅಂದರೆ ಒಂದೇ ಸಸ್ಯದ ಕಾಂಡದಿಂದ ಹೊಸದಾದ ಒಂದು ಸಸ್ಯವನ್ನು ಬೆಳವಣಿಗೆಯನ್ನು ಮಾಡೋದು. ಸಪೋಸ್ ನಿಮ್ಮ ಹತ್ರ ಒಂದು ದಾಸವಾಳ ಹೂವಿನ ಒಂದು ಕಾಂಡ ಇದೆ ಅಂತ ತಿಳ್ಕೊಳ್ಳಿ, ಅದರಿಂದ
ಅದನ್ನು ಕಟ್ ಮಾಡಿ ಬೇರೆ ಜಾಗದಲ್ಲಿ ಅದನ್ನು ನೆಟ್ಟರೆ ದಾಸವಾಳ ಹೂವಿಂದ ಬೇರೆದೊಂದು ಗಿಡ ಅಲ್ಲಿ ತಯಾರಾಗುತ್ತೆ. ಇಲ್ಲಿ ಏನು ಮಾಡ್ತಾರೆ ಅವರು, ಎರಡು ವಿಭಿನ್ನ ಅಂದರೆ ಎ ಅಂತಕ್ಕಂಥ ಒಂದು ಪ್ಲ್ಯಾಂಟ್ ಇದೆ ಪ್ಲಸ್ ಬಿ ಅಂತಕ್ಕಂಥ ಒಂದು ಪ್ಲ್ಯಾಂಟ್ ಇದೆ, ಇವೆರಡನ್ನ ಜೋಡಿಸಿ ಎ ಬಿ ಅಂತಕ್ಕಂಥ ಪ್ಲ್ಯಾಂಟ್ನ ಜನ್ರೇಟ್ ಮಾಡ್ತಾರೆ. ಇದು ಅಂದ್ರೆ ಗ್ರಾಫ್ಟಿಂಗ್. ಬಟ್ ಇಲ್ಲಿ ಲೇರಿಂಗ್ ಅಂದ್ರೇನು, ಎ ಅಂತಕ್ಕಂಥ ಪ್ಲ್ಯಾಂಟ್ ಏನು ಮಾಡ್ತಾರೆ, ಭೂಮಿಯಲ್ಲಿ ನೆಡಬೇಕು. ಎದಿಂದ ಹೊಸದಾದ ಎ ಒಂದು ಪ್ಲ್ಯಾಂಟಲ್ಲಿ ಜನರೇಟ್ ಆಗುತ್ತೆ. ಅದಕ್ಕೇನಂತ ಕರಿತೀವಿ, ಲೇರಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಸಸ್ಯದ ಕಾಂಡದಿಂದ ಹೊಸದಾದ ಒಂದು ಸಸ್ಯದ ಒಂದು ಬೆಳವಣಿಗೆಯನ್ನು ಮಾಡೋದು. ಇನ್ನು ಸ್ಕೌಟಿಂಗ್ ಅಂತ ಬರ್ತೇವೆ. ಸ್ಕೌಟಿಂಗ್ ಅಂದ್ರೆ ಏನು, ನಾವು ಜಸ್ಟ್ ಒಂದು ಏನಾದರೂ ಪ್ಲ್ಯಾಂಟ್ ಇದ್ದರೆ ಆ ಪ್ಲ್ಯಾಂಟ್ದ ಒಂದು ಮಾನಿಟರೈಸೇಷನ್ ಮಾಡ್ತೀವ. ಮಾನಿಟರೈಸೇಷನ್ ಮಾಡಬೇಕಾ, ಮಾನಿಟರೈಸೇಷನ್ ಏನೇನು ಮಾಡ್ತೀವಿ ಅಲ್ಲಿ, ಅದರ ಒಂದು ಇನ್ಸ್ಪೆಕ್ಷನ್ ಮಾಡ್ತೀವ. ಹೌದಾ, ಇನ್ಸ್ಪೆಕ್ಷನ್ ಏನಂತ ಮಾಡ್ತೀವಿ ಅಲ್ಲಿ, ಅದರ ಒಂದು ಪ್ಲ್ಯಾಂಟ್ದ ಟೋಟಲ್ ಆಗಿ ಹೆಲ್ತ್ ಬಗ್ಗೆ ನಾವು ಗಮನವನ್ನು ಕೊಡಬೇಕು. ಅಂದರೆ ಆ ಪ್ಲ್ಯಾಂಟ್ ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ಅಥವಾ ಅದಕ್ಕೆ ಹೂವು ಬರ್ತಾ ಇದೆಯಾ ಇಲ್ವಾ, ಹಣ್ಣುಗಳು ಬಿಡ್ತಾ ಇದೆಯಲ್ವಾ, ಅದರ ಒಂದು ಹೈಟ್ ಜಾಸ್ತಿ ಆಗ್ತಾ ಇದೆಯಲ್ವಾ, ಅದು ಯಾವ ಥರ ಒಂದು ಗ್ರೋ ಆಗುತ್ತಾ ಅಥವಾ ಗ್ರೋ ಆಗಲ್ವಾ ಅನ್ನೋದನ್ನು ಪೂರ್ತಿಯಾಗಿ ಮಾಡೋದಕ್ಕೆ ಸಿಂಪಲಾಗಿ ಸ್ಕೌಟಿಂಗ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಅಬ್ಸರ್ವೇಷನನ್ನು ನಾವು ತಳಿಶಾಸ್ತ್ರದಲ್ಲಿ ಮಾಡ್ತಾ ಇರ್ತೀವಿ. ಹೌದಾ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಎರಡು ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಹೀಗೆನ್ನುತ್ತಾರೆ. ಏನಂತಾರೆ, ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಯಾವುದು, ಗ್ರಾಫ್ಟಿಂಗು. ಓಕೆ ಓಕೆ ಕ್ವಶನ್ ಅರ್ಥ ಆಗಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಹೇಳ್ತಪ್ಪ ಅಂದರೆ, ಕ್ವಶನ್ ನೋಡಿ ಜಸ್ಟ್ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ತಮಗೆ. ಭಾರತದ ಮೂಲದ ಅಮೇರಿಕ ವಿಜ್ಞಾನಿ ಹರ್ ಗೋವಿಂದ್ ಖುರಾನ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಕ್ಷೇತ್ರ ಯಾವುದಂತ ಹೇಳ್ತಾರೆ. ಭಾರತದ ಮೂಲದ ಅಮೇರಿಕ ವಿಜ್ಞಾನಿ, ಆ್ಯಕ್ಚುಲಿ ಇವರು ಹರ್ ಗೋವಿಂದ್ ಖುರಾನ್ ಅಂತಕ್ಕಂಥ ಇವರು ಆ್ಯಕ್ಚುಲಿ ಇಂಡಿಯಾದವರು, ಬಟ್ ಅವರು ಇದ್ದದ್ದು ಅಮೇರಿಕಾದಲ್ಲಿ. ಸೊ ಹೀಗಾಗಿ ಅಮೇರಿಕ ವಿಜ್ಞಾನಿ ಅಂತ ಅವರಿಗೆ ಹೆಸರು ಬಂದಿದೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಭಾರತದ ಮೂಲ ವಿಜ್ಞಾನಿ ಅಂತ ಇದೆ. ಸೊ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ತು. ಆ ನೊಬೆಲ್ ಪ್ರೈಸ್ ತಂದು ಕೊಡ್ತಕ್ಕಂಥ ಕ್ಷೇತ್ರ ಯಾವುದು ಅಂತ ಕೇಳ್ತಾರೆ. ಕ್ಷೇತ್ರ ನೋಡಿ, ಇಲ್ಲಿ ಭೌತಶಾಸ್ತ್ರ ಇದೆ, ಖಗೋಳಶಾಸ್ತ್ರ ಇದೆ, ತಳಿಶಾಸ್ತ್ರ ಇದೆ ಮತ್ತು ಗಣಿತಶಾಸ್ತ್ರ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸೊ ಸದ್ಯ ನಾವು ಸ್ಟಡಿ ಮಾಡ್ತಿರೋದೇ ತಳಿಶಾಸ್ತ್ರ. ಸೊ ಹೀಗಾಗಿ ಕ್ವಶನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರೆ ಡೈರೆಕ್ಟಾಗಿ ಆನ್ಸರ್ ಹೇಳಿಬಿಡಬೇಕು, ತಳಿಶಾಸ್ತ್ರ ಸರ್. ಹೌದಾ. ಇಲ್ಲಿ ಭೌತಶಾಸ್ತ್ರ ಬರಲ್ಲ, ಖಗೋಳಶಾಸ್ತ್ರ ಅಂತೂ ಬರಲ್ಲ, ಗಣಿತಶಾಸ್ತ್ರ ಅಂತೂ ಬರಲ್ಲ. ಸೊ ತಮಗೆಲ್ಲ ಗೊತ್ತಿದೆ, ಭೌತಶಾಸ್ತ್ರದ ಅಂದರೆ ಫಿಸಿಕ್ಸ್ ಸೈಂಟಿಸ್ಟ್ ಯಾರ್ಯಾರು ಬರ್ತಾರೆ ತಾವೆಲ್ಲ ಸ್ಟಡಿ ಮಾಡೇ ಇರ್ತೀರ. ಖಗೋಳಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥ ಸೈಂಟಿಸ್ಟ್ಗಳು ಯಾರು ಬರ್ತಾರೆ ತಾವು ಕೂಡ ಸ್ಟಡಿ ಮಾಡಿರ್ತೀರ. ಆಮೇಲೆ ಗಣಿತಶಾಸ್ತ್ರಕ್ಕೆ ಯಾರ್ಯಾರು ಬರ್ತಾರೆ ಅವರನ್ನು ಕೂಡ ತಾವೆಲ್ಲ ಸ್ಟಡಿ ಮಾಡೇ ಇಡ್ತೀರ, ಹೌದಲ್ವಾ. ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ, ತಳಿಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಭಾರತ ಮೂಲದ ಅಮೆರಿಕ ವಿಜ್ಞಾನಿ ಯಾರು, ಹರ್ ಗೋವಿಂದ್ ಖುರಾನ್ ಅವರಿಗೆ ಒಂದು ತಳಿಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿತ್ತೆ ಅಂತ ಹೇಳ್ತೀವಿ. ಓಕೆ ಓಕೆ ಇನ್ನು ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೊನೆಯದಾದ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ನೋಡಿಬಿಟ್ಟು ಈ ಒಂದು ಚಾಪ್ಟರ್ನ ಇವತ್ತು ಏನು ಮಾಡ್ತೀನಿ. ಓಕೆ, 10ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. 10ನೇ ಪ್ರಶ್ನೆ, ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ತಂಡವು ಇತ್ತೀಚೆಗೆ ಬೆಳೆಸಲ್ಪಟ್ಟ ಯಾವ ಬೆಳೆಯ ಜೆನೆಟಿಕ್ ಕೋಡನ್ನು ಮೊದಲು ಮುರಿದಿರುವರು. ಒಂದು ಪ್ಲ್ಯಾಂಟ್ ಇರುತ್ತೆ, ಆ ಪ್ಲ್ಯಾಂಟ್ ಬೆಳೆಸ್ತಾರೆ, ಮತ್ತು ಅದರ ಒಂದು ಜೆನೆಟಿಕ್ ಕೋಡ್ನ ಏನು ಮಾಡ್ತಾರೆ, ಮುರಿತಾರೆ. ಆ ಮುರಿದಿರ್ತಕ್ಕಂತಹ ಯಾವ ಬೆಳೆ ಅಂತ ಕೇಳ್ತಾರೆ. ಬೆಳೆ ನೋಡಿ ಕೊಟ್ಟಿದ್ರಲ್ಲಿ ಗೋಧಿ ಇದೆ, ಅಕ್ಕಿ ಇದೆ, ಮೆಕ್ಕೆಜೋಳ, ದ್ವಿದಳ ಧಾನ್ಯ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಗೋಧಿ ಅಂತ ಹೇಳ್ತೀವಿ. ಸೊ ಗೋಧಿನ ಅವ್ರು ಏನು ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ, ಬೆಳೆಸ್ತಾರೆ, ಮತ್ತು ಅದರ ಒಂದು ಜೆನೆಟಿಕ್ ಕೋಡ್ ಏನು ಮಾಡ್ತಾರೆ, ಮುರಿದು ಬಿಡ್ತಾರೆ. ಅದು ಯಾವುದಪ್ಪ ಅಂದರೆ ಗೋಧಿ. ಇತ್ತೀಚೆಗೆ ಜಸ್ಟ್ ವಿಜ್ಞಾನಿಗಳು ಒಂದು ಅಂತಾರಾಷ್ಟ್ರೀಯ ತಂಡನ ಇದನ್ನು ಒಂದು ಜೆನೆಟಿಕ್ ಕೋಡ್ನ ಮುರಿದು ಬಿಟ್ಟಿದ್ದಾರೆ. ಸೊ ಇದಿಷ್ಟು ಒಂದು ಜೆನೆಟಿಕ್ ಅಂದರೆ ತಳಿಶಾಸ್ತ್ರ, ಸಸ್ಯ ಮತ್ತು ಪ್ರಾಣಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರ್ತಾ ಇರುತ್ತೆ. ತಮಗೇನಾದ್ರು ಅರ್ಥ ಆಗಿಲ್ಲಪ್ಪ ಅಂದರೆ ಮತ್ತೆ ರಿಪೀಟ್ ಆಗಿ ನೋಡಿ. ಮತ್ತೆ ನಾವು ಇವತ್ತಿನ ಈ ಒಂದು ಚಾಪ್ಟರು ಟೆಕ್ಸಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಒಂದು ಮಾದರಿಯ ಪ್ರಶ್ನೆಗಳು ಇದರಲ್ಲಿ ಬರುತ್ತೆ, ಮತ್ತು ಸ್ವಲ್ಪದರಲ್ಲಿ ಇಂಟ್ರೊಡಕ್ಷನ್ ನಾವೀಗ ನೋಡ್ತಾ ಹೋಗೋಣ.
ಸೊ ಫಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ಲಿ ಜೀವಿಗಳನ್ನು ಕ್ರಮವಾಗಿ ಗುಂಪುಗಳನ್ನಾಗಿ ಮಾಡುವುದಕ್ಕೆ ಏನಂತ ಕರಿತೀವಿ ನಾವು ಸಿಂಪಲ್ ಆಗಿ ವರ್ಗೀಕರಣ ಅಂತ ಕರಿತೀವಿ. ಹೌದಾ, ಜೀವಿಗಳನ್ನು ನಾವು ಏನು ಮಾಡ್ತೀವಿ, ಕ್ರಮವಾಗಿ ಅವುಗಳನ್ನು ಗುಂಪುಗಳನ್ನಾಗಿ ಮಾಡ್ತೀವಿ. ಹೌದಾ, ಸೊ ಅದಕ್ಕೆ ಏನಂತ ಕರಿತೀವಿ, ಸಿಂಪಲ್ ಆಗಿ ವರ್ಗೀಕರಣ ಅಂತ ಕರಿತೀವಿ. ಹೌದಾ, ಇನ್ನು ಎರಡನೇದೊಂದು ಪಾಯಿಂಟ್ಸ್ ಹೇಳುತ್ತೆ ನೋಡಿ, ಜೀವಿಗಳನ್ನು ಗುರುತಿಸಿ ವರ್ಗೀಕರಿಸಿ ವೈಜ್ಞಾನಿಕ ಹೆಸರನ್ನು ನೀಡುವುದಕ್ಕೆ ವರ್ಗೀಕರಣ ಶಾಸ್ತ್ರ ಅಂತ ಕರೀತಾರೆ. ಹೌದಲ್ವಾ, ಸೊ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ಐಡೆಂಟಿಫೈ ಮಾಡ್ತೀವ, ಸಪ್ರೇಷನ್ ಮಾಡ್ತೀವ, ಅದರ ಕ್ಲಾಸಿಫಿಕೇಶನ್ ಮಾಡ್ತೀವ, ಸೈಂಟಿಫಿಕ್ ನೇಮ್ಗಳನ್ನು ಬರಿತೀವ. ಸೊ ಅದಕ್ಕೆ ಸಿಂಪಲ್ ಏನಂತಾರೆ, ವರ್ಗೀಕರಣ ಶಾಸ್ತ್ರ ಅಥವಾ ಟೆಕ್ಸಾನಮಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಹೌದಾ, ಸೊ ಈ ಒಂದು ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಕರೋಲನ್ ಲೀನಿಯಸ್ ಅಂತಕ್ಕಂಥ ವಿಜ್ಞಾನಿಯವರು ಇದರ ಒಂದು ಪಿತಾಮಹನೇ ಅಂತ ಹೇಳ್ತೀವಿ. ಹೌದಾ, ಸೊ ಇವರು ಏನು ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಏನು ಜೀವಿಗಳನ್ನು ವೈಜ್ಞಾನಿಕವಾಗಿ ಹೆಸರಿಸುವ ವಿಧಾನಕ್ಕೆ ದ್ವಿನಾಮ ನಾಮಕರಣ ಅಂತ ಕರೀತಾರೆ. ದ್ವಿನಾಮ ನಾಮಕರಣ ಅಂದರೆ ಇಂಗ್ಲೀಷ್ನಲ್ಲಿ ಏನಂತಾರೆ ಇದಕ್ಕೆ, ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂತ ಕರೀತಾರೆ. ಸೊ ಬೈನೋಮಿಯಲ್ ನೋಮೆನ್ಕ್ಲೇಚರ್ ಅಂದ್ರೇ ದ್ವಿನಾಮ ನಾಮಕರಣ ಅಂತ ಕರಿತೀವಿ. ಅಂದ್ರೇನು, ಜೀವಿಗಳನ್ನು ಒಂದು ವೈಜ್ಞಾನಿಕವಾಗಿ ಹೆಸರುಗಳನ್ನ ಕೊಡ್ತಕ್ಕಂಥ ಒಂದು ವಿಧಾನ ಅಂತ ಹೇಳ್ತೀವಿ. ಓಕೆ, ಇನ್ನು ಈ ನಮ್ಮ ಲಿನಿಯಸ್ರವರು ಏನು ಮಾಡ್ತಾರೆ, ಈ ಒಂದು ಜೀವಿಗಳನ್ನು ಹೆಸರಿಸಲು ದ್ವಿನಾಮ ಒಂದು ಪದ್ಧತಿ ಏನುಂಟಲ್ಲ ಅದನ್ನೇ ಅಂದರೆ ನಾಮಕರಣವನ್ನು ಅವ್ರೇನು ಮಾಡ್ತಾರೆ, ಒಂದು ಜಾರಿಯಲ್ಲಿ ತಂದಿರ್ತಾರೆ ಅಂತ ಹೇಳ್ತೀವಿ. ಇನ್ನು ಈ ಒಂದು ವೈಜ್ಞಾನಿಕ ಒಂದು ಹೆಸರನ್ನ ಏನು ಕೊಡ್ತೀವಿ ಪ್ರತಿಯೊಂದು ಜೀವಿಗಳಿಗೆ, ಅದು ಪ್ಲಾಂಟ್ಸ್ ಇರಲಿ ಅಥವಾ ಅನಿಮಲ್ಸ್ ಇರಲಿ, ಸೊ ಆ ವೈಜ್ಞಾನಿಕ ಹೆಸರಿನಲ್ಲಿ ಮುಖ್ಯವಾಗಿ 2 ಪದಗಳು ಬರ್ತವೆ. ಆ 2 ಪದಗಳು ಯಾವುದಪ್ಪ ಅಂದರೆ, ಒಂದು ಜಾತಿಯ ಹೆಸರು, ಇನ್ನೊಂದು ಪ್ರಭೇದದ ಹೆಸರು ಅಂತ ಹೇಳ್ತೀವಿ. ಜಾತಿ ಅಂದ್ರೇನು, ಜೀನಸ್ ಅಂತ ಹೇಳ್ತೀವಿ. ಹೌದಾ, ಜೀನಸ್ ಅಂತ ಹೇಳ್ತೀವಿ. ಪ್ರಭೇದ ಅಂದ್ರೇನು, ಸ್ಪೇಸಿಸ್ ಅಂತ ಹೇಳ್ತೀವಿ. ಸ್ಪೇಸಿಸ್, ಜೀನಸ್ ಆ್ಯಂಡ್ ಸ್ಪೇಸಿಸ್ ಇವೆರಡು ಕಂಪಲ್ಸರಿ ಆಗಲಿ ಪ್ರತಿಯೊಂದು ಸೈಂಟಿಫಿಕ್ ನೇಮ್ ಅಂದರೆ ರೈಟ್ ಮಾಡಿದರೆ ಅದಕ್ಕೆ ಅವರು ರೈಟ್ ಮಾಡಿರ್ತಾರೆ. ಈ 2 ಪದಗಳು ಎಲ್ಲಿಂದ ಬರ್ತಪ್ಪ ಅಂದರೆ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಸಿಂಪಲ್ ಆಗಿ ವರ್ಗೀಕರಣ ಶಾಸ್ತ್ರ ಅಂದರೆ ಟೆಕ್ಸಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಪಾಯಿಂಟ್ಸು. ಇದೇ ಥರ ಇಲ್ಲಿ ಈ ಒಂದು ಚಾಪ್ಟರ್ಲಿ ಯಾವ ಥರ ಪ್ರಶ್ನೆಗಳು ಬರ್ತಾ ಇರುತ್ತೆ ಅಂದರೆ ಮಾದರಿ ಪ್ರಶ್ನೆಗಳು ಯಾವ ಥರ ಬರ್ತಾ ಇರುತ್ತೆ ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಷನ್ನ ಮಾಡೋರಿದ್ದೀವಿ. ಓಕೆ, ಸೊ ತಡ ಮಾಡಿದ್ರೆ ನಾವು ನಮ್ಮ ಕ್ವಶನ್ಗಳನ್ನು ಒಂದೊಂದಾಗಿ ತಗೊಳ್ಳೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ ನಮ್ಗೆ ಏನು ಹೇಳುತ್ತೆ. ಫಸ್ಟ್ ಕ್ವಶನ್ ಇದೆ ನೋಡಿ, ಏನು ನೋಡಿ ಪ್ರಶ್ನೆ ಏನು ಕಾಣಿಸ್ತಿದೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ, ವರ್ಗೀಕರಣದ ಶಾಸ್ತ್ರದ ಪಿತಾಮಹ ಯಾರು? ನಿಮ್ಗೆ ಜಸ್ಟ್ ಹೇಳಿದ್ದೆ ವರ್ಗೀಕರಣದ ಶಾಸ್ತ್ರದ ಪಿತಾಮಹ ಯಾರು, ಜಸ್ಟ್ ಏನಾಗಿ ಹೇಳಿದ್ದೆ ನಿಮಗೆ, ಕರೋಲಸ್ ಲೀನಿಯರ್ಸ್ ಅಂತಕ್ಕಂಥ ವಿಜ್ಞಾನಿ ಅವ್ರು ಏನು ಮಾಡ್ತಾರೆ, ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತೇವೆ. ಓಕೆ, ಹೌದಲ್ವಾ? ಸೊ ಅದೇ ಥರ ಸೆಕೆಂಡ್ ಒಂದು ಕೊಟ್ಟಿದ್ದಾರೆ ನೋಡಿ, ಅರಿಸ್ಟಾಟಲ್ ಅಂತ ಕೊಟ್ಟಿದ್ದಾರೆ. ಅರಿಸ್ಟಾಟಲ್, ಆಮೇಲೆ ಚಾರ್ಲ್ಸ್ ಡಾರ್ವಿನ್ ದೇ, ಆಮೇಲೆ ಮೇಲ್ಕಂಡ ಯಾರು ಅಲ್ಲ ಅಂತ ಇದೆ. ಹಾಗಾದರೆ ಅರಿಸ್ಟಾಟಲ್ ಅವ್ರು ಏನು ಮಾಡ್ತಾರೆ, ಅರಿಸ್ಟಾಟಲ್ ಕೂಡ ಏನು ಮಾಡ್ತಾರೆ, ಇವರು ಕೂಡ ಒಬ್ಬರು ಸೈಂಟಿಸ್ಟ್. ಇವ್ರು ಏನು ಹೇಳ್ತಾರೆ ಅಂದರೆ ನಿರ್ಜೀವಿಗಳಿಂದ ಜೀವಿಯ ಉಗಮ ಅಂತಕ್ಕಂಥದ್ದನ್ನು ಹೇಳಿಕೊಟ್ಟವ್ರೆ ಇವರೇ. ಏನು, ನಿರ್ಜೀವಿಯಿಂದ ಜೀವಿಯ ಉಗಮ ಆಗಿದೆ ಅಂತ ಹೇಳಿಕೊಟ್ಟವ್ರೆ ಇವರೇ. ಅಂದರೆ ಇನ್ನು ಸಿಂಪಲ್ ಏನು ಹೇಳಬೇಕಂದ್ರೆ ಆರ್ಗ್ಯಾನಿಕ್ಸ್ ಥೇರೀಸ್ ಆಫ್ ದ ಇವಾಲ್ಯೂಷನ್ ಅಂತ ಏನು ಹೇಳ್ತೀವಲ್ವಾ, ಥೇರಿ ಆಫ್ ಇವಾಲ್ಯೂಷನ್. ಹೌದಾ, ಥೇರಿ ಆಫ್ ಇವಾಲ್ಯೂಷನ್ ಏನು ಹೇಳಿದಲ್ಲ ಅದನ್ನು ಹೇಳಿದವರು ಯಾರು, ನಮ್ಮ ಅರಿಸ್ಟಾಟಲ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಚಾರ್ಲ್ಸ್ ಡಾರ್ವಿನ್ ಇವ್ರು ಏನು ಹೇಳ್ತಾರೆ, ಜೀವ ವಿಕಾಸದ ಪಿತಾಮಹ ಅಂತ ಹೇಳ್ತೀವಿ ಇವರನ್ನು. ಜೀವ ವಿಕಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಯಾರಂತ ಹೇಳ್ತೀವಿ, ಚಾರ್ಲ್ಸ್ ಡಾರ್ವಿನ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ ಕ್ವಶನು? ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಅಂದರೆ ಕರೋಲಸ್ ಲೀನಿಯರ್ಸ್ ಅಂತಕ್ಕಂಥ ವಿಜ್ಞಾನಿ. ಅರಿಸ್ಟಾಟಲ್ ಏನು ಹೇಳಿದ್ರು, ನಿರ್ಜೀವಿಯಿಂದ ಜೀವಿಯ ಉಗಮ ಅಥವಾ ಇವಾಲ್ಯೂಷನ್ ಆಫ್ ಥೇರಿ ಆರ್ ಥೇರಿ ಆಫ್ ಇವಾಲ್ಯೂಷನ್ ಅಂದರು ಎರಡು ಮೀನಿಂಗು ಒಂದೇ, ಬೇರೆ ಬೇರೆ ಅಲ್ಲ. ಓಕೆ, ಇನ್ನು ಚಾರ್ಲಿ ಡಾರ್ವಿನ್ಸ್ ಅವರು ಏನು ಮಾಡಿರ್ತಾರೆ, ಜೀವ ವಿಕಾಸದ ಪಿತಾಮಹ ಅಂತ ಹೇಳ್ತೇವೆ. ಓಕೆ, ಪ್ರಶ್ನೆ ಒಂದು ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ, ಸೆಕೆಂಡು. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಹೇಳುತ್ತೆ. ಸೆಕೆಂಡ್ ಕ್ವಶನ್, ಒಂದು ಸೆಕೆಂಡ್. ಓಕೆ,
ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಜೀವಿಗಳನ್ನು ಹೆಸರಿಸಲು ದ್ವಿನಾಮಕರಣ ಜಾರಿಗೆ ತಂದ ವಿಜ್ಞಾನಿ. ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ ದ್ವಿನಾಮಕರಣ ಅಂದ್ರೇನು? ಬಯೋನೋಮಿಯಲ್ ನೋಮೆನ್ಕ್ಲೇಚರ್. ಬಯೋನೋಮಿಯಲ್ ನೋಮೆನ್ಕ್ಲೇಚರ್ ಅಂದರೆ ದ್ವಿನಾಮಕರಣ ಪದ್ಧತಿ ಅಥವಾ ದ್ವಿನಾಮಕರಣ, ಬಯೋನೋಮಿಯಲ್ ನೋಮೆನ್ಕ್ಲೇಚರ್. ಇದನ್ನು ಜಾರಿಗೆ ತಂದ ವಿಜ್ಞಾನಿ ಯಾರು? ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡಿ. ಯಾರು? ಕರೋಲಸ್ ಲೀನಿಯಸ್ ಅಂತಕ್ಕಂಥ ವಿಜ್ಞಾನಿ ಅವರು ಏನು ಮಾಡ್ತಾರೆ, ಈ ಒಂದು ದ್ವಿನಾಮಕರಣ ಪದ್ಧತಿಯನ್ನು ಅಥವಾ ದ್ವಿನಾಮಕರಣ ಅಂತಕ್ಕಂಥದ್ದನ್ನು ಜಾರಿಗೆ ತಂದಿರತಕ್ಕಂಥ ವಿಜ್ಞಾನಿ ಅಂತ ಹೇಳ್ತೀವಿ. ಓಕೆ, ಈ ಕ್ವಶನ್ಸ್ ಕೂಡ ಈಜಿ ಇದೆ, ಅಷ್ಟೇನು ಡಿಫಿಕಲ್ಟ್ ಇಲ್ಲ, ತಾವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡಬಹುದು. ಓಕೆ ಸ್ನೇಹಿತರೆ, ಯಾರಾದರೂ ಹೊಸಬರು ನಮ್ಮ ಚಾನಲ್ನ, ನಮ್ಮ ಕ್ಲಾಸ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಅರ್ಧಂಬರ್ಧ ವಿಡಿಯೋ ನೋಡಿ ಏನೇನೋ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಕಂಪ್ಲೀಟಾಗಿ ನಾವು ಹೇಳ್ತಿರೋದು ನಿಮಗೆ 5ನೇ ಕ್ಲಾಸ್ನಿಂದ PUC ವರೆಗೆ ಪ್ರತಿಯೊಂದು ಚಾಪ್ಟರ್ಗಳನ್ನು ಕವರ್ ಮಾಡ್ಕೊಂಡು ತೊಗೊಂಡಿದ್ದೀವಿ. ಹೌದಾ? ಬೇಕಾದರೆ ತಾವು ಚೆಕ್ ಮಾಡ್ಬೋದು, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಸೊ ಇದು TET ಅಷ್ಟೇ ಸಂಬಂಧಪಟ್ಟಿಲ್ಲ, GPSTR, HSTR, CET ಯಾರ್ಯಾರು ತಯಾರು ಮಾಡ್ತಾಯಿದ್ರು. ಸೊ ನಾನು ಎಲ್ರಿಗೂ ಎಟ್ ಎ ಟೈಮ್ ತೊಗೋತಿರೋದು. ಇಲ್ಲಿ TET ಸೆಪ್ರೇಟು, GPSTR ಸೆಪ್ರೇಟ್ ಹಂಗಿಲ್ಲ. ಅದನ್ನು ಮತ್ತೆ ನಾವು ಮುಂದಿನ ಒಂದು ಈ ಜೂನ್ ಆದಮೇಲೆ ಜುಲೈನಲ್ಲಿ ಬರ್ತಲ್ಲ, ಆ ಜುಲೈನಿಂದ ನಾವು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಅಂದರೆ GPSTR ಕ್ಲಾಸ್ ಬೇರೆ, HSTR ಕ್ಲಾಸ್ಗಳನ್ನು ಬೇರೆ ತೊಗೊಳಿರ್ತೀವಿ. ಆಮೇಲೆ TET ಕ್ಲಾಸ್ಗಳನ್ನ ಬೇರೆ ಬೇರೆಯಾಗಿ ನಾವು ತೊಗೊಳಿರ್ತೀವಿ. ಸೊ ಸದ್ಯಕ್ಕೆ ಈಗ ಎಕ್ಸಾಮ್ ಇದೆ ಅಲ್ವಾ TET, ಸೊ ಹೀಗಾಗಿ ಎಲ್ಲಗಳನ್ನು ಒಂದರಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದು ತಮಗೆ ಇಷ್ಟ ಆದರೆ, ಇಲ್ಲಾಂದರೆ ಕೊಡೋಕ್ಕೆ ಹೋಗಬೇಡಿ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. 3ನೇ ಕ್ವಶನ್. ಓಕೆ 3ನೇ ಪ್ರಶ್ನೆ ನೋಡಿ ಏನು ಹೇಳ್ತೀನಿ ನಮಗೆ, ಮಾನವನ ವೈಜ್ಞಾನಿಕ ಹೆಸರು. ಮಾನವ ಅಂದರೆ ನಮಗೆ ಕೂಡ ಒಂದು ವೈಜ್ಞಾನಿಕ ಹೆಸರುಗಳನ್ನು ಕೊಟ್ಟಿದ್ದಾರೆ ವಿಜ್ಞಾನಿಗಳು. ಏನಂತ ಕೊಟ್ಟಿದ್ದಾರೆ? ಆಪ್ಷನ್ಗಳನ್ನು ನೋಡಿಲಿ. ಮ್ಯಾಂಜಿಫೆರ್ ಇಂಡಿಕಾ, ರಾನಾ ಹೆಕ್ಸಾಡಕ್ಟಲ್, ಹೋಮೋಸೆಪಿಷಿಯನ್ಸ್, ಕೋಕಸ್ ನುಸಿಫೆರಾ ಅಂತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಹೋಮೋಸೆಪಿಷಿಯನ್ಸ್ ಅಂತ ಹೇಳ್ತೀವಿ. ಹೋಮೋಸೆಪಿಷಿಯನ್ಸ್ ಅಂದ್ರೇ ಮಾನವನಿಗೆ ಒಂದು ವೈಜ್ಞಾನಿಕವಾದ ಹೆಸರು ಅಂತ ಹೇಳ್ತೀವಿ. ಹೌದಾ? ಸೊ ಮಾನವನ ವೈಜ್ಞಾನಿಕ ಹೆಸರು ಅಂದ್ರೇನು? ಹೋಮೋಸೆಪಿಷಿಯನ್ಸು. ಹಾಗಾದರೆ ಮ್ಯಾಂಜಿಫೆರ್ ಇಂಡಿಕಾ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇದು ಕೂಡ ಸಂಬಂಧಪಟ್ಟಿದೆ. ರಾನಾ ಹೆಕ್ಸಾಡಕ್ಟಲ್ ಇದು ಕೂಡ ಸಂಬಂಧಪಟ್ಟಿದೆ. ಕೋಕಸ್ ನುಸಿಫೆರಾ ಇದು ಕೂಡ ಸಂಬಂಧಪಟ್ಟಿದೆ. ಸೊ ಪ್ರತಿಯೊಂದು ಒಂದೊಂದಕ್ಕೆ ಸಂಬಂಧಪಟ್ಟಿರುತ್ತೆ. ಮ್ಯಾಂಜಿಫೆರ್ ಇಂಡಿಕಾ, ಮ್ಯಾಂಜಿಫೆರ್ ಅಂದ್ರೇನು? ಮ್ಯಾಂಜಿ ಅಂದ್ರೇನು? ಮ್ಯಾಂಗೋ. ಸೊ ಮ್ಯಾಂಗೋ ಅಂದ್ರೇನು? ಮಾವು. ಸೊ ಮಾವಿನ ಹಣ್ಣಿಗೆ ವೈಜ್ಞಾನಿಕ ಹೆಸರು ಏನಪ್ಪ ಅಂದರೆ ಮ್ಯಾಂಜಿಫೆರ್ ಇಂಡಿಕಾ ಅಂತ ಕೊಟ್ಟಿದ್ದಾರೆ. ಹೌದಾ? ಅದೇ ಥರ ರಾನಾ ಹೆಕ್ಸಾಡಕ್ಟಲ್ ಅಂದರೆ ಎದಕ್ಕೆ ಕೊಟ್ಟಿದ್ದಾರೆ? ಇದು ಕಪ್ಪೆಗೆ ಕೊಟ್ಟಿರ್ತಕ್ಕಂಥ ಒಂದು ವೈಜ್ಞಾನಿಕ ಹೆಸರು ಅಂತ ಹೇಳ್ತೀವಿ. ಓಕೆ, ಹೋಮೋಸೆಪಿಷಿಯನ್ಸ್ ಅಂದ್ರೇನು? ಮಾನವನ ವೈಜ್ಞಾನಿಕ ಹೆಸರು. ಕೋಕಸ್ ನುಸಿಫೆರಾ. ಕೋಕಸ್ ಅಂದ್ರೇನು? ಕೋಕಸ್ ಅಂದರೆ ಕೋಕೋನಟ್. ಹೌದಲ್ವಾ? ಕೋಕೋನಟ್ ಅಂದ್ರೇನು? ತೆಂಗು. ಸೊ ತೆಂಗಿನಕಾಯಿಯ ಅಥವಾ ತೆಂಗಿಗೆ ವೈಜ್ಞಾನಿಕ ಹೆಸರು ಕೋಕೋಸ್ ನುಸಿಫೆರಾ. ಸೊ ಈ ಥರ ಪ್ರತಿಯೊಂದು ಜೀವಿಗಳಿಗೆ ಒಂದೊಂದು ವೈಜ್ಞಾನಿಕ ಹೆಸರುಗಳನ್ನು ಕೊಟ್ಟಿರ್ತಾರೆ. ಇದೇ ಥರ ಇನ್ನೂ ಸಿಕ್ಕಾಪಟ್ಟೆ ಬರುತ್ತೆ. ಕಪ್ಪೆ ಬರುತ್ತೆ, ಬೆಕ್ಕು, ಹುಲಿ, ಸಿಂಹ, ಮಿಡತೆ, ಮಾವು, ಅಮಿಬಾ, ಟೈಫಾಯ್ಡ್, ಬ್ಯಾಕ್ಟೀರಿಯಾ, ಎಂಟಿಮ್ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಪ್ರತಿಯೊಂದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಸಂಬಂಧಪಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ಅಷ್ಟೇ ನಾನು ನಿಮಗೆ ಹೇಳಿದ್ದೇನೆ. ಸೊ ಈ ಥರ ಕೂಡ ಕ್ವಶನ್ಗಳು ಬರ್ತಾ ಇರ್ತವೆ ಎಕ್ಸಾಮ್ನಲ್ಲಿ. ಸೊ ಸ್ಟಡಿ ಮಾಡ್ತಾ ಇರಿ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, 4ನೇ ಕ್ವಶನ್ ಏನು ಹೇಳುತ್ತೆ ನಮಗೆ? 4ನೇ ಕ್ವಶನು, ವೈಜ್ಞಾನಿಕ ಹೆಸರಿನಲ್ಲಿ ಮುಖ್ಯವಾದ 2 ಪದಗಳು ಯಾವುದು? ನೋಡಿ, ಯಾವುದೇ ಒಂದು ಸೈಂಟಿಫಿಕ್ ನೇಮ್ಗಳನ್ನು ನಾವು ಕೊಟ್ಟರೆ ಆ ಒಂದು ವೈಜ್ಞಾನಿಕ ಹೆಸರಿನಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ 2 ಪದಗಳು ಯಾವುದು? ಓಕೆ, ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ? ಜಾತಿ ಹೆಸರು, ಪ್ರಭೇದ ಹೆಸರು, ಕುಟುಂಬ, ಅ ಮತ್ತು ಬ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಅ ಮತ್ತು ಬ ಅಂತ ಹೇಳ್ತೀವಿ. ಅ ಮತ್ತು ಬ ಅಂದರೆ ಯಾವುದಿಲ್ಲಿ? ಒಂದು ಪ್ರಭೇದದ ಹೆಸರು, ಇನ್ನೊಂದು ಜಾತಿಯ ಹೆಸರು. ಜಾತಿಯ ಹೆಸರು ಅಂದರೆ ಏನಂತ ಕರಿತೀವಿ? ಇದಕ್ಕೆ ನಾವು ಜೀನಸ್ ಅಂತ ಹೇಳ್ತೀವಿ. ಜೀನಸ್, GENUS, ಜೀನಸ್. ಪ್ರಭೇದದ ಹೆಸರು, ಪ್ರಭೇದ ಅಂದ್ರೇನು? ಸ್ಪೇಸೀಸ್ ಅಂತ ಹೇಳ್ತೀವಿ. ಸೊ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾವಾಗಿದು? ಯಾವುದೇ ಒಂದು ಜೀವಿಗೆ ನಾವು ವೈಜ್ಞಾನಿಕ ಹೆಸರುಗಳನ್ನು ಕೊಟ್ಟರೆ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಅದರ ಒಂದು ಪದಗಳು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಯಾವುದೇ ಒಂದು ತಗೊಳ್ಳಿ ನೀವು. ಹೌದಾ? ಸೊ ಪ್ರತಿಯೊಂದಕ್ಕೆ ಇವೆರಡು ಅಲ್ಲಿ ಇರಬೇಕು. ಇದ್ರ ಬಿಟ್ಟರೆ ಇನ್ನೂ ಬರುತ್ತೆ. ಹೌದಾ?
ಇನ್ನೊಂದರಲ್ಲಿ ಬರ್ತಾ ಇರುತ್ತೆ, ಯಾವ್ದ್ಯಾವ್ದು ಬರ್ತಾ ಇರುತ್ತೆ ಅದರಲ್ಲಿ? ಕುಟುಂಬ ಬರುತ್ತೆ, ಫ್ಯಾಮಿಲಿ ಬರುತ್ತೆ, ಆರ್ಡರ್ ಬರುತ್ತೆ. ಆರ್ಡರ್ ಅಂದ್ರೆ ಏನು? ವರ್ಗ, ಕ್ಲಾಸ್ ಬರುತ್ತೆ, ವಂಶ, ಫೈಲಮ್, ಸಾಮ್ರಾಜ್ಯ, ಕಿಂಗ್ಡಮ್. ಸೊ ಇದೆಲ್ಲ ಬರ್ತಾ ಇರುತ್ತೆ. ಸೊ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ, ಬಟ್ ಮೇನ್ ಇಂಪಾರ್ಟೆಂಟ್ ಇರೋದು ಜೀನಸ್ ಆ್ಯಂಡ್ ಸ್ಪೇಸಿಸ್ ಅಂತ ಹೇಳ್ತೇವೆ. ಓಕೆ, ಕ್ವಶನ್ ಅರ್ಥ ಆಯ್ತಾ? ವೈಜ್ಞಾನಿಕ ಹೆಸರಿನಲ್ಲಿ ಏನು ಮುಖ್ಯವಾದ 2 ಪದಗಳು ಯಾವುದಪ್ಪ ಅಂದರೆ ಒಂದು ಜೀನಸ್ಸು, ಇನ್ನೊಂದು ಸ್ಪೇಸಿಸ್ ಅಂತ ಹೇಳ್ತೇವೆ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 5ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ, ಜೀವಿಗಳಲ್ಲಿ ಎಷ್ಟು ಸಾಮ್ರಾಜ್ಯಗಳಾಗಿ ವಿಂಗಡಿಸಲಾಗಿದೆ? ಜೀವಿಗಳಲ್ಲಿ ಯಾವುದೇ ಜೀವಿ ಇರಲಿ, ಪ್ಲ್ಯಾಂಟ್ ಇರಲಿ ಅಥವಾ ಅನಿಮಲ್ಸಲ್ಲಿ, ಸೊ ಈ ಜೀವಿಗಳಲ್ಲಿ ಎಷ್ಟು ಸಾಮ್ರಾಜ್ಯ ಅಂದ್ರೆ ಏನು? ಸಾಮ್ರಾಜ್ಯ ಅಂದರೆ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ? ಇದಕ್ಕೆ ಕಿಂಗ್ಡಮ್ ಅಂತ ಹೇಳ್ತೀವಿ. ಹೌದಾ? ಕಿಂಗ್ಡಮ್, ಎಷ್ಟು ಕಿಂಗ್ಡಮ್ಗಳಾಗಿ ಒಂದು ಕ್ಲಾಸಿಫಿಕೇಶನನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ, 5, 4, 3, 2. ಸೊ ತಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಕಿಂಗ್ಡಮ್ ಎಷ್ಟಿದೆಯಪ್ಪ ಅಂದರೆ ಟೋಟಲ್ ಹೇಳಬೇಕಂದ್ರೆ 5 ಕಿಂಗ್ಡಮ್ಗಳಾಗಿ ಒಂದು ಕ್ಲಾಸಿಫಿಕೇಶನ್ಗಳನ್ನು ಮಾಡಿರ್ತಾರೆ. 5 ಕಿಂಗ್ಡಮ್ಸ್. ಫಸ್ಟ್ ಕಿಂಗ್ಡಮ್ಸ್ ಯಾವ್ದು ಬರುತ್ತೆ ಹಾಗಾದರೆ? ಕಿಂಗ್ಡಮ್ ಮೋನೇರಾ ಅಂತಕ್ಕಂಥ ಬರುತ್ತೆ. ಕಿಂಗ್ಡಮ್ ಮೋನೇರಾ ಅಥವಾ ಮೋನೇರಾ ಕಿಂಗ್ಡಮ್ ಅಂದರೂ ಕರೆಕ್ಟು, ಅಥವಾ ಕಿಂಗ್ಡಮ್ ಮೋನೇರಾ ಅಂದರೂ ಕರೆಕ್ಟ್. ಎರಡೂ ಕರೆಕ್ಟ್ ಇದೆ, ರಾಂಗ್ ಇಲ್ಲ. 2ನೇ ಕಿಂಗ್ಡಮ್ ಯಾವ್ದು ಬರುತ್ತೆ? 2ನೇ ಕಿಂಗ್ಡಮ್ ಪ್ರೋಟಿಸ್ಟಾ. ಹೌದಾ? ಪ್ರೋಟಿಸ್ಟಾ ಅಂತಕ್ಕಂಥ ಒಂದು ಕಿಂಗ್ಡಮ್ ಬರುತ್ತೆ. ಹೌದಾ? 3ನೇದು ಯಾವ್ದು ಬರುತ್ತೆ? ಮೈಕೋಟಾ ಅಂತಕ್ಕಂಥದ್ದು ಬರುತ್ತೆ. ಮೈಕೋಟಾ, MYCOTA, ಮೈಕೋಟಾ ಅಂತಕ್ಕಂಥದ್ದು ಬರುತ್ತೆ. 4ನೇದು ಪ್ಲ್ಯಾಂಟಿಯಾ. ಹೌದಾ? ಪ್ಲ್ಯಾಂಟಿಯಾ ಬರುತ್ತೆ. ಲಾಸ್ಟ್ 5ನೇದು ಎನಿಮಲಿಯಾ ಕಿಂಗ್ಡಮು. ಸೊ ಈ ಥರ ಅಷ್ಟು ಕಿಂಗ್ಡಮ್ಗಳಲ್ಲಿ ಎಷ್ಟು ಸಾಮ್ರಾಜ್ಯ ಇದೆ, ಎಷ್ಟಿದೆ? ಒಟ್ಟು 5 ಕಿಂಗ್ಡಮ್ಸ್ ಆರ್ ಪ್ರೆಸೆಂಟ್ ಇನ್ ದ ನೇಚರ್. ಕಿಂಗ್ಡಮ್ ಮೋನೆರಾ, ಕಿಂಗ್ಡಮ್ ಪ್ರೋಟಿಸ್ಟಾ, ಮೈಕೋಟ್ ಕಿಂಗ್ಡಮ, ಪ್ಲ್ಯಾಂಟಿಯಾ, ಅನಿಮಲಿಯಾ ಅಂತಕ್ಕಂಥದ್ದು ಒಂದು 5 ಕಿಂಗ್ಡಮ್ ಅಂದರೆ ಸಾಮ್ರಾಜ್ಯ. ಸೊ ಈ ರೀತಿಯಾಗಿ ತಾವು ಇದನ್ನು ಲಕ್ಷ್ಯ ಇಡಬಹುದು. MPA, ಎಮ್ ಅಂದರೆ ಮೋನೆರಾ, ಎಮ್ ಅಂದರೆ ಮೈಕೋಟಾ, ಪಿ ಅಂದರೆ ಪ್ರೋಟಿಸ್ಟಾ, ಪಿ ಅಂದರೆ ಪ್ಲ್ಯಾಂಟಿಯಾ, ಎ ಅಂದರೆ ಅನಿಮಲಿಯಾ. MPA ಸಿಂಪಲ್ಲಾಗಿ ನೆನಪಿಡೋಕ್ಕೆ ಟ್ರೈ ಮಾಡಿ. ಓಕೆ, ಕ್ವಶನ್ ಅರ್ಥ ಆಯ್ತು ಹೇಳಿದ್ದು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ಕ್ವಶನ್ ನಂಬರ್ 6 ನೋಡಿ ಏನು ಹೇಳುತ್ತೆ, ಮೊನೇರಾ ಸಾಮ್ರಾಜ್ಯ ಜೀವಿಗಳು. ಇಲ್ಲಿ ಕೊಟ್ಟಿರ್ತಕ್ಕಂಥ ಜೀವಿಗಳನ್ನು ಕೊಟ್ಟಿದ್ದಾರೆ. ಏಕಕೋಶಿ ಜೀವಿದೆ, ಬಹುಕೋಶಿ ಜೀವಿದೆ, ಏಕ ಮತ್ತು ಬಹುಕೋಶಿ ಜೀವಿದೆ, ಮೇಲ್ಕಂಡ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನಾಯ್ತಪ್ಪ ಅಂದರೆ, ಮೊನೇರಾ ಸಾಮ್ರಾಜ್ಯದ ಜೀವಿಗಳು ಯಾವ ಥರ ಇರ್ತವೆ ಅಂದರೆ ಏಕಕೋಶಗಳಿರ್ತವ ಅಥವಾ ಬಹುಕೋಶಗಳಿರ್ತವ ಅಥವಾ ಏಕಕೋಶಿ ಅಥವಾ ಬಹುಕೋಶಿ ಎರಡೂ ಕೂಡ ಇರ್ತವೆ ಅಂತಕ್ಕಂಥದ್ದು ಒಂದು ಕ್ವಶನ್ನ ಇಲ್ಲಿ ಕೇಳಿರ್ತಾರೆ. ಹೌದಾ? ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಏಕಕೋಶೀಯ ಜೀವಿ ಅಂತ ಹೇಳ್ತೀವಿ. ಯಾಕಂದರೆ ಮೊನೇರಾ ಸಾಮ್ರಾಜ್ಯ ಜೀವಿಗಳು ಹೆಂಗಿರ್ತವಪ್ಪ ಅಂದರೆ ಏಕಕೋಶೀಯ ಜೀವಿಗಳಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲು ಆರ್ಕೆ ಬ್ಯಾಕ್ಟೀರಿಯಾ. ಹೌದಾ? ಆರ್ಕೆ ಬ್ಯಾಕ್ಟೀರಿಯಾ ಇದು ಏಕಕೋಶೀಯ ಜೀವಿ. ಇದು ಉದಾಹರಣೆ ಎಲ್ಲಿ ಬರುತ್ತಪ್ಪ ಅಂದರೆ ಎಕ್ಸಾಂಪಲು ಏಕಕೋಶೀಯ ಜೀವಿಗಳಲ್ಲಿ ಬರುತ್ತೆ. ಅದ್ರ ಬಿಟ್ಟರೆ ಟ್ರೂ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಟ್ರೂ ಬ್ಯಾಕ್ಟೀರಿಯಾ, ಸೊ ಇದು ಕೂಡ ಒಂದು ಏಕಕೋಶೀಯ ಜೀವಿ ಅಂತಲೇ ಬರುತ್ತೆ. ಇನ್ನು ಬಹುಕೋಶದಲ್ಲಿ ಬರ್ತಪ್ಪ ಅಂದರೆ ಮೈಕೋಟಾದಲ್ಲಿ ಬರ್ತೀವಲ್ಲ, ಮೈಕೋಟಾ. ಹೌದಾ? ಈ ಯಾವ ಥರ ಮೊನೇರಾ ಇದೆಯಲ್ವಾ, ಸೊ ಇದೇ ಥರ ಮೈಕೋಟಾ ಕೂಡ ಕಿಂಗ್ಡಮ್ ಇದೆಯಲ್ವಾ, ಸೊ ಮೈಕೋಟಾದಲ್ಲಿ ಬರ್ತಕ್ಕಂತಹ ಇವು ಎಕ್ಸಾಂಪಲ್ಸನ್ನು. ಇದು ಕೂಡ ಏಕಕೋಶ ಮತ್ತು ಬಹುಕೋಶ, ಇದು ಕೂಡ ಸೇಮ್. ಇಲ್ಲಿ ಮೈಕೋಟಾದಲ್ಲಿ ಬರ್ತಕ್ಕಂತಹ ಕೆಲವೊಂದು ಎಕ್ಸಾಂಪಲ್ಗಳು. ಇನ್ನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸಿಂಪಲ್ಲಾಗಿ ಫಂಗೈ, ಫಂಗೈ ಇದೆಲ್ಲಿ ಬರ್ತಪ್ಪ ಅಂದರೆ ಇದು ಏಕಕೋಶ ಮತ್ತು ಬಹುಕೋಶ ಎರಡರಲ್ಲಿ ಬರ್ತಕ್ಕಂಥ ಒಂದು ಎಕ್ಸಾಂಪಲ್ ಅಂತ ಹೇಳ್ತೇವೆ. ಅಂದರೆ ಮ್ಯಾಕ್ಸಿಮಮ್ ಇದು ಬರೋದು ಫಂಗೈ ಬರೋದು ಮ್ಯಾಕ್ಸಿಮಮು ಬಹುಕೋಶೀಯ ಜೀವಿ ಅಂತಲೇ ಹೇಳ್ತೇವೆ. ಸೊ ಹೀಗಾಗಿ ಇಲ್ಲಿ ಪ್ರಶ್ನೆ ಏನಿದೆ, ಮೊನೇರಾ ಸಾಮ್ರಾಜ್ಯದ ಜೀವಿಗಳು ಹೇಗಿರ್ತಪ್ಪ ಅಂದರೆ ಏಕಕೋಶೀಯ ಜೀವಿಗಳಾಗಿ ಇರುತ್ತವೆ. ಯಾವುದು? ಮೊನೇರಾ ಸಾಮ್ರಾಜ್ಯ ಅಥವಾ ಕಿಂಗ್ಡಮ್ ಮೊನೇರಾ, ಏಕಕೋಶೀಯ ಜೀವಿಗಳು. ಬೆಸ್ಟ್ ಎಕ್ಸಾಂಪಲ್ ಆರ್ಕಿಯೋ ಬ್ಯಾಕ್ಟೀರಿಯಾ ಅಥವಾ ಟ್ರೂ ಬ್ಯಾಕ್ಟೀರಿಯಾ ಬರುತ್ತೆ. ಇನ್ನು ಬಹುಕೋಶಿ ಮತ್ತು ಏಕಕೋಶಿ ಎರಡು ಕಾಂಬಿನೇಷನ್ ಇದ್ದರೆ ಮೈಕೋಟಾ ಕಿಂಗ್ಡಮ್ ಅಂತ ಬರುತ್ತೆ. ಜಸ್ಟ್ ಹೇಳಿದ್ದೆ ನಿಮಗೆ ಕ್ಲಾಸಿಫಿಕೇಷನಿಂದ ಕಿಂಗ್ಡಮ್ ಎಷ್ಟು 5 MPA. ಓಕೆ, ಇನ್ನು ಬಹುಕೋಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಫಂಜಾಯ ಅಂತ ಹೇಳ್ತೇವೆ ಸಿಂಪಲ್ಲಾಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 7ನೇ ಕ್ವಶನ್ ಸ್ನೇಹಿತರೆ, ಏನಾದರೂ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ
ಕ್ಲಾಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ರಿಪೀಟ್ ಬ್ಯಾಕ್ ಬನ್ನಿ, ಮತ್ತು ರಿಟರ್ನ್ ಆಗಿ ಕ್ವಶನ್ಗಳನ್ನು ನೋಡ್ತಾ ಹೋಗಿ, ತಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂದರೆ ಇದು ಆ್ಯಕ್ಚುಲಿ ಪಿ ಯು ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಇದು, ಹೌದಲ್ವಾ, ಟೆಕ್ಸಾನಮಿ. ಸೊ ಇದು ಕೂಡ ಇಲ್ಲಿ ನಾವು ತೊಗೊಂಡಿದ್ವಿ. ಯಾಕಂದರೆ ಕ್ವಶನ್ ಇದೇ ಥರ ಬರುತ್ತೆ ಅಂತ ಇಲ್ಲಿ ಕ್ವಶನ್ ಪೇಪರ್ ನಾನೇನು ತೆಗಿಲ್ಲ, ಹೌದಲ್ವಾ. ಸೊ ನಮಗೆ ಸೈನ್ಸ್ ಸಿಲೆಬಸ್ ಎಲ್ಲ ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಸೊ ಕವರ್ ಮಾಡಬೇಕಾದ್ರೆ ಚಾಪ್ಟರ್ ತೊಗೊಳ್ಬೇಕಾಗುತ್ತೆ. ಸೊ ಹೀಗಾಗಿ ನಾನು ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ಜಾಸ್ತಿ ಅವರು ಪ್ರತಿಯೊಬ್ಬರು ಸ್ಟಡಿ ಮಾಡಿದ್ರೇ ತಮಗೆ ಕ್ವಶನ್ಗಳು ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಓಕೆ, ಇನ್ನು 7ನೇ ಕ್ವಶನ್ ಬನ್ನಿ ಹೋಗೋಣ. 7ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಕಾಂಡದಿಂದ ಮಾರ್ಪಾಡಾಗಿರುವ ಸಸ್ಯ. ಪ್ರತಿಯೊಂದು ಸಸ್ಯಕ್ಕೆ ಕಾಂಡ ಇರುತ್ತಲ್ಲ, ಆ ಕಾಂಡ ಮಾರ್ಪಾಡಾಗಿರ್ತಕ್ಕಂಥ ಸಸ್ಯ. ಕಾಂಡ ಇರುತ್ತೆ, ಕಾಂಡ ಏನಾಗುತ್ತೆ, ಸಸ್ಯಗಳಲ್ಲಿ ಮಾರ್ಪಾಡಾಗಿರುತ್ತೆ. ಎಕ್ಸಾಂಪಲ್ ನೋಡಿ ಏನು ಕೊಟ್ಟಿದ್ದಾರೆ, ಆಪ್ಷನು ಶುಂಠಿ ಇದೆ, ಬಾಳೆಗಿಡ, ಅರಿಶಿಣ, ಮೇಲಿನ ಎಲೆ ಅಂತ ಕೊಟ್ಟಿದ್ದಾರೆ. ಸೊ ತಾವೇನು ಥಿಂಕ್ ಮಾಡ್ಬೋದು, ಜಸ್ಟು 99% ಏನು ಥಿಂಕ್ ಮಾಡ್ತೀರಾ ಹೇಳಿ. 99% ನಮ್ಮ ಸ್ನೇಹಿತರು ಏನು ಚಾಯ್ಸ್ ಮಾಡ್ತೀರಾ ದಯವಿಟ್ಟು ಕಾಮೆಂಟ್ ಹಾಕಿ ಕೆಳಗಡೆ. 7ನೇ ಪ್ರಶ್ನೆ ಕ್ವಶನ್ ನಂಬರ್ 7 ಅಂತ ಹಾಕಿ, ಕಾಂಡದಿಂದ ಮಾರ್ಪಾಡಾದ ಸಸ್ಯ ಆನ್ಸರ್ ಬರೆದು ಕೆಳಗೆ ದಯವಿಟ್ಟು ಆನ್ಸರ್ಗಳನ್ನು ಕಳಿಸಿ. ಇದಕ್ಕೆ ಆನ್ಸರ್ ನಾನು ಹೇಳ್ದೆ, ತಾವೇ ಇದರ ಒಂದು ಆನ್ಸರ್ಗಳನ್ನು ಕಳಿಸ್ಬೇಕು. ದಯವಿಟ್ಟು ಕಳಿಸಿ, ಏನಾಗಲ್ಲ ಕಳಿಸಿ. ಓಕೆ, ದಯವಿಟ್ಟು ಪ್ರತಿಯೊಬ್ಬರು ಕಾಮೆಂಟ್ ಹಾಕಿ, ವಿಡಿಯೋನ ಸ್ಟಾಪ್ ಮಾಡಿ, ಪಾಸ್ ಮಾಡಿ, ದಯವಿಟ್ಟು ಕೆಳಗಡೆ ಆನ್ಸರ್ ಕಳಿಸಿ. ಆನ್ಸರ್ ನಾನಂತೂ ಹೇಳಲ್ಲ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ಹೋಗೋಣ. ಓಕೆ, 8ನೇ ಕ್ವಶನ್ ನೋಡಿ ಹೇಳುತ್ತೆ, ಜಲವಾಹಕ ಎಂದರೆ ಯಾವುದು. ನೋಡಿ, ಪ್ಲ್ಯಾಂಟ್ ಇರುತ್ತಲ್ವ, ಈ ಪ್ಲ್ಯಾಂಟ್ನಲ್ಲಿ ಅಂದರೆ ಸಸ್ಯಗಳಲ್ಲಿ ಜಲವಾಹಕ ಅಂದರೆ ಏನು ಅಂದರೆ, ಇಡೀ ಸಸ್ಯ, ಒಂದು ಗಿಡ ಇರಲಿ, ಮರ ಇರಲಿ, ಅಥವಾ ಏನೇ ಇರಲಿ, ಆ ಇಡೀ ಸಸ್ಯಕ್ಕೆ ನೀರನ್ನು ಪೂರ್ತಿಯಾಗಿ ಬೇರಿನಿಂದ ಪೂರ್ತಿ ತುದಿಯವರೆಗೆ ಸಪ್ಲೈ ಮಾಡೋದು ಯಾವುದಂತ ಕೇಳುತ್ತಾರೆ. ಸೊ ತಾವೇನಾದರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ತಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಆನ್ಸರ್ ಗೊತ್ತಾಗಲ್ಲ. ಯಾಕಂದರೆ ಕೊಟ್ಟಿದ್ರೆ ಆನ್ಸರ್ ಆಪ್ಷನ್ ನೋಡಿ, ಜಲವಾಹಕ ಅಂದರೆ ಝೈಲಮ್ ಅಂತ ಕರಿತೀವಿ, ಸೆಕೆಂಡ್ ಫ್ಲೋಯಮ್ ಇದೆ, ಎಪಿಡರ್ಮಿಸ್ ಇದೆ, ನನ್ ಆಫ್ ದ ಅಬವ್ ಅಂದರೆ ಮೇಲ್ಕಂಡ ಯಾವುದೇ ಅಲ್ಲ ಅಂತ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ಸರಿಯಾದ ಆನ್ಸರ್ ಏನು ಅನ್ನೋದನ್ನು ತಾವೇ ಹೇಳಬೇಕು. ದಯವಿಟ್ಟು ಈ ವಿಡಿಯೋದ ಕೆಳಗೆ ಕಾಮೆಂಟ್ ಹಾಕಿ. ಪ್ರತಿಯೊಬ್ಬರು ನೋಡಿ, ಯಾರ್ಯಾರು ನೋಡ್ತಾರೋ ದಯವಿಟ್ಟು ಕೆಳಗೆ ಕಾಮೆಂಟ್ ಹಾಕಿ ಸ್ನೇಹಿತರೆ, ನಮಗೂ ಸ್ವಲ್ಪ ಗೊತ್ತಾಗಲಿ. ಸುಮ್ಮನೆ ನೋಡ್ತಾ ಹೋಗ್ತಾಯಿದ್ರು ಅಥವಾ ಸ್ಟಡಿ ಮಾಡ್ತಾಯಿದ್ರು, ನಾನು ಇದ್ರ ಆನ್ಸರ್ ಕೂಡ ಹೇಳಲ್ಲ. ಸೊ ದಯವಿಟ್ಟು ನಾನು ಕೇಳಕ್ಕೆ ಹೋಗ್ಬಿಡಿ, ಆದಮೇಲೆ ನಿಮಗೆ ಕೊನೆಯದಾಗಿ ಹೇಳ್ತೀವಿ. ಬೇಕಾದರೆ ಮತ್ತೆ ರಿವಿಷನ್ ತೊಗೋತೀನಲ್ವ, ಸೊ ಆ ಟೈಮ್ನಲ್ಲಿ ಬೇಕಾದರೆ ಇದರ ಆನ್ಸರ್ ನಾನು ನಿಮಗೆ ಹೇಳ್ತೀನಿ, ಅಲ್ಲಿವರೆಗೆ ಆನ್ಸರ್ ಅಂತ ಹೇಳಲ್ಲ. ಸೊ ತಾವೇ ಇದರ ಒಂದು ಆನ್ಸರ್ನ ಹೇಳ್ಬಿಡ್ತೀವಿ. ಇಲ್ಲಿ ಕಾಣಿಸ್ತೀವಿ ಸ್ಕ್ರೀನ್ ಮೇಲೆ ಆಪ್ಷನ್ A, B, C, D ಪ್ರತಿಯೊಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ಆಪ್ಷನ್ಗಳನ್ನು ನೋಡ್ತಾ ಹೋಗಿ ಪ್ರತಿಯೊಬ್ಬರು ಏನು ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಜಲವಾಹಕ ಇದೆ, ಅಂದರೆ ಝೈಲಮ್ ಅಂತ ಕರಿತೀವಿ, ಹೌದಾ, ಝೈಲಮ್ ಇದೆ. ಸೆಕೆಂಡ್ ಫ್ಲೋಯಮ್ ಇದೆ, ಥರ್ಡು ಎಪಿಡರ್ಮಿಸ್ ಇದೆ, 4ನೇದು ನನ್ ಆಫ್ ದ ಅಬವ್ ಅಂತ ಇದೆ. ಸೊ ಆನ್ಸರ್ನ ನೀವೇ ಹೇಳಬೇಕು, ನಾನಂತೂ ಹೇಳಲ್ಲ. ಕೆಳಗಡೆ ಕಾಮೆಂಟ್ ಹಾಕಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್. ಓಕೆ, 9ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಸೈಕಾನ್. ಇದು ಸೈಕಾನ್ ಪ್ಲಾಂಟ್ ಗೊತ್ತಲ್ಲ ಪ್ರತಿಯೊಬ್ಬರಿಗೂ, CYCON ಸೈಕಾನ್. ಇದು ಪ್ಲ್ಯಾಂಟ್, ಲಕ್ಷ ಇಟ್ಕೊಳ್ಳಿ ಪ್ರತಿಯೊಬ್ಬರು. ಫಸ್ಟ್ ಆಫ್ ಆಲ್ ಸೈಕಾನ್ ಇಟ್ ಈಸ್ ಎ ಪ್ಲ್ಯಾಂಟ್ ಅಥವಾ ಎನಿಮಲ್. ಸೈಕಾನ್ ಸ್ನೇಹಿತರೆ, ಸೈಕಾನ್ ಇದು ಪ್ಲ್ಯಾಂಟ್ ಅಲ್ಲ, ಇದು ಒಂದು ಸ್ಮಾಲ್ ಎನಿಮಲ್ಸು. ಸೊ ಸೈಕಾನ್ ಇದು ಏನು ಅಂತ ಕೇಳುತ್ತಾರೆ, ಹೌದಾ. ಸೊ ಸೈಕಾನ್ ಇದು ಏನು, ಆಪ್ಷನ್ ನೋಡಿ ಏನೇನು ಕೊಟ್ಟಿದ್ರು ಇಲ್ಲಿ. ಫಸ್ಟ್ ಆಪ್ಷನ್ ಇದೆ ಸ್ಪಂಜು ಪ್ರಾಣಿ, ಸೆಕೆಂಡು ಚಪ್ಪಟೆ ಹುಳ, 3ನೇದು ದುಂಡು ಹುಳ, 4ನೇದು ವಲಯವಂತ ಹುಳ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ, ಇದಕ್ಕೆ ಸ್ಪಂಜು ಪ್ರಾಣಿ ಅಂತ ಹೇಳ್ತೀವಿ. ಸ್ಪಂಜು ಪ್ರಾಣಿ ಅಂದರೆ ಇದು ಆ್ಯಕ್ಚುಲಿ ಎಲ್ಲಿ ಬರುತ್ತೆ, ಇದು ಅಕಶೇರುಕ ಪ್ರಾಣಿಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರಾಣಿ. ಅಕಶೇರುಕ ಪ್ರಾಣಿ ಅಂದರೆ ಏನು ಸ್ನೇಹಿತರೆ? ಅಕಶೇರುಕ ಪ್ರಾಣಿ ಅಂದರೆ ಏನು? ಬೆನ್ನು ಮೂಳೆ ಇರಲಾರದ ಒಂದು ಪ್ರಾಣಿ ಅಂತ ಹೇಳ್ತೀವಿ, ಹೌದಲ್ವಾ. ಬೆನ್ನು ಮೂಳೆ ಇರಲಾರದ ಪ್ರಾಣಿಗಳಂತ ಹೇಳ್ತೀವಿ, ಅದಕ್ಕೆ ಅಕಶೇರುಕ ಪ್ರಾಣಿ ಅಂತ ಹೇಳ್ತೀವಿ. ಸೊ ಈ ಸ್ಪಂಜ್ ಪ್ರಾಣಿ ಏನು ಮಾಡ್ತಪ್ಪ ಅಂದರೆ, ಸ್ಪಂಜ್ ಪ್ರಾಣಿ ಅಂದರೆ ಸೈಕಾನ್ ಇದೊಂದು ಸ್ಪಂಜು ಪ್ರಾಣಿ, ಇದಕ್ಕೆ ಯಾವುದೇ ರೀತಿ ಒಂದು ಬೆನ್ನು ಮೂಳೆಗಳು ಇರೋದಿಲ್ಲ ಅಂತ ಹೇಳ್ತೀವಿ, ಹೌದಾ. ಇನ್ನು ಈ ಚಪ್ಪಟೆ ಹುಳಗಳನ್ನು ತಗೊಂಡ್ರೆ, ಚಪ್ಪಟೆಯಾದಂಥ ಹುಳಗಳು, ಚಪ್ಪಟೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಯಾವ್ದು ಬರ್ತಪ್ಪ, ಇದು
ಟೇಪ್ ಹುಳ ಬರ್ತಲ್ವ, ಟೇಪ್ ಹುಳ ಅಂತ ನಾವು ಕರಿತೀವಲ್ಲ ನಮ್ಮ ಭಾಷೆಯಲ್ಲಿ, ಟೇಪ್ ಹುಳ ಇರ್ಬೋದು ಅಥವಾ ಲಾಡಿ ಹುಳ ಅಂತ ಕರಿತೀವ, ಹೌದಾ, ಲಾಡಿ ಹುಳು ಇರ್ಬೋದು. ಸೊ ಇದು ಕೂಡ ಬರುತ್ತೆ. ಇಲ್ಲಾಂದರೆ ಪ್ಲೇನೇರಿಯಾ ಅಂತ ಬರುತ್ತಲ್ವ, ಪ್ಲೇನೇರಿಯಾ ಅಂತಕ್ಕಂಥ ಒಂದು ಹುಳ ಬರುತ್ತೆ. ಸೊ ಇದು ಕೂಡ ಏನಂತ ಚಪ್ಪಟ್ಟೆ ಹುಳ ಅಂತ ನಾವು ಅದನ್ನು ಕರಿತೀವಿ. ಅಂದರೆ ಇವೆಲ್ಲ ಚಪ್ಪಟ್ಟೆ ಹುಳಗಳು ಬರ್ತಕ್ಕಂಥ ಒಂದು ವಿವಿಧ ಒಂದು ಹುಳಗಳು ಅಂತ ಕರಿತೀವಿ. ಇನ್ನು ದುಂಡ ಹುಳವನ್ನು ತೊಗೊಂಡ್ರೆ, ದುಂಡು ಹುಳ ಈ ಮೀನಿಂಗ್ನಲ್ಲೇ ಕೊಟ್ಟಿರ್ತಾರೆ. ದುಂಡು ಅಂದರೆ ವರ್ತುಳಾಕಾರವಾಗಿ ಅಥವಾ ಗುಂಡಕ್ಕೆ ಇರ್ತಕ್ಕಂಥ ಒಂದು ಹುಳಗಳನ್ನು ದುಂಡು ಹುಳಗಳಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲು ಯಾವುದಂತ ಹೇಳ್ತೀವಿ, ಇದಕ್ಕೆ ಕೊಕ್ಕೆ ಹುಳ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಕೊಕ್ಕೆ ಹುಳ. ಸೊ ಈ ಕೊಕ್ಕೆ ಹುಳ ಯಾವ ಥರ ಇರುತ್ತಪ್ಪ ಅಂದರೆ ಒಂದು ದುಂಡಗಾಗಿರ್ತಕ್ಕಂಥ ಹುಳ ಅಂತ ಹೇಳ್ತೀವಿ. ಅದ್ರ ಬಿಟ್ಟರೆ ಫೈಲೇರಿಯಾ ಅಂತಕ್ಕಂಥದ್ದು ಬರುತ್ತೆ. ಇನ್ನೊಂದು ಫೈಲೇರಿಯಾ ಅಂತಕ್ಕಂಥ ಒಂದು ಹುಳ ಬರುತ್ತೆ. ಸೊ ಇದು ಕೂಡ ಇಲ್ಲಿ ಬರುತ್ತೆ, ದುಂಡು ಹುಳಗಳೊಂದು ಜಾತಿಗೆ ಸೇರಿರ್ತಕ್ಕಂಥ ಒಂದು ಹುಳ ಅಂತ ಹೇಳ್ತೀವಿ. ಇನ್ನು 4ನೇದು ವಲಯವಂತ ಹುಳ. ವಲಯವಂತ ಅಂದರೆ ಏನು, ಇದಕ್ಕೆ ಅನ್ನೇಲಿಡಾ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಅನ್ನೇಲಿಡಾ ಫ್ಯಾಮ್ಲಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಜೀವಿಗಳು. ಅನ್ನೇಲಿಡಾ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಎರೆಹುಳ, ರೈತನ ಮಿತ್ರ ಯಾವುದು, ಎರೆಹುಳ ಸ್ನೇಹಿತರೆ. ಈ ಎರೆಹುಳ ಎಲ್ಲಿ ಬರ್ತಪ್ಪ ಅಂದರೆ ವಲಯವಂತ, ಇಂಗ್ಲೀಷ್ನಲ್ಲಿ ಇದಕ್ಕೆ ಅನ್ನೇಲಿಡಾ ಫ್ಯಾಮಿಲಿ ಮೆಂಬರ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಸೈಕಾನ್ ಇದು ಏನು ಅಂತ ಕೇಳಿದರೆ, ಸೈಕಾನ್ ಇದು ಒಂದು ಸ್ಪಂಜು ಪ್ರಾಣಿ. ಸ್ಪಂಜು ಪ್ರಾಣಿ ಅಂದರೆ ಆ್ಯಕ್ಚುಲಿ ಅಕಶೇರುಕ ಪ್ರಾಣಿಗಳಂತ ಹೇಳ್ತೀವಿ. ಆ ಪ್ರಾಣಿಗಳಲ್ಲಿ ಯಾವುದೇ ರೀತಿ ಬೆನ್ನು ಮೂಳೆಗಳು ಇರೋದಿಲ್ಲ, ಹೌದಾ, ಅದಕ್ಕೆ ನಾವು ಅಕಶೇರುಕ ಪ್ರಾಣಿ ಅಂತ ಕರಿತೀವಿ. ಇನ್ನು ಕಶೇರುಕ ಪ್ರಾಣಿ ಅಂದ್ರೇನು, ಬೆನ್ನು ಮೂಳೆಗಳು ಇರ್ತಕ್ಕಂತಹ ಕೆಲವೊಂದು ಪ್ರಾಣಿಗಳು. ಕೆಲವೊಂದು ಸಿಕ್ಕಾಪಟ್ಟೆ ಇರುತ್ತವೆ, ಬಟ್ ಕೆಲವೊಂದು ಮಾತ್ರ ಅಕಶೇರುಕಗಳಾಗಿ ಇರುತ್ತವೆ. ಓಕೆ, ಚಪ್ಪಾಟಿ ಹುಳಗಳಂದ್ರೇನು, ಇವು ಜೇಡು ಹುಳ, ಟೇಪ್ ಹುಳ ಬರುತ್ತೆ, ಲಾಡಿ ಹುಳ ಬರುತ್ತೆ, ಪ್ಲೇನೇರಿಯಾ ಬರುತ್ತೆ. ಇವೆಲ್ಲ ಚಪ್ಪಟ್ಟೆ ಹುಳಗಳ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹುಳಗಳಂತ ಹೇಳ್ತೀವಿ. ಇನ್ನು ದುಂಡು ಹುಳ ತೊಗೊಂಡ್ರೆ ಕೊಕ್ಕೆ ಹುಳ ಆಗಿರ್ಬೋದು ಅಥವಾ ಫೈಲೇರಿಯಾ ಆಗಿರ್ಬೋದು, ಇವೆಲ್ಲ ದುಂಡು ಹುಳಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಜಾತಿಯ ಹುಳಗಳಂತ ಹೇಳ್ತೀವಿ. ಇನ್ನು ವಲಯವಂತ ಹುಳ ಅಂತ ತೊಗೊಂಡ್ರೆ ಇದಕ್ಕೆ ಏನಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಅನ್ನೇಲಿಡಾ ಫ್ಯಾಮ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹುಳ ಅಂತ ಹೇಳ್ತೀವಿ, ಹೌದಾ. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಎರೆಹುಳ. ಇದು ರೈತನ ಮಿತ್ರ ಕೂಡ ಅಂತಾರೆ ಸ್ನೇಹಿತರೆ. ಓಕೆ, ಸೊ ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೊನೆಯದಾದ ಪ್ರಶ್ನೆ, ಈ ಪ್ರಶ್ನೆ ಕೂಡ ನೋಡ್ಕೊಂಡಿದ್ದೀವಿ ಒಂದ್ಸಲ. 10ನೇ ಪ್ರಶ್ನೆ ನಮ್ಗೆ ಏನು ಹೇಳುತ್ತೆ ನೋಡಿ, ಸೆಲ್ಯುಲರ್ ಆ್ಯಂಡ್ ಮೈಕ್ರೋಬಯಾಲಜಿ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾರೆ. ಸೆಲ್ಯುಲರ್ ಆ್ಯಂಡ್ ಮೈಕ್ರೋಬಯಾಲಜಿ ಸೆಂಟರ್ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಬರುತ್ತೆ ಅಂತ ಕ್ವಶನ್ನ ಕೇಳಿದ್ದಾರೆ. ಆಪ್ಷನ್ ನೋಡಿ, ಹೈದರಾಬಾದ್ ಇದೆ, ಯಾದಗಿರಿ ಇದೆ, ರಂಗನತಿಟ್ಟು ಇದೆ, ಮೇಲ್ಕಂಡ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಹಾಕಿ. ಓಕೆ, ಕಮೆಂಟ್ ಹಾಕ್ತೀರಾ? ಹೋಗಲಿ, ನಾನು ಹೇಳ್ತೀನಿ. ಇದು ಬರೋದು ಎಲ್ಲಪ್ಪ ಅಂದರೆ ನಮ್ಮ ಆಂಧ್ರ ಪ್ರದೇಶದ ಹೈದರಾಬಾದ್ನಲ್ಲಿ ಈ ಸೆಲ್ಯುಲರ್ ಆ್ಯಂಡ್ ಮೈಕ್ರೋಬಯಾಲಜಿ ಸೆಂಟರ್ನ ಒಂದು ಸ್ಥಾಪನೆಯನ್ನು ಅಲ್ಲಿ ಮಾಡಿರ್ತಾರೆ. ಇದೇ ಥರ ಯಾದಗಿರಿಯನ್ನು ತೊಗೊಂಡ್ರೆ ಯಾದಗಿರಿಯಲ್ಲಿ ಏನು ಬರುತ್ತಪ್ಪ ಅಂದರೆ ಒಂದು ಮೊಸಳೆಯ ಪಾರ್ಕ್ ಅಂತ ಅಲ್ಲಿ ಬರುತ್ತೆ. ಮೊಸಳೆ ಪಾರ್ಕ್ ಯಾದಗಿರಿಯಲ್ಲಿ, ಹೌದಾ. ಸೊ ಯಾರಾದರೂ ಹೋಗಿದ್ರೆ ದಯವಿಟ್ಟು ನೋಡಿ ಬಂದುಬಿಡಿ. ಆಮೇಲೆ ರಂಗನತಿಟ್ಟನ್ನ ತೊಗೊಂಡ್ರೆ ಹೇಳೋಕ್ಕೆ ಆಗಲ್ಲ, ಏನಿದೆ ಅಲ್ಲಿ ಪಕ್ಷಿಧಾಮ. ಇದನ್ನು ಯಾರು ನೆನಪರಕ್ಕೆ ಸಾಧ್ಯನಿಲ್ಲ ಸ್ನೇಹಿತರೆ. ಸೊ ರಂಗನತಿಟ್ಟಿನಲ್ಲಿ ಬರೋದು ಯಾವುದು, ಪಕ್ಷಿಧಾಮ ಅಂತ ಹೇಳ್ತೀವಿ. ಇನ್ನು ಇದಂತೂ ಆಗಲ್ಲ, ಮೇಲ್ಕಂಡ ಯಾವುದಂತೂ ಇಲ್ಲ. ಓಕೆ, ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಸೆಲ್ಯುಲರ್ ಆ್ಯಂಡ್ ಮೈಕ್ರೋಬಯಾಲಜಿ ಸೆಂಟರ್ ಎಲ್ಲಿ ಬರ್ತಾವಪ್ಪ ಅಂದರೆ ಹೈದರಾಬಾದ್ನಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಓಕೆ.